ಓಕೆ, ಎಲ್ಲರಿಗೂ ಇವತ್ತಿನ ಕ್ಲಾಸ್ಗೆ ನಮಸ್ಕಾರ. ಓಕೆ, ಇವತ್ತಿನ ಕ್ಲಾಸ್ನಲ್ಲಿ ನಾವು ಸುಪ್ರೀಂ ಕೋರ್ಟ್ನ ಓದ್ತಾ ಇದ್ವಿ. ಲಾಸ್ಟ್ ಕ್ಲಾಸಲ್ಲಿ ನಾವು ಕ್ಯಾಬಿನೆಟ್ ಕಮಿಟೀಸ್ ಓದಿದ್ವಿ. ಸೊ ಅದಾದಮೇಲೆ ಪಾರ್ಲಿಮೆಂಟರಿ ಕಮಿಟೀಸ್ ಓದಬೇಕಾಯಿತು. ಸೊ ಈ ಪಾರ್ಲಿಮೆಂಟ್ ಅನ್ನೋದು ತುಂಬ ದೊಡ್ಡದಾಗಿರೋದ್ರಿಂದ ಅಂದರೆ ತುಂಬ ಚಾಪ್ಟರ್ ತುಂಬ ದೊಡ್ಡದಿದೆ. ಹತ್ತತ್ರ ಒಂದು 70-80 ಪೇಜಸ್ ಇದೆ. ಸೊ ನಾನು ಅದಕ್ಕೆ ಸಮ್ಮರ್ ಶೀಟಿನ ಅಂದರೆ ರೆಡಿ ಮಾಡಿದ್ದೀನಿ. ಸಮ್ಮರ್ ಶೀಟು ನಾನು ಓದಿ ಅದನ್ನು ಒಂದು ಸಮ್ಮರ್ ಶೀಟ್ ರೆಡಿ ಇದೆ. ಬಟ್ ನಿಮಗೆ ಹೇಳ್ಕೊಡ್ಬೇಕು ಅಂತಂದಾಗ ನಾನು ಕಷ್ಟ ಆಗುತ್ತೆ, ಆಯಿತಾ? ಯಾಕೆಂತಂದರೆ ಸ್ಟೇಟ್ ಲೆಜಿಸ್ಲೇಚರು ಮತ್ತು ಪಾರ್ಲಿಮೆಂಟು ಎರಡೂ ಒಟ್ಟಿಗೆ ಮಾಡೋದ್ರಿಂದ ನಿಮಗೆ ಈಗ ನಾನು ಪಾರ್ಲಿಮೆಂಟ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಅದಾದಮೇಲೆ ನಿಮಗೆ ಸ್ಟೇಟ್ ಲೆಜಿಸ್ಲೇಚರ್ ಮಾಡಿಬಿಡ್ತೀನಿ. ಸೊ ಅವಾಗ ನಿಮ್ಗೆ ಈಸಿ ಆಗುತ್ತೆ. ಸೊ ಅದಕ್ಕೆ ನಾವು ಈಗ ಪಾರ್ಲಿಮೆಂಟ್ನ ಸ್ವಲ್ಪ ಲಾಸ್ಟಲ್ಲಿ ಇಟ್ಕೊಳ್ಳೋಣ. ಅದಾದಮೇಲೆ ಇನ್ನೊಂದು ಟಾಪಿಕ್ ಇದೆ, ಪಾರ್ಲಿಮೆಂಟರಿ ಗ್ರೂಪ್. ಒಂದು ನಿಮಿಷ ಇಂಡೆಕ್ಸ್ ಪೇಜ್ ತೋರಿಸ್ತೀನಿ. ನೋಡಿ, ಕ್ಯಾಬಿನೆಟ್ ಕಮಿಟೀಸ್ ಮಾಡಿದ್ದೀವಿ, ಪಾರ್ಲಿಮೆಂಟ್ ಮಾಡಬೇಕು, ಪಾರ್ಲಿಮೆಂಟರಿ ಕಮಿಟೀಸ್ ಮಾಡಬೇಕು, ಮತ್ತು ಇಂಡಿಯನ್ ಪಾರ್ಲಿಮೆಂಟರಿ ಗ್ರೂಪು. ಈ ಮೂರು ಕೂಡ ಇದ್ರ ಕಂಟಿನ್ಯೂಷನ್ ಆಗಿರುತ್ತೆ ಪಾರ್ಲಿಮೆಂಟು, ಆಯಿತಾ? ಪಾರ್ಲಿಮೆಂಟರಿ ಕಮಿಟೀಸ್ ಇಲ್ಲಿದೆ ಮತ್ತು ಇಂಡಿಯನ್ ಪಾರ್ಲಿಮೆಂಟ್ ಗ್ರೂಪು. ಸೊ ಇದನ್ನು ಯಾವಾಗ ಮಾಡ್ತೀನಿ ಅಂತಂದರೆ, ನಾನು ಸ್ಟೇಟ್ ಗವರ್ನಮೆಂಟ್ ಇದೆಯಲ್ಲ ಅದು ಮುಗಿಸಿ ಸ್ಟೇಟ್ ಲೆಜಿಸ್ಲೇಚರು ಅದು ಕೂಡ ಸ್ಕಿಪ್ ಮಾಡ್ತೀನಿ. ಸೊ ಪಾರ್ಲಿಮೆಂಟು ಮತ್ತು ಸ್ಟೇಟ್ ಲೆಜಿಸ್ಲೇಚರು ಇವೆರಡು ಒಟ್ಟಿಗೆ ಓದೋಣ. ಸೊ ಇವತ್ತು ಸುಪ್ರೀಂ ಕೋರ್ಟ್ ಬಗ್ಗೆ ಮಾತಾಡೋದಾದರೆ, ಓಕೆ, ಸುಪ್ರೀಂ ಕೋರ್ಟ್ಗೆ ಹೋಗೋಕ್ಕಿಂತ ಮುಂಚೆ ನೋಡಿ, ಸಮ್ಮರ್ ಶೀಟ್ ಆಗಲೇ ಸುಪ್ರೀಂ ಕೋರ್ಟ್ದು ಕೂಡ ರೆಡಿಯಾಗಿದೆ. ಸೊ ಅಂದರೆ ಎಲ್ಲ ಒಟ್ಟಿಗೆ ಮಾಡ್ತಲ್ಲ, ನಾನು ಒಂದೊಂದು ಟಾಪಿಕ್ಕು ಏನು ಮುಗಿಸ್ತೀನಿ ಆ ದಿನ ಈ ಸಮ್ಮರ್ ಶೀಟ್ ರೆಡಿ ಆಗುತ್ತೆ. ಸೊ ಇನ್ನೂ ಬೈ ಮಾಡಿಲ್ಲ ಅಂತಂದ್ರೆ ನೀವು ಬೈ ಮಾಡಿ, ಟೆಲಿಗ್ರಾಮ್ ಲಿಂಕ್ ಕೊಟ್ಟಿದ್ದೀನಿ, ಬೈ ಲಿಂಕು. ಚಾನಲ್ಗೂ ಕೂಡ ಜಾಯ್ನ್ ಆಗಿ ಅಪ್ಕಮಿಂಗ್ ನೋಟಿಫಿಕೇಷನ್ ಆಗಿರ್ಬೋದು, ನೋಟ್ಸ್ಗಳಾಗಿರ್ಬೋದು, ಬೇರೆ ನೋಟ್ಸು ಕೆಲವೊಂದು ನೋಟ್ಸ್ನ ಕೊಡ್ತೀನಿ ಫ್ರೀಯಾಗಿ. ಸೊ ಜಾಯ್ನ್ ಆಗಿ. ನೋಡಿ, ಈ ರೀತಿ ಇರುತ್ತೆ ಸಮ್ಮರ್ ಶೀಟು, ಆಯಿತಾ? ತುಂಬ ಚೆನ್ನಾಗಿ ಮಾಡಿದ್ದೀನಿ ಇದರಲ್ಲಿ ಸಮ್ಮರ್ ಶೀಟು, ಆಯಿತಾ? ಕೊನೆಯಲ್ಲಿ ನಾನು ಯಾಕೆ ಸ್ವಲ್ಪ ಲೇಟ್ ಆಗ್ತಾಯಿದೆ ಅಂತಂದರೆ, ಕೆಲವೊಬ್ಬರು ಪ್ರಿಲಿಮ್ಸ್ ಕ್ವಶನ್ಸು ಕೂಡ ಹಾಕಿ ಅಂತ ಹೇಳೋರು. ಪ್ರೀವಿಯಸ್ ಪ್ರಿಲಿಮ್ಸ್ ಕ್ವಶನ್ ಕೂಡ ಹಾಕಿದ್ದೀನಿ ಇಲ್ಲಿ 2023ರಿಂದ. ಸೊ ಲಾಸ್ಟಲ್ಲಿ 2024 ಹಾಕಿದ್ದೀನಿ, ಆಯಿತಾ? ಸೊ ಇದನ್ನು ಖಾಲಿ ಬಿಟ್ಟಿದ್ದೀನಿ, ಆನ್ಸರ್ ಮಾಡಿಲ್ಲ. ನೀವು ಈ ಕ್ಲಾಸ್ ನೋಡ್ಬಿಟ್ಟು ಆನ್ಸರ್ ಮಾಡಬೇಕು, ಆಯಿತಾ? ಓಕೆ, ಶುರು ಮಾಡೋಣ ಕ್ಲಾಸು. ಸೊ ಸುಪ್ರೀಂ ಕೋರ್ಟು ಆ್ಯಕ್ಚುಲಿ ನಮಗೆ ಸುಪ್ರೀಂ ಕೋರ್ಟ್ ಏನಿಗೆ ಬೇಕು? ನಮ್ಮ ಜಿಲ್ಲೆಯಲ್ಲಿ ಆಗಲೂ ಒಂದು ಡಿಸ್ಟ್ರಿಕ್ಟ್ ಕೋರ್ಟ್ ಇದೆ, ಆಯಿತಾ? ನಿಮ್ಮೊಂದು ಗ್ರಾಮ ಪಂಚಾಯತಿಗಳಲ್ಲಿ ಒಂದು ಗ್ರಾಮ ನ್ಯಾಯಾಲಯ ಅಂತ ಇರ್ತದೆ, ಆಯಿತಾ? ಡಿಸ್ಟಿಕಲ್ಲಿದೆ, ತಾಲೂಕಲ್ಲೂ ಇದೆ, ಸ್ಟೇಟಲ್ಲಿ ಹೈಕೋರ್ಟ್ ಇದೆ. ಸೊ ಇಲ್ಲಿ ಅಂದರೆ ನಿಮ್ಮ ಗ್ರಾಮದಲ್ಲಿ ಆಗಿರ್ಬೋದು, ನಿಮ್ಮ ತಾಲೂಕು ಅಥವಾ ಡಿಸ್ಟಿಕ್ಕು, ಇಲ್ಲಿ ಒಂದು ಕೋರ್ಟ್ಗೆ ಹೋಗಿ ನೀವು ಪರಿಹರಿಸ್ದೆ ಅಂದರೆ, ಇಲ್ಲಿ ಹೋಗದೆ ನೀವು ಅಂದರೆ ಹೈಕೋರ್ಟಲ್ಲಿ ಹೋಗ್ತೀರಾ. ಇಲ್ಲಿ ನಿಮಗೆ ಏನು ನ್ಯಾಯ ಸಿಕ್ಕಿಲ್ಲ ಅಂದರೆ ಹೈಕೋರ್ಟ್ಗೆ ಹೋಗ್ತೀರಾ. ಸೊ ಹೈಕೋರ್ಟೇ ಸಾಕಲ್ಲ ನಮಗೆ, ಸುಪ್ರೀಂ ಕೋರ್ಟ್ ಏನಿಗೆ ಬೇಕು? ಕೆಲವೊಂದು ಸತಿ ಏನಾಗ್ತದೆ ಅಂತಂದರೆ, ನಿಮಗೆ ಹೈಕೋರ್ಟಲ್ಲಿ ಕೊಟ್ಟಿರುವಂತಹ ನ್ಯಾಯ ನಿಮಗೆ ಇಷ್ಟ ಆಗಲ್ಲ. ಸೊ ಹೈಕೋರ್ಟಲ್ಲಿ ಕೊಟ್ಟಿರುವಂತಹ ಒಂದು ಜಡ್ಜ್ಮೆಂಟ್ ಅಥವಾ ನ್ಯಾಯ ನಿಮ್ಗೆ ಇಷ್ಟ ಆಗಲಿಲ್ಲ ಅಂತಂದರೆ ಏನರ್ಥ? ಇಷ್ಟ ಆಗಲಿಲ್ಲ ಅಂತಂದರೆ ನಿಮ್ಗೆ ಅದು ಸರಿ ಅನಿಸಲ್ಲ ನಿಮಗೆ, ಆಯಿತಾ? ನಮಗೆ ಅಂದರೆ ನ್ಯಾಯ ನಮಗೆ ದೊರಕಿಲ್ಲ ಅಂತ ಅಂದ್ಬಿಟ್ಟು ನೀವೇನು ಮಾಡ್ತೀರಾ? ಹೈಯರ್ ಅಂತಂದರೆ ಹೈಕೋರ್ಟ್ಗಿಂತ ಹೈಯರ್ ಏನಾದ್ರು ಒಂದು ಇರಬೇಕು. ಸೊ ಅದಕ್ಕೆ ಸುಪ್ರೀಂ ಕೋರ್ಟ್ನ ಮಾಡ್ತಾರೆ. ಸೊ ಅಷ್ಟೇ, ಸುಪ್ರೀಂ ಕೋರ್ಟ್ ಬಗ್ಗೆ ಅಷ್ಟೇ ಇಂಟ್ರೊಡಕ್ಷನು, ಜಾಸ್ತಿ ಹೋಗೋ ಅವಶ್ಯಕತೆ ಇಲ್ಲ. ಅದರದ್ದು ಹಿಸ್ಟ್ರಿ ಕೂಡ ಇದೆ. ಸುಪ್ರೀಂ ಕೋರ್ಟು 1773 ಚಾರ್ಟರ್ ಆ್ಯಕ್ಟ್ ಬರುತ್ತೆ ನೋಡಿದ್ರಲ್ವ, ಆ ಆ್ಯಕ್ಟಿಂದ ತಗೊಳ್ಳೋದಾದರೆ ಹಿಸ್ಟ್ರಿ ತುಂಬ ಇದೆ, ಸರಿನಾ? ಸೊ ಇಲ್ಲಿ ಸುಪ್ರೀಂ ಕೋರ್ಟ್ ಶುರು ಮಾಡಿದ್ರೆ, ಇಲ್ಲಿ ಅಮೇರಿಕನ್ ಕಾನ್ಸ್ಟಿಟ್ಯೂಷನ್ಗೆ ಏನು ಮಾಡಿದ್ದಾರೆ, ಅಲ್ಲಿ ಕಂಪ್ಯಾರಿಸನ್ ಮಾಡಿದ್ದಾರೆ. ಸೊ ಇದು ನಮಗೆ ಬೇಡ. ಸಿಂಪಲಾಗಿ ಹೇಳೋದಾದರೆ, ಅಮೇರಿಕನ್ ಕಾನ್ಸ್ಟಿಟ್ಯೂಷನಲ್ಲಿ ಏನಾಗ್ತದೆ ಅಂತಂದರೆ, ಅಲ್ಲೂ ಪ್ರತಿಯೊಂದು ಸ್ಟೇಟಲ್ಲಿ ಅಲ್ಲಿ ಸುಪ್ರೀಂ ಕೋರ್ಟ್ ಇರ್ತದಂತೆ, ಸರಿನಾ? ಅಲ್ಲಿ ಪ್ರತಿಯೊಂದು ಸ್ಟೇಟಲ್ಲಿ ಅಂದರೆ ಈಗ USA ಅಂತ ತೊಗೊಂಡ್ರೆ ನೀವು, ಅಲ್ಲಿ ಏನಾಗಿದೆ, ಈಗ ನಮ್ಮಲ್ಲಿ ಸ್ಟೇಟು ಹೇಗೆ ಒಂದು ಸೆಂಟರ್ ಅಂಡರಲ್ಲಿ ಬರುತ್ತೋ, ಅಲ್ಲಿ ಆ ಥರ ಇಲ್ಲ. ಅಲ್ಲಿ ಒಂದೊಂದು ಸ್ಟೇಟು ಸೆಂಟರ್ ಥರ ಇರ್ತದೆ. ಸೊ ಅದಕ್ಕೆ ಪ್ರತಿಯೊಂದು ಸ್ಟೇಟ್ಗಳಲ್ಲೂ ಕೂಡ ಅವರು ಸುಪ್ರೀಂ ಕೋರ್ಟ್ನ ರಚನೆ ಮಾಡಿದ್ದಾರೆ. ಸೊ ನಮ್ಮ ಇಂಡಿಯಾದಲ್ಲಿ ಇಲ್ಲ ಆ ಥರ ಅಂತ ಅಂದ್ಬಿಟ್ಟು ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ. ಸೊ ನಮಗೆ ಬೇಡ ಅದು. ಸೊ ಅದಕ್ಕಿಂತ ಮುಂಚೆ ಇಲ್ಲಿ ಇದು ಆರ್ಟಿಕಲ್ 124 ಏನು 114 ಅಂತ ಬರ್ತಿದ್ದೀನಿ, ಯಾವುದದು
ಗೊತ್ತಿಲ್ಲ, ಹೇಳ್ತೀನಿ ಅದನ್ನಲ್ಲಿ 147 ಅದು 124 147ವರೆಗೂ ಇದು ಆರ್ಟಿಕಲ್ಸು, ಪಾರ್ಟ್ 5 ಚಾಪ್ಟರ್ 4. ಸೊ ಅದನ್ನೆಲ್ಲ ಬೇಡ, ನೀವು ನೋಡ್ಕೊಳ್ಳಿ ಅದನ್ನು. ಸೊ ಇಲ್ಲಿ ಬರೋಣ. ಸುಪ್ರೀಂ ಕೋರ್ಟ್ ವಾಸ್ ಇನಾಗ್ರೇಟೆಡ್ ಆನ್ January 28, 1950. 1950ಲಿ ಸುಪ್ರೀಂ ಕೋರ್ಟ್ ಅಂತ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಇದನ್ನು ಫೆಡರಲ್ ಕೋರ್ಟ್ ಅಂತ ಹೇಳ್ತಾ ಇದ್ರು. ವಾಟ್ ಯು ಮೀನ್ ಬೈ ಫೆಡರಲ್ ಕೋರ್ಟ್? ಅದಕ್ಕೊಂದು ಡಯಾಗ್ರಾಮ್ ಬರೀತೀನಿ. ಸೊ ಫೆಡರಲ್ ಕೋರ್ಟ್ ಅಂದರೆ ಏನು ಅಂತ ಹೇಳೋದಾದರೆ, ಸೊ ಇವತ್ತು ಮಾಡ್ತಿರೋದು ಸುಪ್ರೀಂ ಕೋರ್ಟ್. ಈಗ ಫೆಡರಲ್ ಕೋರ್ಟ್ ಅಂತಲೂ ಕರೀತಾರೆ ಇದನ್ನು. ಮೊದಲು ಕರೀತಾ ಇದ್ರು ಫೆಡರಲ್ ಕೋರ್ಟ್ ಅಂತ. ಯಾಕೆ ಫೆಡರಲ್ ಕೋರ್ಟ್ ಅಂತಂದರೆ, ಈ ನಮ್ಮ ಸ್ಟೇಟಲ್ಲಿದ್ದಂತಹ ಒಂದು ಹೈಕೋರ್ಟ್ಸ್ ಏನಿತ್ತು, ಹೈಕೋರ್ಟ್, ಈ ಹೈಕೋರ್ಟ್ ಎಲ್ಲ ಅಂಡರ್ ಒಂದು ಇನ್ಸ್ಟಿಟ್ಯೂಷನ್ ಅಂಡರ್ ಬರ್ತಾಯಿತ್ತು. ಸೊ ಇಟ್ ಈಸ್ ಕಾಲ್ಡ್ ಫೆಡರಲ್ ಅಂಡರಲ್ಲಿ ಬರ್ತಾಯಿತ್ತು. ಸೊ ಇದಕ್ಕೆ ನಾವೇನು ಮಾಡೋದು, ಇದು ಅಂಡರ್ ಬರ್ತಾಯಿದ್ದಲ್ಲ, ಇದನ್ನು ಫೆಡರಲ್ ಕೋರ್ಟ್ ಅಂತ ಇರೋದನ್ನ ನಾವೇನು ಮಾಡೋದು, 1947ಗಿಂತ ಮುಂಚೆ ಇದ್ದಿದ್ದು, ಬಿಫೋರ್ 1947, ಆಫ್ಟರ್ ಇಂಡಿಪೆಂಡೆನ್ಸ್ ಯಾವಾಗ 1950ಲಿ ಈ ಫೆಡರಲ್ ಕೋರ್ಟ್ ಅಂತ ಇರೋದನ್ನ ನಾವು ಸುಪ್ರೀಂ ಕೋರ್ಟ್ ಅಂತ ಮಾಡ್ತೀವಿ. ಸುಪ್ರೀಂ ಕೋರ್ಟು. ಸೊ ಸುಪ್ರೀಂ ಕೋರ್ಟು ಈಗ ನಾವು ಏನು ಮಾಡ್ತೀವಿ ಕ್ಲಾಸಲ್ಲಿ, ಈ ಸುಪ್ರೀಂ ಕೋರ್ಟ್ಗಿರೋ ನಮ್ಮ ಇಂಡಿಯನ್ ಸುಪ್ರೀಂ ಕೋರ್ಟಲ್ಲಿರೋ ಜುರಿಸ್ಟಿಕ್ಷನ್ ಆಗಿರ್ಬೋದು, ಪವರ್ಸ್ ಆಗಿರ್ಬೋದು, ಬೇರೆ ಕಂಟ್ರೀಸ್ಗೆ ಹೋಲಿಸ್ಕೊಂಡ್ರೆ ಇದು ಸುಪ್ರೀಮ್ ಆಗಿದೆ. ಆಯಿತಾ, ಸುಪ್ರೀಮ್ ಆಗಿದೆ, ಒಂಥರ ಕಿಂಗ್ ಇದು. ಆಯಿತಾ, ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಈಗ ಟೆಕ್ಸ್ಟ್ ಬುಕ್ ಬರೋಣ. ಸೊ ಇವಾಗ ಯಾವಾಗ ಎಸ್ಟಾಬ್ಲಿಷ್ ಆಯಿತು ಅಂತಂದರೆ January 28, 1950. ಅದಕ್ಕಿಂತ ಮುಂಚೆ ಇದನ್ನು ಫೆಡರಲ್ ಕೋರ್ಟ್ ಅಂತ ಕರಿತಾಯಿದ್ರು. ಸೊ ಇಟ್ ವಾಸ್ ಸಕ್ಸೀಡೆಡ್ ದ ಫೆಡರಲ್ ಕೋರ್ಟ್ ಆಫ್ ಇಂಡಿಯಾ. ಸರಿನಾ, ಇಟ್ ವಾಸ್ ಸಕ್ಸೀಡೆಡ್ ಫೆಡರಲ್ ಕೋರ್ಟ್ ಆಫ್ ಇಂಡಿಯಾ ಎಸ್ಟಾಬ್ಲಿಷ್ ಅಂಡರ್ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935. 1935ಲಿ ಇದನ್ನು ಫೆಡರಲ್ ಕೋರ್ಟ್ ಅಂತ ತಂದರು. ಆದರೆ ಅವ್ರಿಗೆ ನಮ್ಮ ಇಂಡಿಯಾದವ್ರಿಗೆ ಇದನ್ನು ಇಷ್ಟ ಆಗಲ್ಲ, ಫೆಡರಲ್ ಕೋರ್ಟ್ ಅನ್ನೋದು ಸ್ವಲ್ಪ ಇದು ಬ್ರಿಟಿಷ್ ಆ್ಯಸೆಂಟ್ ಥರ ಇದೆ. ಸೊ ನಾವು ಅದನ್ನು ಸುಪ್ರೀಂ ಕೋರ್ಟ್ ಅಂತ ಮಾಡೋಣ. ಸೊ ಅಂತ ಅದನ್ನು ಸುಪ್ರೀಂ ಕೋರ್ಟ್ ಅಂತ ಮಾಡ್ತಾರೆ. ಆಯಿತಾ, ಯಾವಾಗ 1950 January 28. ಅದಕ್ಕಿಂತ ಮುಂಚೆ ಇದನ್ನು ಫೆಡರಲ್ ಕೋರ್ಟ್ ಅಂತ ಹೇಳ್ತಾಯಿದ್ವು. ಸೊ ನೆಕ್ಸ್ಟು ಆರ್ಟಿಕಲ್ 124 147ವರೆಗೂ ಈ ಆರ್ಟಿಕಲ್ಸ್ ಇದೆ ಸುಪ್ರೀಂ ಕೋರ್ಟ್ ಬಗ್ಗೆ. ಪಾರ್ಟ್ 5 ಆಫ್ ದ ಕಾನ್ಸ್ಟಿಟ್ಯೂಷನ್ ಡೀಲ್ಸ್ ವಿತ್ ಆರ್ಗನೈಸೇಷನ್, ಇಂಡಿಪೆಂಡೆನ್ಸ್, ಜುರಿಸ್ಟಿಕ್ಷನ್, ಪವರ್ಸ್, ಪ್ರೊಸೀಜರ್ ಆ್ಯಂಡ್ ಸೋ ಆನ್. ಅದೆಲ್ಲ ಮುಂದೆ ನೋಡ್ತೀವಿ ಏನೇನಿದೆ ಅಂತ. ಸೊ ಕಂಪೋಸಿಷನ್ಸ್ ಅಂತ ಇದಕ್ಕೆ ಒಂದು ಡಯಾಗ್ರಾಮ್ ಇದೆ, ತೋರಿಸ್ಬೇಕು ನಿಮಗೆ. ಇದು ಸೊ ಡಯಾಗ್ರಾಮ್ ಅಂತೀನಿ, ಟೇಬಲ್ಸ್ ಇದೆ. ಈ ಟೇಬಲ್ಸು ಫಸ್ಟು ಕಂಪೋಸಿಷನ್ ನೋಡೋಣ. ಅಟ್ ಪ್ರೆಸೆಂಟ್ ಸುಪ್ರೀಂ ಕೋರ್ಟ್ ಕನ್ಸಿಸ್ಟ್ ಆಫ್ 34 ಜಡ್ಜಸ್, 1 ಚೀಫ್ ಜಸ್ಟಿಸ್ ಇದ್ದಾರಂತೆ, ಜೊತೆಗೆ 33 ಅದರ್ ಜಡ್ಜಸ್ಸು. ಅಂದರೆ 1 + 33, ಒಬ್ಬರು ಚೀಫ್ ಜಸ್ಟಿಸ್ ಇರ್ತಾರೆ, ಇನ್ನು 33 ಜನ ಹಾಗೆ ಸುಮ್ಮನೆ ಜಡ್ಜು, ನಾರ್ಮಲ್ ಜಡ್ಜ್ ಆಗಿರ್ತಾರೆ. ಸೊ ಈಗ ರೀಸೆಂಟಾಗಿ ಕರೆಂಟ್ ಅಫೇರ್ಸು ಕ್ವಶನ್ ಇದೆ, ಹೂ ಈಸ್ ದ ನ್ಯೂ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ 2024ಲಿ ಈಗ ಹೊಸದಾಗಿ ಅಪಾಯಿಂಟ್ ಆದರು. ಸೊ ಅವರ ಹೆಸರು ಚಂದ್ರಚೂಡ್ ಅವರು ಈಗ ರಿಟೈರ್ಮೆಂಟ್ ತೊಗೊಂಡ್ರು. ಜೊತೆಗೆ ಈಗ ಹೊಸಬ್ರು ಅಪಾಯಿಂಟ್ ಆದ್ರಲ್ಲ, ಅವ್ರ ಹೆಸರನ್ನು ಕಮೆಂಟಲ್ಲಿ ಹೇಳಿ ಆಯಿತಾ. ಸೊ ಕಂಪೋಸಿಷನ್ ಅಂದರೆ ಬಂದರೆ ಗೊತ್ತಾಯ್ತು ನಮಗೆ 1 + 33 ಅಂತ. ಅದಕ್ಕಿಂತ ಮುಂಚೆ ಎಷ್ಟು ಜನ ಇದ್ದರು ಅಂತ ಹೇಳೋದಾದರೆ, ಫಸ್ಟು 7 ಜನ ಇದ್ರಂತೆ, 7 ಜನ ಇದ್ದರು ಮೆಂಬರ್ಸು. ನೆಕ್ಸ್ಟ್ 8 ಜನ ಎಕ್ಸ್ಕ್ಲೂಡಿಂಗ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವ್ರನ್ನ ಅಥವಾ ನಾನು CJI ಅಂತ ಹೇಳ್ತೀನಿ. ಸ್ವಲ್ಪಕ್ಕೂ ನಾನು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂತ ಹೇಳೋಕ್ಕಾಗಲ್ಲ. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅನ್ನೋದು ಬದಲು ನಾನು CJI ಅಂತೀನಿ. ಸೊ ಸರಿನಾ, CJI ಅವ್ರನ್ನ ಬಿಟ್ಟು ಎಷ್ಟು ಜನ ಇದ್ದರು ಅಂತಂದರೆ, ಮೊದಲು 7 ಜನ ಇದ್ರಂತೆ, ಮತ್ತು ಟೋಟಲಿಗೆ 8 ಜನ ಇನ್ಕ್ಲೂಡಿಂಗ್ CJI ಅವ್ರನ್ನ ಸೇರಿಸ್ಕೊಂಡ್ರೆ, ಚೀಫ್ ಜಸ್ಟಿಸ್ ಅವ್ರನ್ನ ಸೇರಿಕೊಂಡ್ರೆ 8 ಜನ ಇದ್ದರು. ಸೊ ಅದಾದಮೇಲೆ ಸುಪ್ರೀಂ ಕೋರ್ಟ್ ಆ್ಯಕ್ಟು 1956 ಅಮೆಂಡ್ಮೆಂಟ್ ಮಾಡಿದ್ರು, 10 ಜನ ಇರಬೇಕು ಅಂತ. ಎಕ್ಸ್ಕ್ಲೂಡಿಂಗ್ CJI ಅವರು. ಇನ್ಕ್ಲೂಡ್ ಮಾಡಿದ್ರೆ ನಮಗೆ 11 ಜನ ಆಯ್ತಾರೆ. ನೆಕ್ಸ್ಟ್ ಇನ್ನೊಂದ್ಸತಿ 1960ರಲ್ಲಿ ಮತ್ತೆ ಅಮೆಂಡ್ಮೆಂಟ್ ಮಾಡ್ತಾರೆ, 13 ಜನ ಮಾಡ್ತಾರೆ. ಇನ್ಕ್ಲೂಡ್ ಮಾಡಿದ್ರೆ 14 ಜನ. ನೆಕ್ಸ್ಟು ಸುಪ್ರೀಂ ಕೋರ್ಟ್
ಮತ್ತು 1997 ಮತ್ತೆ ಅಮೆಂಡ್ಮೆಂಟ್ ಮಾಡ್ತಾರೆ, 17 ಜನ ಎಕ್ಸ್ಕ್ಲೂಡ್ ಆಗ್ತಾರೆ, ಎಕ್ಸ್ಕ್ಲೂಡ್ ಆದರೆ 17 ಜನ, ಇನ್ಕ್ಲೂಡ್ ಆದರೆ 18. 1980 ಮತ್ತೆ ಅಮೆಂಡ್ಮೆಂಟು 25 ಜನ ಆಗ್ತಾರೆ, ಎಕ್ಸ್ಕ್ಲೂಡ್ ಮಾಡಿದ್ರೆ, ಇನ್ಕ್ಲೂಡ್ ಮಾಡಿದ್ರೆ 26 ಜನ. ಮತ್ತು 2008 ಮತ್ತೆ ಎಕ್ಸ್ಕ್ಲೂಡ್ ಮಾಡಿದ್ರೆ 30 ಜನ, ಇನ್ಕ್ಲೂಡ್ ಮಾಡಿದ್ರೆ 31. ಮತ್ತು 2019 ಮಾಡ್ತಾರೆ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾನ ಎಕ್ಸ್ಕ್ಲೂಡ್ ಮಾಡಿದ್ರೆ 33 ಜನ, ಇನ್ಕ್ಲೂಡ್ ಮಾಡಿದ್ರೆ 34 ಜನ. ಸೊ ಇದು ಟೇಬಲು ಕಂಪೋಸಿಷನ್ಸು, ಬ್ಯಾಕ್ಗ್ರೌಂಡ್ ಎಷ್ಟು ಜನ ಇದ್ದರು ಅಂತ. ಸೊ ಅಷ್ಟೇ. ನೆಕ್ಸ್ಟು 1 ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮತ್ತು 33 ಅದರ್ ಜಡ್ಜಸ್ ಇರ್ತಾರೆ. ಸೊ ಈಗ ನಾವೇನು ಟೇಬಲ್ ಡಿಸ್ಕಸ್ ಮಾಡೋದಲ್ಲ, ಆ ಟೇಬಲ್ ಇಲ್ಲಿ ಕೊಟ್ಟಿದ್ದಾನೆ ಇಲ್ಲಿ, ಸರಿನಾ? ಟೇಬಲ್ ಬಗ್ಗೆ ಇನ್ಫಾರ್ಮೇಷನ್, ಟೇಬಲ್ ನೀಟಾಗಿ ನೋಡ್ಕೊಳ್ಳಿ. ಅದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ ನೀವು ಮೇನ್ಸ್ ಬರೀಬೇಕಾದ್ರೆ, ಮೇನ್ಸಲ್ಲಿ ಆನ್ಸರ್ ಬರೀಬೇಕಾದ್ರೆ ಬೇಕಾಗ್ತದೆ. ಸೊ ಅಪಾಯಿಂಟ್ಮೆಂಟು ಯಾರು ಅಪಾಯಿಂಟ್ ಮಾಡ್ತಾರೆ? ಸುಪ್ರೀಂ ಕೋರ್ಟಲ್ಲಿರೋ ಜಡ್ಜಸ್ನ, ಅಂದರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾನ ಅಥವಾ ಜಡ್ಜಸ್ ಅಥವಾ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾನ ಯಾರು ಅಪಾಯಿಂಟ್ ಮಾಡ್ತಾರೆ ಅಂತಂದರೆ ಪ್ರೆಸಿಡೆಂಟ್ ಅವರು ಅಪಾಯಿಂಟ್ ಮಾಡ್ತಾರೆ. ನೋಡಿ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಚೀಫ್ ಜಸ್ಟಿಸ್ ಈಸ್ ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್ ಆಫ್ಟರ್ ಕನ್ಸಲ್ಟೇಷನ್ ವಿತ್ ದ ಜಡ್ಜಸ್ ಆಫ್ ದ ಸುಪ್ರೀಂ ಕೋರ್ಟ್ ಆ್ಯಂಡ್ ಹೈಕೋರ್ಟ್ ಹಿ ಡೀಮ್ಸ್ ಟು ಬಿ ನೆಸೆಸರಿ. ಅಕಸ್ಮಾತು ಈಗ ಅಪಾಯಿಂಟ್ ಮಾಡಬೇಕು ಅಂತ ತಿಳ್ಕೊಳ್ಳಿ, ಯಾರನ್ನಾರು ಅಪಾಯಿಂಟ್ ಮಾಡಬೇಕು ಅಂದರೆ ಲೈಕ್ ಚೀಫ್ ಜಸ್ಟಿಸ್ CJI ಅಥವಾ ನಾರ್ಮಲ್ ಸುಪ್ರೀಂ ಕೋರ್ಟ್ ಜಡ್ಜಸ್ ಇದ್ದಾರಲ್ಲ, ಅವರು ಅಪಾಯಿಂಟ್ ಮಾಡೋಕ್ಕಿಂತ ಮುಂಚೆ ಹೈಕೋರ್ಟಲ್ಲಿರೋ ಸ್ವಲ್ಪ ಸೀನಿಯರ್ ಮೋಸ್ಟ್ ಇರ್ತಾರಲ್ಲ, ಹೈಕೋರ್ಟ್ ಜಡ್ಜಸ್ಸು ಮತ್ತು ಅದರ್ ಅಫಿಷಿಯಲ್ಸು, ಲೈಕ್ ಇವರು ಯಾರು ಸುಪ್ರೀಂ ಕೋರ್ಟ್, ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟಲ್ಲಿರೋ ಒಂದಷ್ಟು ಜಡ್ಜಸ್ನ ಇವರು ರೆಫರ್ ಮಾಡ್ತಾರೆ. ಯಾರು? ಪ್ರೆಸಿಡೆಂಟ್ ಅವರು ಕೇಳ್ತಾರೆ, ನೋಡಪ್ಪ ಇವ್ರನ್ನ ಅಪಾಯಿಂಟ್ ಮಾಡೋಣ ಅಂದ್ಕೊಂಡಿದ್ದೀವಿ. ಸಾರಿ ಅವರಲ್ಲ, ಅವರೇನು ಕೇಳಲ್ಲ ಆ ರೀತಿ, ಇವರು ಬಂದು ಒಪ್ಪಿಗೆ ಕೊಡ್ತಾರೆ. ಯಾರನ್ನ? ಸೊ ನೋಡಿ ಸರ್, ಈ ರೀಸೆಂಟಾಗಿ ನಾವು ಇವ್ರನ್ನ ಅಪಾಯಿಂಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ, ನೀವು ದಯವಿಟ್ಟು ಇವ್ರನ್ನೇ ಅಪಾಯಿಂಟ್ ಮಾಡಿ ಅಂತ ಇವರು ರೆಕಮೆಂಡ್ ಮಾಡ್ತಾರೆ. ಯಾರಿಗೆ? ಪ್ರೆಸಿಡೆಂಟ್ ಅವ್ರಿಗೆ. ಪ್ರೆಸಿಡೆಂಟ್ ಅವರು ಆಮೇಲೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮತ್ತು ಅದರ್ ಜಡ್ಜಸ್ನ ಇವರು ಅಪಾಯಿಂಟ್ ಮಾಡ್ತಾರೆ. ಅರ್ಥ ಆಯ್ತಲ್ವ? ಯಾರು? ಹೈಕೋರ್ಟಲ್ಲಿ ಮತ್ತು ಸುಪ್ರೀಂ ಕೋರ್ಟಲ್ಲಿರೋ ಜಡ್ಜಸ್ಗಳು ಯಾರೋ ಒಬ್ಬರನ್ನ ಆಯ್ಕೆ ಮಾಡ್ತಾರೆ. ಆಯ್ಕೆ ಮಾಡಿ, ನೋಡಿ ಸರ್ ಪ್ರೆಸಿಡೆಂಟ್ ಸಾಬ್, ನೋಡಿ ನಾವು ಇವ್ರನ್ನ ಆಯ್ಕೆ ಮಾಡಬೇಕು ಅಂತ ಒಪ್ಕೊಂಡಿದ್ದೀವಿ, ದಯವಿಟ್ಟು ನೀವು ಅವ್ರನ್ನೇ ಆಯ್ಕೆ ಮಾಡಿ ಅಂತ ಇಲ್ಲಿ ಇವರು ರೆಕಮೆಂಡೇಶನ್ ಕೊಡ್ತಾರೆ. ಪ್ರೆಸಿಡೆಂಟ್ ಅವ್ರಿಗೆ. ಪ್ರೆಸಿಡೆಂಟ್ ಅವರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಥವಾ ಅದರ್ ಜಡ್ಜಸ್ ಆಫ್ ಸುಪ್ರೀಂ ಕೋರ್ಟ್ ಇವರು ಅಪಾಯಿಂಟ್ ಮಾಡ್ತಾರೆ. ಸರಿನಾ? ನೋಡಿ ಅದನ್ನೇ ಕೊಟ್ಟಿರೋದಿಲ್ಲಿ. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಈಸ್ ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್ ಆಫ್ಟರ್ ದ ಕನ್ಸಲ್ಟೇಷನ್ ವಿತ್ ಸಚ್ ಜಡ್ಜಸ್ ಆಫ್ ದ ಸುಪ್ರೀಂ ಕೋರ್ಟ್ ಆ್ಯಂಡ್ ಹೈಕೋರ್ಟ್. ದ ಅದರ್ ಜಡ್ಜಸ್ ಆರ್ ಅಪಾಯಿಂಟೆಡ್ ಬೈ ಪ್ರೆಸಿಡೆಂಟ್ ಆಫ್ಟರ್ ದ ಕನ್ಸಲ್ಟೇಷನ್ ಆಫ್ ಜಸ್ಟಿಸು. ಓಕೆ, ಈಗ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವ್ರನ್ನ ಯಾರು ಅಪಾಯಿಂಟ್ ಮಾಡ್ತಾರೆ ಅಂದರೆ ಪ್ರೆಸಿಡೆಂಟ್ ಅವರು. ಆಯಿತಾ? ಯಾರು ರೆಕಮೆಂಡೇಶನ್ ಕೊಡಬೇಕು? ಅದರ್, ನೋಡಿ, ಸಚ್ ಜಡ್ಜಸ್ ಆಫ್ಟರ್ ದ ಕನ್ಸಲ್ಟೇಷನ್ ಆಫ್ ಸಚ್ ಜಡ್ಜಸ್ ಆಫ್ ದ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟಲ್ಲಿರೋ ಇನ್ನು ಮಿಕ್ಕ ಇರ್ತಾರಲ್ಲ, ಬೇರೆ ಜಡ್ಜಸ್ ಇರ್ತಾರಲ್ವ, ಅವ್ರುಗಳ ಒಂದು ರೆಕಮೆಂಡೇಷನಿಂದ, ಅವ್ರುಗಳ ಒಂದು ಕನ್ಸಲ್ಟೇಷನಿಂದ, ಅವ್ರುಗಳ ಒಂದು ಅಡ್ವೈಸಿಂದ ನಮ್ಮ CJI ಅವ್ರನ್ನ ಅಪಾಯಿಂಟ್ ಮಾಡ್ತಾರೆ, ಒಬ್ಬರನ್ನ. ಆಯಿತಾ? ಇನ್ನು ಮಿಕ್ಕ 33 ಜನ ಇರ್ತಾರಲ್ಲ, ಅವ್ರನ್ನ ಅಪಾಯಿಂಟ್ ಮಾಡೋಕ್ಕಿಂತ ಮುಂಚೆ ಇವರ ರೆಕಮೆಂಡೇಷನ್ ಬೇಕು. ಯಾರು? CJI ಅವರ ರೆಕಮೆಂಡೇಷನ್ ಬೇಕಾಗ್ತದೆ. ಸೊ ಅದು ನೋಡಿ, ಅದರ್ ಜಡ್ಜಸ್ ಆರ್ ಅಪಾಯಿಂಟೆಡ್ ಬೈ ಪ್ರೆಸಿಡೆಂಟ್ ಆಫ್ಟರ್ ದ ಕನ್ಸಲ್ಟೇಷನ್ ವಿತ್ ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಸರಿನಾ? ಅಷ್ಟೇ, ಇದು ಅಪಾಯಿಂಟ್ಮೆಂಟ್ ಆಫ್ ಜಡ್ಜಸ್ಸು. ನೆಕ್ಸ್ಟು ಕಾಂಟ್ರವರ್ಸಿ ಓವರ್ ಕನ್ಸಲ್ಟೇಷನ್. ಈ ಕನ್ಸಲ್ಟೇಷನ್ ಅಂತ ಹೇಳಿದ್ನಲ್ಲ, ಇದ್ರ ಬಗ್ಗೆ ಒಂದಷ್ಟು ಕಾಂಟ್ರವರ್ಸೀಸ್ ಇದೆ, ಏನು ಎತ್ತ ಅಂತ. ಸೊ ಇದು ನಮಗೆ ಬೇಡ, ಯಾಕೆಂತಂದರೆ UPSC ಯಾವಾಗಲೂ ಕಾಂಟ್ರವರ್ಸಿಗಳ ಬಗ್ಗೆ ಕ್ವಶನ್ ಕೇಳಲ್ಲ, ಮೇನ್ಸಲ್ಲಾಗಿರ್ಬೋದು, ಇಂಟರ್ವ್ಯೂ ಆಗಿರ್ಬೋದು. ಸೊ ನೀವು ಇದನ್ನು ಸ್ಕಿಪ್ ಮಾಡಿ ಅಂತ ಹೇಳಲ್ಲ ನಾನು, ಜಸ್ಟ್ ನಿಮ್ಮ ನಾಲೆಡ್ಜ್ಗೆ ನೀವು ಸೆಲ್ಫ್ ಸ್ಟಡಿ ಮಾಡ್ಕೊಳ್ಳಿ. ಸೊ ಅದ್ರ ಬಗ್ಗೆ ಏನು ಅಷ್ಟು ಹೋಗೋದು ಬೇಡ ಅಂದ್ಕೊಳ್ತೀನಿ. ಸೊ ನಿಮ್ಮ ಹತ್ರ ಬುಕ್ ಇತ್ತು ಅಂತಂದರೆ ತೊಗೊಳ್ಳಿ, ಇಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಲಕ್ಷ್ಮೀಕಾಂತ್, ಫಸ್ಟು ಹೋಗಿ ತೊಗೊಬೇಡಿ. ಆಯಿತಾ? ಅದು ಮತ್ತು ಏನೋ ಸ್ಪೆಕ್ಟ್ರಮ್ ಬುಕ್ಕು, ಎರಡೂ ಚಿನ್ನದಂಥ ಬುಕ್කුಗಳು, ಫಸ್ಟು ಹೋಗಿ ಬೈ ಮಾಡಿಬಿಡಿ. ಆಯಿತಾ? ನೆಕ್ಸ್ಟು ಇದೆ ಫುಲ್ಲು ಕಂಪ್ಲೀಟಾಗಿ ಈ ಕಾಂಟ್ರವರ್ಸೀಸ್ ಬಗ್ಗೆ ಏನಿದೆ, ಡೈರೆಕ್ಟಾಗಿ ಕ್ವಾಲಿಫಿಕೇಷನ್ಗೆ ಹೋಗೋಣ. ಏನಿರಬೇಕು ಈಗ? ಕ್ವಾಲಿಫಿಕೇಷನ್ ಓದ್ತೀಗ. ಕ್ವಾಲಿಫಿಕೇಷನ್ ಅಂದ ತಕ್ಷಣ ನೀವು ಯಾರನ್ನೋ ಕರ್ಕೊಬಂದು ಸುಪ್ರೀಂ ಕೋರ್ಟಲ್ಲಿ ನೀವು ನೋಡಪ್ಪ ಡೊನಾಲ್ಡ್ ಟ್ರಂಪು ಇವತ್ತಿದ ನೀವು ನಮ್ಮ ಇಂಡಿಯಾದ ಸುಪ್ರೀಂ ಕೋರ್ಟ್ ಅಂತ ಹೇಳೋಕ್ಕಾಗತ್ತಾ? ಇಲ್ಲ. ಸೊ ಫಸ್ಟು ಅವ್ರಿಗೆ ಕ್ವಾಲಿಫಿಕೇಷನ್ ಏನಿರಬೇಕು ಅಂದರೆ ಸಿಟಿಸನ್ ಆಫ್ ಇಂಡಿಯಾ ಆಗಿರಬೇಕು.
ಅವರೊಬ್ಬರು ಸುಪ್ರೀಂ ಕೋರ್ಟಲ್ಲಿ ಜಡ್ಜ್ ಆಗಬೇಕು ಅಂದರೆ ಫಸ್ಟು ಸಿಟಿಸನ್ ಆಫ್ ಇಂಡಿಯಾ ಆಗಿರಬೇಕು. ಜೊತೆಗೆ ಹೈಕೋರ್ಟಲ್ಲಿ ಇವರು 5 ವರ್ಷ ಜಡ್ಜಾಗಿ ಕೆಲಸ ಮಾಡಬೇಕು. ಅದಕ್ಕೂ ಬರೀತೀನಿ ಗುರು. ಈಗ ಸುಪ್ರೀಂ ಕೋರ್ಟಲ್ಲಿ ಇವರು ಕ್ವಾಲಿಫಿಕೇಷನ್ ಏನು ಅಂತಂದರೆ, ಸುಪ್ರೀಂ ಕೋರ್ಟ್ ಕ್ವಾಲಿಫಿಕೇಷನ್ ಏನು ಅಂತಂದರೆ, ಕ್ವಾಲಿಫಿಕೇಷನ್ಸ್ ಏನು ಅಂತಂದರೆ, ಒಂದು ಸಿಟಿಸನ್ ಆಗಿರಬೇಕು. ಇನ್ನೊಂದು ನೋಡಿ, ಹೈಕೋರ್ಟಲ್ಲಿ ಇವರು 5 ವರ್ಷ ಜಡ್ಜಾಗಿ ಸೇವೆ ಸಲ್ಲಿಸಿರಬೇಕು. ಆ್ಯಸ್ ಎ ಜಡ್ಜ್ ಹೈಕೋರ್ಟಲ್ಲಿ ಇವರು 5 ವರ್ಷ ಜಡ್ಜಾಗಿ ಸೇವೆ ಸಲ್ಲಿಸಿರಬೇಕು. ಜೊತೆಗೆ ಇಲ್ಲ ಅಂತಂದರೆ ಇವರು ಅಡ್ವೊಕೇಟ್ ಆಗಿರಬೇಕು. ಹೈಕೋರ್ಟಲ್ಲಿ ಇವರು 10 ವರ್ಷಗಳ ಕಾಲ ಅಡ್ವೊಕೇಟಾಗಿ ಕೆಲಸ ಮಾಡಬೇಕು. ಯಾವುದಾದ್ರೂ ಹೈಕೋರ್ಟ್ ಆಗಿರೋದು, ಕರ್ನಾಟಕ, ಕೇರಳ, ತಮಿಳುನಾಡು, ಯಾವುದೇ ಒಂದು ಹೈಕೋರ್ಟಲ್ಲಿರೋ 5 ವರ್ಷ ಜಡ್ಜಾಗಿ ಕೆಲಸ ಮಾಡಬೇಕು. ಇಲ್ಲ ಅಂತಂದರೆ ಅಡ್ವೊಕೇಟಾಗಿ 10 ವರ್ಷ ಕೆಲಸ ಮಾಡಿದರೆ ಇವರನ್ನು ನಾವು ಅಪಾಯಿಂಟ್ ಮಾಡಬಹುದು. ಇದಕ್ಕೆ ಅಂದರೆ ಕ್ವಾಲಿಫಿಕೇಷನು. ಜೊತೆಗೆ ಇನ್ನೊಂದಿದೆ, ಇದು ಮೊದಲನೇದು, ಇದು ಎರಡನೇದು, ಮೂರನೇದಿದೆ. ಇನ್ನೊಂದು ಪ್ರೆಸಿಡೆಂಟ್ ಅವರ ಒಂದು ಒಪಿನಿಯನಿಂದ, ಸೊ ಏನಿದು ಪ್ರೆಸಿಡೆಂಟ್ ಅವ್ರ ಒಪಿನಿಯನು? ಈಗ ಪ್ರೆಸಿಡೆಂಟ್ ಅವರು ಪ್ರತಿಯೊಬ್ಬರೂ ನೋಡ್ತಾ ಇರ್ತಾರಲ್ವ, ಆಯಿತಾ, ಪ್ರತಿಯೊಬ್ಬರೂ ನೋಡ್ತಾ ಇರ್ತಾರೆ. ಜಡ್ಜಸ್ ಏನು ಮಾಡ್ತಾ ಇದ್ದಾರೆ, ಅವರ ಕ್ವಾಲಿಫಿಕೇಷನ್ ಏನು, ಹೇಗೆ ಜಡ್ಜ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರೆ, ಪ್ರತಿಯೊಂದು ನೋಡ್ತಾ ಇರ್ತಾರೆ. ಜೊತೆಗೆ ಇವರು ಯಾರೋ ಒಬ್ಬರನ್ನ ಸ್ವಲ್ಪ ಸೀನಿಯರ್ ಮೋಸ್ಟ್ ನೋಡ್ತಾರೆ. ಸೀನಿಯರ್ ಮೋಸ್ಟ್ ಯಾರಿದ್ದಾರೆ, ಈಗ 65 ಇಯರ್ಸ್ ಅವ್ರಿಗೆ ಲಾಸ್ಟ್ ಅಂದರೆ ವರ್ಕಿಂಗ್ ಇಯರ್ ಅಂತಂದರೆ ಟೆನ್ಯೂರ್ 65 ಇಯರ್ವರೆಗೂ ಅವರು ವರ್ಕ್ ಮಾಡ್ಬೋದು ಅಂತ ಇರ್ತದೆ. ಲೈಕ್ 60 to 63 ಇಯರ್ಸ್ ಯಾರು ಆಗಿತ್ತು ಅಂತಂದರೆ, ಜೊತೆಗೆ ಪಾಲಿಟಿ ಅಥವಾ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ತುಂಬ ನಾಲೆಡ್ಜ್ ಇತ್ತು ಅಂದರೆ, ಹೈ ನಾಲೆಡ್ಜ್ ಇತ್ತು ಅಂತಂದರೆ ಪ್ರೆಸಿಡೆಂಟ್ ಅವರು ಅವ್ರ ಒಪಿನಿಯನ್ ಹೇಳ್ತಾರೆ. ನೋಡಪ್ಪ, ನನಗೂ ಕೂಡ ಒಬ್ಬರು ನೋಡಿದ್ದೀನಿ, ಅವರು ತುಂಬ ಒಳ್ಳೆ ನಾಲೆಡ್ಜ್ ಪರ್ಸನ್ ಇದ್ದಾರೆ, ಸೊ ಅವ್ರನ್ನ ಅಪಾಯಿಂಟ್ ಮಾಡ್ಬೋದಲ್ವ ಅಂತ ಅವರು ಕೂಡ ಒಂದು ಒಪಿನಿಯನ್ನ ಹೇಳ್ತಾರೆ. ಬಟ್ ಇವರ ಪ್ರೆಸಿಡೆಂಟ್ ಒಪಿನಿಯನಿಂದ ಇದುವರೆಗೂ ಯಾರು ಕೂಡ ನೋ ಒನ್ ಹ್ಯಾಸ್ ಅಪಾಯಿಂಟೆಡ್, ಯಾರು ಕೂಡ ಅಪಾಯಿಂಟ್ ಆಗಿಲ್ಲ. ಪ್ರೆಸಿಡೆಂಟ್ ಅವರ ಒಂದು ಒಪಿನಿಯನ್ನಿಂದ ನೋಡಪ್ಪ, ಅವರು ಸೀನಿಯರ್ ಮೋಸ್ಟ್ ಇದ್ದಾರೆ, ಜೊತೆಗೆ ಅವರು ಪೊಲಿಟಿಯಲ್ಲಿ ತುಂಬ ನಾಲೆಡ್ಜ್ ಇದೆ, ಜೊತೆಗೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ ತುಂಬ ಓದ್ಕೊಂಡಿದ್ದಾರೆ. ರಾಜಕೀಯದ ಬಗ್ಗೆ, ರಾಜಕೀಯ ಅಂದರೆ ಬೇರೆ ಅರ್ಥ ಆಗ್ತದೆ, ತುಂಬ ಅವರು ಒಳ್ಳೆ ಇದಾಗಿದ್ದಾರೆ. ಸೊ ಇವರನ್ನು ನಾವು ಮಾಡ್ಬೋದಲ್ವಾ ಅಂತ ಇವರು ಕೂಡ ಒಂದು ಒಪಿನಿಯನ್ ಕೊಡ್ತಾರೆ. ಸೊ ಆ ಥರ ಒಪಿನಿಯನ್ ಕೊಟ್ಟಾಗ ಅಪಾಯಿಂಟ್ ಮಾಡ್ಬೋದು, ಕ್ವಾಲಿಫಿಕೇಷನ್ ಇರ್ತದೆ. ಬಟ್ ಇದುವರೆಗೂ ಒಬ್ಬರೂ ಕೂಡ ಅಪಾಯಿಂಟ್ ಮಾಡ್ಕೊಂಡಿಲ್ಲ, ಆಯಿತಾ. ಸೊ ನೆಕ್ಸ್ಟು ಅದೇ ಕೊಟ್ಟಿರೋದು, ಶುಡ್ ಬಿ ಸಿಟಿಸನ್ ಆಫ್ ಇಂಡಿಯಾ, ಅಥವಾ 5 ವರ್ಷ ಹೈಕೋರ್ಟಲ್ಲಿ ಜಡ್ಜ್ ಆಗಿರಬೇಕು. ಇಲ್ಲ ಅಂತಂದರೆ ಅಡ್ವೊಕೇಟಾಗಿ 10 ವರ್ಷ ಹೈಕೋರ್ಟಲ್ಲಿ ಇದಾಗಿರಬೇಕು, ಅಡ್ವೊಕೇಟಾಗಿ ವರ್ಕ್ ಮಾಡಿರಬೇಕು. ಇಲ್ಲಾಂತಂದರೆ ಪ್ರೆಸಿಡೆಂಟ್ ಅವರ ಒಂದು ಒಪಿನಿಯನ್ ಇರಬೇಕು. ಡಿಸ್ಟಿಂಗ್ವಿಶ್ಡ್ ಜುರಿಸ್ಟ್ ಇನ್ ದ ಒಪಿನಿಯನ್ ಆಫ್ ಪ್ರೆಸಿಡೆಂಟ್. ನೋಡಿ, ಲಿಟ್ರೇಚರ್ ಇರೋದ್ರಿಂದ ಫಸ್ಟ್ ಟೈಮ್ ಓದೋರು ಇದನ್ನು ಸ್ಕಿಪ್ ಮಾಡಿಬಿಡ್ತಾರೆ. ನಾನು ಸ್ಕಿಪ್ ಮಾಡಿದ್ದೆ ಫಸ್ಟ್ ಟೈಮ್ ಓದೋದ್ರಿಂದ, ಸರಿನಾ. ಇದುವರೆಗೂ ನೋ ಒನ್ ಆಸ್ ಅಪಾಯಿಂಟೆಡ್ ಇನ್ ದಿಸ್ ವೇ, ಬರ್ಕೋಬೇಡಿ ಪಕ್ಕದಲ್ಲಿ, ಸರಿನಾ. ನೆಕ್ಸ್ಟು ಓತ್, ಪ್ರಮಾಣ ವಚನ ಯಾರು ಕೊಡ್ತಾರೆ ಅಂತಂದರೆ ಇವರು ಪ್ರೆಸಿಡೆಂಟ್ ಅವ್ರು ಕೊಡ್ತಾರೆ. ಅವರೇ ಅಪಾಯಿಂಟ್ ಮಾಡೋದ್ರಿಂದ ಅವರೇ ಇವರಿಗೆ ಪ್ರಮಾಣ ವಚನ ಕೊಡ್ತಾರೆ. ಜೊತೆಗೆ ಸ್ಯಾಲ್ರೀಸ್ ಎಲ್ಲ ಯಾರು ಮೇಂಟೈನ್ ಮಾಡ್ತಾರೆ ಅಂತಂದರೆ ಪಾರ್ಲಿಮೆಂಟು ಪ್ರತಿಯೊಂದೂ ನೋಡ್ಕೊಳ್ಳುತ್ತೆ. ಟೈಮ್ ಟು ಟೈಮು ಇವರಿಗೆ ಎಷ್ಟು ಕೊಡಬೇಕು, ಜಾಸ್ತಿ ಮಾಡಬೇಕಾ, ಇಂಕ್ರಿಮೆಂಟ್ ಮಾಡಬೇಕಾ, ಅಥವಾ ಏನಾದ್ರು ಬೋನಸ್ ಕೊಡಬೇಕಾ, ಕ್ಯಾಶುವಲಾಗಿ ಹೇಳ್ತಾ ಇರೋದು. ಸೊ ಇನ್ ಜನರಲ್, ಕ್ಯಾಶುವಲಿಟಿ ಅನ್ನೋದಕ್ಕಿಂತ ಇನ್ ಜನರಲ್ಲು ಪಾರ್ಲಿಮೆಂಟು ಪ್ರತಿಯೊಂದೂ ನೋಡ್ಕೊಳ್ಳುತ್ತೆ, ಆಯಿತಾ. ರಿಟೈರ್ಡ್ ಆದರೆ ಅವ್ರಿಗೆ 50% ಅವ್ರಿಗೇನು ಸ್ಯಾಲ್ರಿ ಬರುತ್ತೋ, ಆ ರಿಟೈರ್ಡ್ ಆಗೋಕ್ಕಿಂತ ಮುಂಚೆ ಆ ತಿಂಗಳಲ್ಲಿ ಅವ್ರು ಏನು ಸ್ಯಾಲ್ರಿ ತೊಗೊಂಡಿರ್ತಾರೋ ಆ ಸ್ಯಾಲ್ರಿಲಿ 50% ಇವ್ರಿಗೆ ರಿಟೈರ್ಮೆಂಟ್ ಇದಾಗಿ ಹೋಗ್ತದೆ, ಪೆನ್ಷನ್ ಹೋಗ್ತದೆ. ಸೊ ಇಷ್ಟು ಓತ್ ಯಾರು ಕೊಡ್ತಾರೆ, ಪ್ರೆಸಿಡೆಂಟ್ ಅವರು. ಸ್ಯಾಲ್ರೀಸ್ ಎಲ್ಲ ಯಾರು ನೋಡ್ಕೊಳ್ಳುತ್ತೆ ಅಂದರೆ ಪಾರ್ಲಿಮೆಂಟು. ಪೆನ್ಷನು 50% ಇವ್ರಿಗೆ ಸಿಗ್ತದೆ. ನೆಕ್ಸ್ಟು ಟೆನ್ಯೂರು, ಎಷ್ಟು ವರ್ಷಗಳ ಕಾಲ ಇವರು ಅಂದರೆ ಎಷ್ಟು ವರ್ಷ ಅವ್ರಿಗೆ ಆಗಿರಬೇಕು, ಅದು ಸುಪ್ರೀಂ ಕೋರ್ಟ್ ಜಡ್ಜ್ ಆಗೋದಕ್ಕೆ ಒಂದು ಟೈಮ್ ಲಿಮಿಟ್ ಇರ್ತದಲ್ವ, ಅವ್ರು ಒಂದು ಏಜ್ ಲಿಮಿಟ್ ಇರ್ತದಲ್ವ, ಆ ವರ್ಷಕ್ಕಂಟ ಅವರು ಸುಪ್ರೀಂ ಕೋರ್ಟ್ ಆಗಲು ಅರ್ಹರು ಅನ್ನೋದಕ್ಕೆ.
ಸೊ ಅದಕ್ಕೆ ಟೆನ್ಯೂರ್ ಏನಿದೆ, ಈಗ ಒಬ್ಬರು ಸುಪ್ರೀಂ ಕೋರ್ಟ್ ಆಗೋದಕ್ಕೆ ಈಗ ನಮ್ಮ ಪ್ರೈಮ್ ಮಿನಿಸ್ಟರ್ ಅಂತ ಹೇಳಿದ್ರೆ ಅವರು ಕೂಡ ಒಂದು ಟೆನ್ಯೂರ್ ಇಲ್ಲ, ಬಟ್ ಸ್ಟಿಲ್ ಅವರು ಒಂದು 5 ವರ್ಷ ಅವರು ಒಂದು ಗೌರ್ಮೆಂಟ್ ಇರ್ತದೆ ಅಲ್ವಾ. ಅದೇ ರೀತಿ ಸುಪ್ರೀಂ ಕೋರ್ಟ್ ಜಡ್ಜ್ಗೆ ಕಾನ್ಸ್ಟಿಟ್ಯೂಷನು ಯಾವುದೇ ಕೂಡ ಒಂದು ಟೆನ್ಯೂರ್ನ ಫಿಕ್ಸ್ ಮಾಡಿಲ್ಲ. ಸುಪ್ರೀಂ ಕೋರ್ಟ್ ಜಡ್ಜ್ಗಾಗಲಿ ಸುಪ್ರೀಂ ಕೋರ್ಟ್ಗಾಗಲಿ ಒಂದು ಟೆನ್ಯೂರ್ ಅನ್ನೋದು ಫಿಕ್ಸ್ ಆಗಿಲ್ಲ. ಆದರೆ ಸುಪ್ರೀಂ ಕೋರ್ಟ್ ಆಗಲು ಅವ್ರಿಗೆ 65 ವರ್ಷದವರೆಗೂ ಒಂದು ಮ್ಯಾಕ್ಸಿಮಮ್ ಪೀರಿಯಡ್ ಇರ್ತದೆ. 65 ವರ್ಷದವರೆಗೂ ಇವರು ಸುಪ್ರೀಂ ಕೋರ್ಟಲ್ಲಿ ಜಡ್ಜ್ ಆಗ್ಬೋದು. ನಾರ್ಮಲ್ ಜಡ್ಜ್ ಅಥವಾ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಕೂಡ ಆಗ್ಬೋದು. 65 ವರ್ಷ ಆದಮೇಲೆ ಅವ್ರಿಗೆ ರಿಟೈರ್ಮೆಂಟ್. ಎಕ್ಸಾಂಪಲ್ ಚಂದ್ರಚೂಡ್ ಅವರು ಈಗ 65 ವರ್ಷ ಆಯಿತು ಅವ್ರಿಗೆ, ಅವರು ಈಗ ರಿಟೈರ್ಮೆಂಟ್ನ ಘೋಷಿಸಿದ್ರು. ಈಗ ರೀಸೆಂಟಾಗಿ ಯಾರೋ ಒಬ್ಬರು ಹೇಳಿದ್ರೆ ಚೀಫ್ ಜಸ್ಟಿಸ್ ಯಾರೋ ಆದರು ಅಂತ, ಸೊ ಅವ್ರ ಹೆಸರು ನೀವು ಕಮೆಂಟಲ್ಲಿ ಹೇಳಿ. ನೆಕ್ಸ್ಟು ರಿಮೂವಲ್ ಯಾರು ಮಾಡ್ತಾರೆ ಗೊತ್ತಿರಲಿ. ನಮ್ಮ ಪ್ರೆಸಿಡೆಂಟ್ ಅವ್ರಿಗೆ ಮಾತ್ರ ನಾವು ಇಂಪ್ರೀಚ್ಮೆಂಟ್ ಅಂತ ಯೂಸ್ ಮಾಡ್ತೀವಿ ವರ್ಡ್ನ. ಮಹಾಭಿಯೋಗ ಅಂತ ಏನೋ ಹೇಳ್ತೀವಿ ಕನ್ನಡದಲ್ಲಿ. ಮಹಾಭಿಯೋಗ ನಮ್ಮ ಪ್ರೆಸಿಡೆಂಟ್ ಅವ್ರಿಗೆ ಮಾತ್ರ, ಆಯಿತಾ. ಪ್ರೆಸಿಡೆಂಟ್ ಅವ್ರಿಗೆ ಮಾತ್ರ ಆ ವರ್ಡ್ನ ಯೂಸ್ ಮಾಡ್ತೀವಿ. ಆದರೆ ಅಂದರೆ ಬೇರೆ ಯಾರನ್ನಾರು ರಿಮೂವ್ ಮಾಡಬೇಕು ಅಂದರೆ ನಾವು ಅದನ್ನು ಇಂಪ್ರೀಚ್ಮೆಂಟ್ ಅಂತ ಕರೆಯಲ್ಲ, ಜಸ್ಟ್ ನಾರ್ಮಲ್ ರಿಮೂವಲ್ ಅಂತ ಕರಿತೀವಿ ಆಯಿತಾ. ಸೊ ಆದರೆ ಪ್ರೊಸೀಜರ್ ಸೇಮ್ ಇರ್ತದೆ. ಇಂಪ್ರೀಚ್ಮೆಂಟ್ ಏನು ಪ್ರೊಸೀಜರ್ ಆಗುತ್ತೋ, ಇಂಪ್ರೀಚ್ಮೆಂಟಲ್ಲಿ ಏನು ಪ್ರೊಸೀಜರ್ ಆಗುತ್ತೋ ಸೇಮ್ ಇಲ್ಲೂ ಕೂಡ ರಿಮೂವಲ್ ಅಂತ ಹೇಳ್ತೀವಲ್ಲ, ಅಲ್ಲೂ ಕೂಡ ಸೇಮ್ ಪ್ರೊಸೀಜರ್ ಫಾಲೋ ಆಗ್ತದೆ. ಆದರೆ ಈ ಮಹಾಭಿಯೋಗ ಅಥವಾ ಇಂಪ್ರೀಚ್ಮೆಂಟ್ ಅಂತ ಏನಿದೆ ವರ್ಡು ಬರೀ ಪ್ರೆಸಿಡೆಂಟ್ ಅವ್ರು ಮಾತ್ರ ಉಪಯೋಗಿಸ್ತೀವಿ. ಸೊ ಅದು ನೋಡೋಣ ಮುಂದೆ. ಫಸ್ಟು ಈ ಹೋಲ್ಡ್ಸ್ ದ ಆಫೀಸ್ ಅಂಟಿಲ್ ಈ ಅಟೆಂಡ್ 65 ವರ್ಷದವರೆಗೂ ಅವರು ಆಫೀಸಲ್ಲಿ ಇರ್ಬೋದು. ಮತ್ತು ರೆಸಿಗ್ನೇಷನ್ ಲೆಟ್ರ್ ಯಾರು ಕೊಡಬೇಕು ಅಂತಂದರೆ ಇವರು ಪ್ರೆಸಿಡೆಂಟ್ ಅವ್ರಿಗೆ ರೆಸಿಗ್ನೇಷನ್ ಲೆಟ್ರ್ ಕೊಡ್ತಾರೆ. ಜೊತೆಗೆ ಹೀ ರಿಮೂವ್ಡ್ ಫ್ರಮ್ ದ ಆಫೀಸ್ ಬೈ ದ ಪ್ರೆಸಿಡೆಂಟ್ ಆನ್ ದ ರೆಕಮೆಂಡೇಶನ್ ಆಫ್ ದ ಪಾರ್ಲಿಮೆಂಟ್ ಕೂತ್ಕೊಂಡು ನಮ್ಮ ಚೀಫ್ ಜಸ್ಟಿಸ್ ಅವ್ರು ಏನೋ ತೀರ್ಪು ಕೊಡ್ತಾಯಿದ್ರೆ ಅದು ನಮ್ಗೆ ಇಷ್ಟ ಆಯ್ತಲ್ಲ, ಜನಗಳಿಗೆ ಅದು ಸರಿ ಆಗ್ತಾಯಿಲ್ಲ, ನ್ಯಾಯ ಸಿಗ್ತಾಯಿಲ್ಲ ಅಂತ ಪಾರ್ಲಿಮೆಂಟ್ ಅವರು ಒಂದು ರೆಸೊಲ್ಯೂಷನ್ನ ಪಾಸ್ ಮಾಡಿ ಅಥವಾ ಬಿಲ್ನ ಪಾಸ್ ಮಾಡಿ, ನಾನು ಹೇಳಿದ್ದೀನಿ ಬಿಲ್ ಅಂತ ಜಸ್ಟ್ ಅಂದರೆ ನಾರ್ಮಲಾಗಿ ಅರ್ಥ ಆಗಬೇಕು ಅಂತಂದರೆ ಬಿಲ್ ಅಂತಂದರೆ ನೀವು ಕ್ಯಾಶುವಲಾಗಿ ಒಂದು ಅಪ್ಲಿಕೇಶನ್ ಅಂತ ಹೇಳ್ಬೋದು ಆಯಿತಾ. ನೀವು ಮಾಡ್ರನ್ ಹಿಸ್ಟ್ರಿ ನೋಡೋದಾದರೆ ಅಲ್ಲಿ ಒಂದು ಪಿಟಿಷನ್ ಅಂತ ಹೇಳಿದೆ ಅಲ್ವಾ. ಪಿಟಿಷನ್ ಅಂದರೆ ಒಂದು ಫಾರ್ಮಲ್ಲಿ ಪ್ರತಿಯೊಂದನ್ನು ಬರೆದು ಹಿಂದೆ ಸೈನ್ ಹಾಕಿ ಕೊಡೋದು ಅಂತ ಹೇಳಿದೆ ಪಿಟಿಷನ್ ಅಂದರೆ. ಸೊ ಅದೇ ರೀತಿ ಇಲ್ಲಿ ಇವರು ಒಂದು ಪಾರ್ಲಿಮೆಂಟಿಂದ ಒಂದು ರೆಕಮೆಂಡೇಶನ್ ಆಗ್ತದೆ ಪ್ರೈಮ್ ಮಿನಿಸ್ಟರ್ಗೆ, ಒಂದು ಶೀಟಲ್ಲಿ ಬರೆದು ಪ್ರತಿಯೊಂದನ್ನು ಬರೆದು ಪ್ರೆಸಿಡೆಂಟ್ ಅವ್ರಿಗೆ ಹೇಳ್ತಾರೆ, ನೋಡಿ ಸರ್, ಏನು ಚೀಫ್ ಜಸ್ಟಿಸ್ ಅವರಿದ್ದಾರೆ, ಏನು ಜಡ್ಜ್ ಇದ್ದಾರೆ ಸುಪ್ರೀಂ ಕೋರ್ಟ್ ಅವರು ನ್ಯಾಯನ ಸರಿಯಾಗಿ ದೊರಕಿಸ್ತಾ ಇಲ್ಲ, ಮಿಸ್ಬಿಹೇವಿಯರ್ ಅಂತ ಒಂದು ರೀಸನ್ ಕೊಟ್ಟು ಅವ್ರನ್ನ ತೆಗೆಸ್ಬೋದು ಪ್ರೆಸಿಡೆಂಟ್ ಅವ್ರ ಕೈಲಿಂದ. ಸೊ ಅದನ್ನು ಮುಂದೆ ನೋಡಿ, ಇದರಲ್ಲಿ ಸಿಗುತ್ತೆ, ಇಲ್ಲೇ ಬರ್ತದೆ ನೋಡಿ. ರಿಮೂವಲ್ ಆಫ್ ಜಡ್ಜಸ್. ಅ ಜಡ್ಜ್ ಆಫ್ ದ ಸುಪ್ರೀಂ ಕೋರ್ಟ್ ಕ್ಯಾನ್ ಬಿ ರಿಮೂವ್ಡ್ ಫ್ರಮ್ ಹಿಸ್ ಆಫೀಸ್ ಬೈ ಆ್ಯನ್ ಆರ್ಡರ್ ಆಫ್ ಪ್ರೆಸಿಡೆಂಟ್. ಪ್ರೆಸಿಡೆಂಟ್ ಮಾಡಿದ್ರೆ ಮಾತ್ರ, ಪ್ರೆಸಿಡೆಂಟ್ ಅವರು ಆರ್ಡರ್ ಮಾಡಿದ್ರೆ ಮಾತ್ರ ರಿಮೂವ್ ಮಾಡ್ಬೋದು. ಆ ಪ್ರೆಸಿಡೆಂಟ್ ಆರ್ಡರ್ ಮಾಡೋಕ್ಕಿಂತ ಮುಂಚೆ ಸುಮ್ಮನೆ ಪ್ರೆಸಿಡೆಂಟ್ ಅವ್ರು, ನೋಡಪ್ಪ ನಂಗೆ ಇವತ್ತು ಇಷ್ಟ ಆಯಿತು, ಯಾಕೋ ನನ್ನ ಮೂಡ್ ಇವತ್ತು ನನಗೆ ನಿನ್ನ ಕೆಲಸದಿಂದ ತೆಗೆದಾಕಬೇಕು ಅನಿಸುತ್ತೆ, ತೆಗೆದಾಕ್ತಾ ಇದ್ದೀನಿ ಅಂತ ಹೇಳೋಕ್ಕಾಗಲ್ಲ. ಸೊ ಅವ್ರಿಗೆ ಯಾರೊಬ್ಬರು ಬಂದು ಹೇಳಬೇಕಲ್ವ, ಅದು ಯಾರು ಅಂತಂದರೆ ದ ಪ್ರೆಸಿಡೆಂಟ್ ಕ್ಯಾನ್ ಓನ್ಲಿ ಇಶ್ಯೂ ದ ರಿಮೂವಲ್ ಆರ್ಡರ್ ಓನ್ಲಿ ಆಫ್ಟರ್ ಆ್ಯನ್ ಅಡ್ರೆಸ್ ಬೈ ದ ಪಾರ್ಲಿಮೆಂಟ್ ಹ್ಯಾಸ್ ಬಿನ್ ಪ್ರೆಸೆಂಟೆಡ್ ಟು ಹಿಮ್. ಪಾರ್ಲಿಮೆಂಟ್ ಅವ್ರು ಬಂದು ಹೇಳೋವರೆಗೂ ಅವರು ಏನೂ ಮಾಡೋಕ್ಕಾಗಲ್ಲ. ಪಾರ್ಲಿಮೆಂಟ್ ಅವ್ರು ಬಂದು ಹೇಳಿದ್ಮೇಲೆ ಇವ್ರನ್ನ ತೆಗಿಬೋದು. ಸೊ ಮಸ್ಟ್ ಬಿ, ಅದಕ್ಕೆ ಒಂದು ಇದಿರಬೇಕಲ್ವ, ಒಂದು ಮೆಜಾರಿಟಿ ಅನ್ನೋದು ಇರಬೇಕಲ್ಲ. ಮಸ್ಟ್ ಬಿ ಸಪೋರ್ಟೆಡ್ ಬೈ ಸ್ಪೆಷಲ್ ಮೆಜಾರಿಟಿ ಆಫ್ ಈಚ್ ಹೌಸ್ ಆಫ್ ದ ಪಾರ್ಲಿಮೆಂಟ್. ಅಂದರೆ ನಾಟ್ ಲೆಸ್ ದ್ಯಾನ್ 2/3 ಆಫ್ ದ ಮೆಂಬರ್ ಆಫ್ ದ ಹೌಸ್ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್. ಏನು ಗುರು ಇದು, ಏನೇನೋ ಇದೆ, 2/3 ಅಂತೆ, ಪ್ರೆಸೆಂಟ್ ಅಂತೆ, ವೋಟಿಂಗ್ ಅಂತೆ, ಏನಿದು ಅರ್ಥ ಇದೆಯಲ್ಲ, ಹೇಳ್ತೀನಿ. ಸೊ ರಿಮೂವಲ್ಗೆ ಏನಂತ ಹೇಳಿದೆ, ರಿಮೂವಲು ಹಂಗೆ ಹೇಳಿ. ರಿಮೂವಲ್ ಯಾರು ಮಾಡ್ತಾರೆ, ಪ್ರೆಸಿಡೆಂಟ್ ಅವರು. ಸೊ ಪ್ರೆಸಿಡೆಂಟ್ ಅವ್ರಿಗೆ ಯಾರು ಹೇಳ್ತಾರೆ, ಪ್ರೆಸಿಡೆಂಟ್ ಅವ್ರಿಗೆ ಯಾರು ಹೇಳೋದು, ಪಾರ್ಲಿಮೆಂಟ್ ಬಂದು ಹೇಳುತ್ತೆ. ಸೊ ಆ ಪಾರ್ಲಿಮೆಂಟ್ ಬಂದು ಹೇಳೋದಕ್ಕೆ ಒಂದು ಮೆಜಾರಿಟಿ, ಪಾರ್ಲಿಮೆಂಟಲ್ಲಿ ಸುಮ್ಮನೆ ಬಂದು ಯಾರೋ ಒಬ್ಬರು ಬಂದು ಹೇಳೋಕ್ಕಾಗಲ್ಲ, ಅದಕ್ಕೊಂದು ಮೆಜಾರಿಟಿ ಬೇಕು. ಒಂದು ಮೆಜಾರಿಟಿ ಪೀಪಲ್ ಹೋಗ್ಬಿಟ್ಟು ಒಂದು ಗುಂಪಲ್ಲಿ ಹೋಗಿ ಹೇಳಬೇಕು. ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದರೆ, ಈಗ 500 ಜನ ಇದ್ದಾರೆ ಅಂತ ತಿಳ್ಕೊಳ್ಳಿ. 500 ಜನ ಲೋಕಸಭಾ ರಾಜ್ಯಸಭಾ ಏನೋ ಲೋಕಸಭೆಯಿಂದ ಕನ್ಸಿಡರ್ ಲೋಕಸಭಾ ಅಂತ ತಿಳ್ಕೊಳ್ಳಿ.
500 ಜನ ಇದ್ದಾರೆ. 500 ಜನದಲ್ಲಿ 2/3 ಅಂದರೆ ಎಷ್ಟು? 500 ಜನದಲ್ಲಿ 2/3 ಅಂದರೆ ಎಷ್ಟಪ್ಪ? ಇದನ್ನು 3 ತಗೊಂಡ್ರೆ 2 ಭಾಗ ಅಂದರೆ ಎಷ್ಟು? ಒಂದು 300 ಚಿಲ್ಡ್ರೆ ಅಂದ್ಕೊಳ್ಳಿ, 329 ಇರ್ತದೆ ಅಂತ ತಿಳ್ಕೊಳ್ಳಿ. ಕ್ಯಾಶುವಲಾಗಿ ಸುಮ್ಮನೆ ಜನರಲಾಗಿ ಒಂದು 340 ಇದ್ದಾರೆ ಅಂತ ತಿಳ್ಕೊಳ್ಳಿ. ಸೊ ಈ 340 ಮೆಂಬರ್ಸ್ ಏನಿದ್ದಾರೆ, ಈ 340 ಮೆಂಬರ್ಸು ಒಪ್ಪಿಗೆ ಕೊಡಬೇಕು. ನಾವು ಕೂಡ ಒಪ್ಪಿದ್ದೀವಿ ಅಂದರೆ ಈ ಪಾರ್ಲಿಮೆಂಟ್ ಒಂದು ರೆಸೊಲ್ಯೂಷನ್ ಕೊಡಬೇಕಾದ್ರೆ ಇಷ್ಟು ಜನ ಒಪ್ಪಬೇಕು ಆ ರೆಸೊಲ್ಯೂಷನ್ಗೆ, ಆ ಅಪ್ಲಿಕೇಶನ್ ಹಿಂದೆ ಸೈನ್ ಹಾಕಬೇಕು. ನಾವು ಒಪ್ಪಿದ್ದೀವಿ ಸರ್ ಅಂತ 340 ಜನ ಸೈನ್ ಹಾಕಿ ಅದನ್ನು ಪ್ರೆಸಿಡೆಂಟ್ ಅವ್ರು ಕೊಟ್ಟರೆ ಪ್ರೆಸಿಡೆಂಟ್ ನೋಡ್ತಾರೆ ಎಷ್ಟು ಜನ ಸೈನ್ ಹಾಕಿದ್ದಾರಪ್ಪ. 500 ಜನದಲ್ಲಿ 340 ಜನ ಸೈನ್ ಹಾಕಿದ್ದಾರಾ? ಹೌದು ಸರ್, 340 ಜನ ಅಂದರೆ 2/3. ನೀವು ಏನು ಅಂದರೆ ರೂಲ್ಸ್ ಪ್ರಕಾರ ಏನಿದೆ 2/3 ಮೆಂಬರ್ಸು ಸೈನ್ ಹಾಕಬೇಕು ಅಂತ ಏನಿದೆ. ಸೊ ಅಷ್ಟು ಜನ ನಾವು 340 ಜನ ಕೂಡ ಸೈನ್ ಹಾಕಿ ನಿಮಗೆ ಕೊಟ್ಟಿದ್ದೀವಿ ಸರ್ ಅಂತ ಅಂದ್ಬಿಟ್ಟು ಪ್ರೆಸಿಡೆಂಟ್ ಅವ್ರು ಕೊಡ್ತಾರೆ. ಪ್ರೆಸಿಡೆಂಟ್ ಅವ್ರು ನೋಡ್ತಾರೆ, ನೋಡಪ್ಪ ನಿಮ್ಮ ಏನು ನೀವು ಲಾ ಮೇಕರ್ಸ್ ಏನಿದ್ದೀರಾ, ಪಾಲಿಸಿ ಮೇಕರ್ಸು, ನೀವೇನು ಲೆಜಿಸ್ಲೇಟಿವ್ ಅಸೆಂಬ್ಲಿ ಏನಿದ್ದೀರಾ, ನೀವು ಕೊಟ್ಟಿರುವಂತಹ ಒಂದು ಈ ಫಾರ್ಮು ನನಗೆ ಒಪ್ಪಿದ್ದೀನಿ, 340 ಜನ ಏನು ಒಪ್ಕೊಂಡಿದ್ದೀರಾ ನಾನು ಕೂಡ ಒಪ್ಪಿದ್ದೀನಿ ಅಂದ್ಬಿಟ್ಟು ಪ್ರೆಸಿಡೆಂಟ್ ಅವರು ರಿಮೂವ್ ಮಾಡ್ತಾರೆ. ಸೊ ಇಷ್ಟೇ ಪ್ರೊಸೀಜರು, ರಿಮೂವಲ್ ಪ್ರೊಸೀಜರು. ಸೊ ಇದು ತುಂಬ ಇಂಪಾರ್ಟೆಂಟು, ಯಾಕಂದರೆ ತುಂಬ ಕಡೆ ಕ್ವಶನ್ಸ್ ಕೇಳಿದ್ದಾನೆ. ಎಕ್ಸಾಂಪಲ್ UPSC 2022 ಈ ಕ್ವಶನ್ ಕೇಳಿದ್ದಾನೆ. ಎ ಜಡ್ಜ್ ಆಫ್ ಅ ಸುಪ್ರೀಂ ಕೋರ್ಟ್ ಕ್ಯಾನ್ ಬಿ ರಿಮೂವ್ಡ್ ಫ್ರಮ್ ಆಫೀಸ್ ಬೈ ಆನ್ ಆರ್ಡರ್ ಆಫ್ ಪ್ರೆಸಿಡೆಂಟ್ ಅವರ ಆರ್ಡರ್ ಇದ್ದಾಗ ಮಾತ್ರ, ಅಥವಾ ನಾಳೆ ಯಾರೋ PM ಬಂದ್ಬಿಟ್ಟು ತೆಗೆಯೋದಕ್ಕಾಗಲ್ಲ. ಯಾರು ತೆಗಿಬೇಕು ಅಂದರೆ ಪ್ರೆಸಿಡೆಂಟ್ ಅವರೇ ತೆಗಿಬೇಕು. ಜೊತೆಗೆ ದ ಪ್ರೆಸಿಡೆಂಟ್ ಕ್ಯಾನ್ ಇಶ್ಯೂ ದ ರಿಮೂವಲ್ ಆರ್ಡರ್ ಓನ್ಲಿ ಆಫ್ಟರ್ ಎನ್ ಅಡ್ರೆಸ್ ಬೈ ದ ಪಾರ್ಲಿಮೆಂಟ್ ಹ್ಯಾಸ್ ಬಿನ್ ಪ್ರೆಸೆಂಟೆಡ್ ಟು ಹಿಮ್. ಪಾರ್ಲಿಮೆಂಟ್ ಅವರು ಬಂದು ಹೇಳೋವರೆಗೂ ಇವರು ರಿಮೂವ್ ಮಾಡೋದಕ್ಕಾಗಲ್ಲ. ಸೊ ಪಾರ್ಲಿಮೆಂಟ್ ಅವ್ರು ಹೇಳಿದ್ಮೇಲೆ ರಿಮೂವ್ ಮಾಡಬೇಕು. ಜೊತೆಗೆ ಸ್ಪೆಷಲ್ ಮೆಜಾರಿಟಿ ಇರಬೇಕು, ಸರಿನಾ? ಯಾರ್ಯಾರು ಒಬ್ಬರು ಇಬ್ಬರು ಬಂದು ಹೇಳಿದ್ರಾಗಲ್ಲ. 2/3 ನೋಡಿ, 2/3 ಆಫ್ ದ ಮೆಂಬರ್ಸ್ ಆಫ್ ದ ಹೌಸ್ ಪ್ರೆಸೆಂಟ್ ಆ್ಯಂಡ್ ವೋಟಿಂಗು. ಆ ಹೌಸಲ್ಲಿ ಎಷ್ಟು ಜನ ಪ್ರೆಸೆಂಟ್ ಆಗಿರ್ತಾರೆ, ಇದು ತುಂಬ ಮುಖ್ಯ ವರ್ಡ್ ನೋಡಿ, ಪ್ರೆಸೆಂಟ್ ಆ್ಯಂಡ್ ವೋಟಿಂಗು. ಓನ್ಲಿ ಪ್ರೆಸೆಂಟ್ ಅಂತ ಕೊಟ್ಟಿಲ್ಲ, ಅಥವಾ ಓನ್ಲಿ ಪ್ರೆಸೆಂಟ್ ಅಂತ ಕೊಟ್ಬಿಟ್ಟಿದ್ರೆ ತಪ್ಪಾಗ ಓನ್ಲಿ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್. ಅಲ್ಲಿ ಎಷ್ಟು ಜನ, ಅಕಸ್ಮಾತ್ ಈಗ 500 ಜನದಲ್ಲಿ 400 ಜನ ಅಂತ ಇದ್ರು ಅಂತ ತಿಳ್ಕೊಳ್ಳಿ, ಆ 400 ಜನದಲ್ಲಿ 2/3 ತೆಗಿಬೇಕು. ಅಥವಾ 300 ಜನ ಇತ್ತು ಅಂತಂದರೆ ಆ 300 ಜನದಲ್ಲಿ 2/3 ಇರಬೇಕು. ಎಷ್ಟು ಜನ ಪ್ರೆಸೆಂಟ್ ಆಗಿದ್ರು ಮತ್ತು ವೋಟ್ ಮಾಡಿದರು ಅನ್ನೋದು ತುಂಬ ಮುಖ್ಯ ಆಗ್ತದೆ, ಸರಿನಾ? ನೆಕ್ಸ್ಟು ದ ಗ್ರೌಂಡ್ ಆಫ್ ರಿಮೂವಲ್. ಸುಮ್ಮನೆ ತೆಗೆಯೋದಕ್ಕಾಗತ್ತಾ? ಇಲ್ಲ. ಸೊ ಏನಕ್ಕೆ ಒಂದು ರೀಸನ್ ಅಂತಂದರೆ ಮಿಸ್ಬಿಹೇವಿಯರ್. ಈ ಕ್ವಶನ್ ಕೂಡ ಕೇಳ್ತಾನೆ. ವಾಟ್ ಈಸ್ ದ ರೀಸನ್ ಫಾರ್ ದ ರಿಮೂವಲ್ ಆಫ್ ಸುಪ್ರೀಂ ಕೋರ್ಟ್ ಜಡ್ಜಸ್ ಅಂತ ಕೇಳಿದ್ರೆ ನೀವು ಮಿಸ್ಬಿಹೇವಿಯರ್ ಅಂತ ಬರೀಬೇಕು. ಸೊ ನೆಕ್ಸ್ಟು ಇದರಲ್ಲಿ ಜಡ್ಜಸ್ ಇನ್ಕ್ವೈರಿ ಆ್ಯಕ್ಟು, ಇನ್ಕ್ವೈರ್ ಮಾಡ್ತಾರಲ್ಲ ಅದ್ರ ಬಗ್ಗೆ ಏನೋ ಕೊಟ್ಟಿದ್ದಾನೆ. ಸೊ ಇನ್ಕ್ವೈರಿ ಬಗ್ಗೆ ನಮಗೂ ಅಷ್ಟು ಇಂಪಾರ್ಟೆಂಟ್ ಇಲ್ಲ, ಸರಿನಾ? ನೆಕ್ಸ್ಟು ಅಡಾಕ್ ಮತ್ತು ಆ್ಯಕ್ಟಿಂಗ್ ಜಡ್ಜ್ ಮತ್ತು ಅಡಾಕ್ ಜಡ್ಜ್ ಅಂತ ಇದೆ ನೆಕ್ಸ್ಟ್ ಕಾನ್ಸೆಪ್ಟು. ಸೊ ಇಲ್ಲಿ ಕಂಟಿನ್ಯೂ ಇದೆ ಅದ್ರ ಬಗ್ಗೆ, ಇನ್ಕ್ವೈರಿ ಬಗ್ಗೆ. ಸೊ ನಾವು ಅದಕ್ಕೆ ಬೇಡ, ನಮಗೆ ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಮತ್ತು ನೆಕ್ಸ್ಟು ಟಾಪಿಕ್ಕು ಆ್ಯಕ್ಟಿಂಗ್ ಮತ್ತು ಅಡಾಕ್ ಅಥವಾ ರಿಟೈರ್ಡ್ ಜಡ್ಜ್ ಅಂತಿದೆ. ಏನಿದು? ಈಗ ಕೆಲವೊಂದು ಸತಿ ಸುಪ್ರೀಂ ಕೋರ್ಟ್ ಜಡ್ಜ್ ಇಲ್ಲ ಅಂತ ತಿಳ್ಕೊಳ್ಳಿ, ಅಥವಾ ಅವ್ರಿಗೆ ಹುಷಾರಿರಲ್ವೋ, ಇಲ್ಲ ಅಂತಂದರೆ ಆ ಸೀಟ್ಗೆ ಇನ್ನೂ ಯಾರೂ ತುಂಬಿರಲ್ವೋ, ಅಂದರೆ ಸೀಟ್ಗೆ ಇನ್ನೂ ಯಾರೂ ಬಂದಿರಲ್ಲ. ಕೆಲವೊಂದು ಸತಿ ಅವರು ಔಟ್ ಆಫ್ ಸ್ಟೇಷನ್ ಇರ್ತಾರೆ. ಅಂಥ ಟೈಮಲ್ಲಿ ಟೆಂಪ್ರವರಿಯಾಗಿ, ಇನ್ನೊಂದು ರೀಸನ್ ಅಂದರೆ ಅವ್ರು ಸತ್ತೋದ್ರೆ, ಆ ಥರ ಆದಾಗ ಅಲ್ಲೊಂದು ಸೀಟ್ ಖಾಲಿ ಆಗುತ್ತಲ್ಲ ಸುಪ್ರೀಂ ಕೋರ್ಟ್ ಜಡ್ಜ್ದು, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾದು. ಸೊ ಆ ಟೈಮಲ್ಲಿ ಯಾರೋ ಒಬ್ಬರನ್ನ ಕರ್ಕೊಬಂದು, ಅಂದರೆ ಯಾರೋ ಒಬ್ಬರನ್ನಲ್ಲ, ಸುಪ್ರೀಂ ಕೋರ್ಟಲ್ಲಿರುವಂತಹ ಒಬ್ಬರು ಸೀನಿಯರ್ ಮೋಸ್ಟ್ ಜಡ್ಜಸ್ ಯಾರಿದ್ದಾರೆ, ಅಥವಾ ಅಲ್ಲಿದ್ದಂತಹ ನಾರ್ಮಲ್ ಜಡ್ಜಸ್ ಯಾರಿರ್ತಾರೆ ಅವ್ರನ್ನ ಕರ್ಕೊಬಂದು ಇಲ್ಲಿ ಈ ಸೀಟ್ಗೆ ಕೂರಿಸ್ತಾರೆ. ಸೊ ಅದನ್ನು ನೋಡೋಣ ಬನ್ನಿ. ದ ಪ್ರೆಸಿಡೆಂಟ್ ಕ್ಯಾನ್ ಅಪಾಯಿಂಟ್ ದ ಜಡ್ಜ್ ಆಫ್ ದ ಸುಪ್ರೀಂ ಕೋರ್ಟ್ ಆ್ಯಸ್ ಆ್ಯನ್ ಆ್ಯಕ್ಟಿಂಗ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಸೊ ಅದರ ಟೆಂಪ್ರವರಿಗೆ ಯಾರು ಅಪಾಯಿಂಟ್ ಮಾಡ್ತಾರೆ ಅಂತಂದರೆ, ನಾರ್ಮಲ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾನ ಪ್ರೆಸಿಡೆಂಟ್ ಅವರೇ ಅಪಾಯಿಂಟ್ ಮಾಡ್ತಾರೆ, ಟೆಂಪ್ರವರಿನೂ ಕೂಡ ಪ್ರೆಸಿಡೆಂಟ್ ಅವರೇ ಅಪಾಯಿಂಟ್ ಮಾಡ್ತಾರೆ. ಯಾವಾಗ ಅಪಾಯಿಂಟ್ ಮಾಡ್ತಾರೆ ಅಂತಂದರೆ, ಇಫ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಈಸ್ ವೇಕೆಂಟ್, ಆಫೀಸ್ ಅವ್ರದ್ದು ಅಂತಂದರೆ ಇನ್ನು ಹೊಸ್ದಾಗಿ ಯಾವುದೂ ಎಲೆಕ್ಷನ್ ಆಗಿಲ್ಲ, ಇನ್ನು ಯಾರನ್ನೂ ಎಲೆಕ್ಷನ್ ಆಗಲ್ಲ, ಸಾರಿ ಎಲೆಕ್ಷನ್ ವರ್ಡು ಇದೆಲ್ಲ ಸುಪ್ರೀಂ ಕೋರ್ಟಲ್ಲಿ ಎಲೆಕ್ಷನ್ ವರ್ಡ್ ಬರಲ್ಲ, ಅಪಾಯಿಂಟ್ಮೆಂಟು. ಸೊ ಇನ್ನು ಯಾರೂ ಅಪಾಯಿಂಟ್ ಆಗಿಲ್ಲ, ಆಯಿತಾ? ನೆಕ್ಸ್ಟು ಟೆಂಪ್ರವರಿಲಿ ಆಬ್ಸೆಂಟ್ ಆಗಿರ್ತಾರೆ, ಅಥವಾ ಅವ್ರು ಯಾರೋ ಬೇರೆ ದೇಶಕ್ಕೆ ಹೋಗಿರ್ತಾರೆ, ಅಥವಾ ಏನೋ ಮೀಟಿಂಗ್ ಇರುತ್ತೆ. ಸೊ
ಆ ಥರ ಇದ್ದಾಗ. ಇನ್ನೊಂದು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇಸ್ ಅನೇಬಲ್ ಟು ಪರ್ಫಾರ್ಮ್ ದ ಡ್ಯೂಟೀಸ್. ಕೆಲವೊಂದು ಸತಿ ಅವ್ರಿಗೆ ಹುಷಾರಿರಲ್ಲ, ಅಥವಾ ಕೆಲವೊಬ್ರು ತೀರೋಗಿರ್ತಾರೆ, ಸೊ ಡೆತ್ ಆಗಿರುತ್ತೆ. ಸೊ ಆ ಥರ ಇದ್ದಾಗ ಟೆಂಪ್ರವರಿ ಯಾರನ್ನೊಬ್ಬನ ಕೂರಿಸ್ಬೇಕಲ್ವ. ಸೊ ಆ ಟೈಮಲ್ಲಿ ಪ್ರೆಸಿಡೆಂಟ್ ಅವರು ಯಾರೋ ಒಬ್ಬರನ್ನ, ಅಂದರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಪ್ಲೇಸ್ಗೆ ನಾರ್ಮಲ್ ಜಡ್ಜಸ್ ಇರ್ತಾರಲ್ಲ ಅವ್ರನ್ನ ಯಾರನ್ನೋ ಒಬ್ಬನ ಸೆಲೆಕ್ಟ್ ಮಾಡಿ ಕೂರಿಸ್ತಾರೆ, ಸರಿನಾ. ಅದ್ರ ಬಗ್ಗೆ ಹೇಳಿ ಅಡಾಕ್ ಜಡ್ಜ್ ಅಂತಿರೋದು. ಸೊ ಅಡಾಕ್ ಜಡ್ಜ್ ಅಂತಂದರೆ ಟೆಂಪ್ರವರಿ ಅಂತ ಹೇಳ್ಬೋದು, ದೇ ಆರ್ ನಾಟ್ ಪರ್ಮನೆಂಟ್. ನೆಕ್ಸ್ಟು ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಕ್ಯಾನ್ ಅಪಾಯಿಂಟ್ ಎ ಜಡ್ಜ್ ಆಫ್ ದ ಹೈಕೋರ್ಟ್ ಆ್ಯಸ್ ಎನ್ ಅಡಾಕ್ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್ ಟೆಂಪ್ರವರಿ ಪೀರಿಯಡು. ಸೊ ಈಗ ನಾನು ಹೇಳಿದೆ ಇದು ಇದು ಆ್ಯಕ್ಟಿಂಗ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಅಂದರೆ ಇದು ಕೂಡ ಟೆಂಪ್ರವರಿ ಆಗಿರುತ್ತೆ. ಈ ಟೈಮಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇಲ್ಲ ಅನ್ನೋ ಟೈಮಲ್ಲಿ ಈ ಮೂರು ಒಂದು ರೀಸನಿಂದ ಆ್ಯಕ್ಟಿಂಗ್ ಜಡ್ಜ್ ಆಗಿ ಯಾರೋ ಒಬ್ಬರನ್ನ ಕೂರಿಸ್ತಾರೆ, ಯಾರೋ ಪ್ರೆಸಿಡೆಂಟು. ಇನ್ನೊಂದು ಅಡಾಕ್ ಜಡ್ಜ್ ಅಂತ ಇನ್ನೊಂದು ಟಾಪಿಕ್ ಇದೆ. ಈ ಅಡಾಕ್ ಜಡ್ಜ್ ಯಾರು ಅಂತಂದರೆ, ಕೆಲವೊಂದು ಸತಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರು ಏನು ಮಾಡ್ತಾರೆ, ಹೈಕೋರ್ಟಲ್ಲಿರೋ ಒಂದು ಸೀನಿಯರ್ ಮೋಸ್ಟ್ ಜಡ್ಜಸ್ನ ಅಡಾಕ್ ಜಡ್ಜಸ್ ಆಗಿ ಟೆಂಪ್ರವರಿ ಪೀರಿಯಡ್ಗೆ ಅಪಾಯಿಂಟ್ ಮಾಡ್ತಾರೆ. ಯಾರು CJI ಅವರೇ ಅಪಾಯಿಂಟ್ ಮಾಡ್ತಾರೆ. ಯಾಕೆ ಅಂತಂದರೆ ಕೆಲವೊಂದು ಸತಿ CJI ಅವರು ಕೆಲವೊಂದು ಸತಿ ಅವರ ಒಂದು ಡ್ಯೂಟೀಸ್ನ ಪರ್ಫಾರ್ಮ್ ಮಾಡೋದಕ್ಕಾಗಲ್ಲ, ಯಾಕೆಂದರೆ ಅವ್ರಿಗೆ ಹುಷಾರಿರಲ್ವೋ ಅಥವಾ ಅವ್ರಿಗೆ ಬೇರೆ ಕೆಲಸ ಇರುತ್ತೋ. ಸೊ ಬೇರೆ ಒಂದು ರೀಸನ್ಗಳಿಂದ ಅವರು ಇಲ್ಲದೇ ಇರುವಂಥ ಟೈಮ್ನಲ್ಲಿ ನನ್ನ ಜಾಗಕ್ಕೆ ನೀನು ಬಾ ಅಂತ ಅಂದ್ಬಿಟ್ಟು ಹೈಕೋರ್ಟಲ್ಲಿರೋ ಒಬ್ಬರು ಸೀನಿಯರ್ ಮೋಸ್ಟ್ ಜಡ್ಜಸ್ನ ಬಂದು ಇಲ್ಲಿ ಕೂರಿಸ್ತಾರೆ. ಸೊ ದಟ್ ಈಸ್ ಕಾಲ್ಡ್ ಅಡಾಕ್ ಜಡ್ಜಸ್ಸು. ಸೊ ಅಷ್ಟೇ, ಅದ್ರ ಬಗ್ಗೆ ಏನಿಲ್ಲ ಪಾಯಿಂಟು, ಜಾಸ್ತಿ ಓದೋದು ಬೇಡ, ಈ ಲೈನ್ ಮಾರ್ಕ್ ಮಾಡ್ಕೊಂಡ್ರೆ ಸಾಕು. ಸೊ ನೆಕ್ಸ್ಟು ರಿಟೈರ್ಡ್ ಜಡ್ಜು. ಅಟ್ ಎನಿ ಟೈಮ್ ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಕ್ಯಾನ್ ರಿಕ್ವೆಸ್ಟ್ ಅ ರಿಟೈರ್ಡ್ ಜಡ್ಜ್ ಆಫ್ ದ ಸುಪ್ರೀಂ ಕೋರ್ಟ್ ಆರ್ ಅ ರಿಟೈರ್ಡ್ ಜಡ್ಜ್ ಆಫ್ ದ ಹೈಕೋರ್ಟ್ ಟು ಆ್ಯಕ್ಟ್ ಆಸ್ ಎ ಜಡ್ಜ್ ಆಫ್ ದ ಸುಪ್ರೀಂ ಕೋರ್ಟ್ ಫಾರ್ ಅ ಟೆಂಪ್ರವರಿ ಪೀರಿಯಡ್. ಈಗ ಇಲ್ಲಿಗ ಟೆಂಪ್ರವರಿ ಪೀರಿಯಡ್ಗೆ ಯಾರನ್ನ ಕೂರಿಸ್ತಾರೆ ಅಂತಂದರೆ, ಸುಪ್ರೀಂ ಕೋರ್ಟಲ್ಲಿ ಇರುವಂತಹ ಒಬ್ಬರು ಸೀನಿಯರ್ ಮೋಸ್ಟ್ ಜಡ್ಜ್ ಆಗಿರ್ಬೋದು. ಸೀನಿಯರ್ ಮೋಸ್ಟ್ ಯಾರೋ ಜಡ್ಜ್ ಇತ್ತು ಅಂತಂದರೆ ಅವರು ಕೂಡ ರಿಟೈರ್ಡ್ ಆಗಿರಬೇಕು. ರಿಟೈರ್ಡ್ ಆಗಿರುವಂತಹ ಸೀನಿಯರ್ ಜಡ್ಜ್ ಯಾರಿದ್ದಾರೆ, ಅಥವಾ ರಿಟೈರ್ಡ್ ಆಗಿರೋ ಒಬ್ಬರು ಹೈಕೋರ್ಟ್ ಜಡ್ಜ್ ಯಾರಿದ್ದಾರೆ, ಅವ್ರನ್ನ ಕರ್ಕೊಂಡು ಬಂದು ಟೆಂಪ್ರವರಿ ಪೀರಿಯಡ್ಗೆ ಇಲ್ಲಿ ಅಪಾಯಿಂಟ್ ಮಾಡಿ ಕೂರಿಸ್ಬೋದು, ಸರಿನಾ. ಹಿ ಕ್ಯಾನ್ ಡೂ ಓನ್ಲಿ ವಿತ್ ದ ಪ್ರೀವಿಯಸ್ ಕನ್ಸೆಂಟ್ ಆಫ್ ದ ಪ್ರೆಸಿಡೆಂಟ್ ಅವರ ಒಂದು ಒಪ್ಪಿಗೆ ಇಲ್ಲದೆ ಇವರು ಯಾರನ್ನೂ ಕೂಡ ಅಪಾಯಿಂಟ್ ಮಾಡೋದಕ್ಕಾಗಲ್ಲ. ಇಲ್ಲಿ ಹೇಳಿದೆ ನಾನು, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರು ಕರ್ಕೊಂಡು ಬಂದು ಟೆಂಪ್ರವರಿ ಪೀರಿಯಡ್ಗೆ ಕೂರಿಸ್ತಾರೆ ಅಂತ. ಸೊ ಅವ್ರು ಕೂರಿಸೋಕ್ಕಿಂತ ಮುಂಚೆ ಪ್ರೆಸಿಡೆಂಟ್ ಅವರ ಒಂದು ಒಪ್ಪಿಗೆ ಇರಬೇಕು. ನೋಡಿ ಸರ್, ನಾನಿವತ್ತು ಏನೋ ಬೇರೆ ಕೆಲಸದಲ್ಲಿ ನಾನು ಬೇರೆ ದೇಶಕ್ಕೆ ಹೋಗ್ತಾ ಇದ್ದೀನಿ, ಸೊ ನನ್ನ ಪರವಾಗಿ ಈ ಜಾಗದಲ್ಲಿ ನಾನು ಇವ್ರನ್ನ ಕೂರಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ, ಸರಿನಾ, ರಿಟೈರ್ಡ್ ಜಡ್ಜು. ಸೊ ಸಚ್ ಜಡ್ಜಸ್ entitled to such allowance as the president may determine. ಸೊ ಇವರಿಗೆ ಸಂಬಳ ಹೇಗಿರುತ್ತೆ ಅಂತಂದರೆ, CJI ಅವ್ರಿಗೆ ಏನು ಸಂಬಳ ಕೊಡ್ತಾರಲ್ಲ ಆ ರೀತಿ ಕೊಡಲ್ಲ. ಪ್ರೆಸಿಡೆಂಟ್ ಅವ್ರು ಹೇಳ್ತಾರೆ, ನೋಡಪ್ಪ ನೀನು ಟೆಂಪ್ರವರಿಗೆ ಬಂದಿದ್ಯಾ, ಸೊ ಟೆಂಪ್ರವರಿ ಬರೋದ್ರಿಂದ ನಾನು ನಿನಗೆ ಇಷ್ಟು ಸಂಬಳ ಕೊಡಬೇಕು ಅಂತ ನಾನೇ ನಿನಗೆ ಹೇಳ್ತೀನಿ ಅಂತಂದ್ಬಿಟ್ಟು ಇವರು ಪ್ರೆಸಿಡೆಂಟ್ ಅವರು ಹೇಳ್ತಾರೆ. ಸೊ ನೆಕ್ಸ್ಟು ಸೀಟ್ ಆ್ಯಂಡ್ ಪ್ರೊಸೀಜರ್ ಬಗ್ಗೆ ಕೇಳಿದೆ. ಸೊ ಡಿಕ್ಲೇರ್ಡು ಸೀಟ್ ಅಂತಂದರೆ ಇದ್ರ ಬಗ್ಗೆ ಏನು ಅಷ್ಟು ಇಂಪಾರ್ಟೆಂಟ್ ಇಲ್ಲ, ಸೀಟ್ ಆ್ಯಂಡ್ ಪ್ರೊಸೀಜರು. ಸೊ ದ ಕಾನ್ಸ್ಟಿಟ್ಯೂಷನ್ ಡಿಕ್ಲೇರ್ ಡೆಲ್ಲಿ ಆ್ಯಸ್ ದ ಸೀಟ್ ಆಫ್ ದ ಸುಪ್ರೀಂ ಕೋರ್ಟ್. ಡೆಲ್ಲಿನ ಒಂದು ಸುಪ್ರೀಂ ಕೋರ್ಟ್ ಇದಾಗಿ ಸೀಟಾಗಿ ಮಾಡ್ಕೊಂಡಿದ್ದಾರೆ ಅಂತ ಇದೆ. ಸೊ ಅದ್ರ ಬಗ್ಗೆ ಅಷ್ಟು ಹೋಗೋದು ಬೇಡ. ಸೊ ನೆಕ್ಸ್ಟು ಇಂಡಿಪೆಂಡೆನ್ಸ್ ಆಫ್ ಸುಪ್ರೀಂ ಕೋರ್ಟ್. ಸೊ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಇದು, ಇಂಡಿಪೆಂಡೆನ್ಸ್ ಆಫ್ ಸುಪ್ರೀಂ ಕೋರ್ಟ್. ಏನಕ್ಕೆ ನಾವು ಇಂಡಿಪೆಂಡೆನ್ಸ್ ಕೊಡಬೇಕು? ನಮ್ಗಾಗಲೇ 1947 ಆಗಲೇ ನಮಗೆ ಇಂಡಿಪೆಂಡೆನ್ಸ್ ಸಿಕ್ಕಿದೆ, ಬಟ್ ಸ್ಟಿಲ್ ಸುಪ್ರೀಂ ಕೋರ್ಟ್ಗೆ ನಾವು ಇಂಡಿಪೆಂಡೆನ್ಸ್ ಕೊಟ್ಟಿಲ್ವಾ ಅಂತಂದರೆ ಕೊಟ್ಟಿದ್ದೀವಿ, ಆದರೂ ಕೊಟ್ಟಿಲ್ಲ ಅಂತಂದರೆ ಕೆಲವೊಂದು ಸತಿ ಎಕ್ಸಿಕ್ಯೂಟಿವ್ಗಳು ಏನು ಕಾರ್ಯಾಂತರಗಳು ಏನಿದೆ ಎಕ್ಸಿಕ್ಯೂಟಿವ್ ಏನಿದೆ, ಈ ಎಕ್ಸಿಕ್ಯೂಟಿವ್ ಜುಡಿಷರಿಗೆ ಸ್ವಲ್ಪ ಹತ್ತಿರ ಬರೋಕ್ಕೆ ಶುರು ಮಾಡ್ತದೆ. ಅಂತಂದರೆ ಈಗ ಕೆಲವೊಂದು ಸತಿ ತೀರ್ಪು ನಮ್ಮ ಕಡೆ ಆಗಲಿ ಅಂತಂದ್ಬಿಟ್ಟು ತುಂಬ ಪ್ರೆಷರ್ ಮಾಡ್ತಾರೆ. ಮೂವೀಸೆಲ್ಲ ನೋಡಿದ್ದೀರಲ್ವ, ಕೋರ್ಟ್ಗೆ ಜಡ್ಜಸ್ ಫೋನ್ ಹಾಕ್ಬಿಟ್ಟು, ನೋಡಪ್ಪ ಇವತ್ತೇನು ತೀರ್ಪು ಕೊಡ್ತೀಯಾ, ಆ ತೀರ್ಪು ನಮ್ಮ ಕಡೆ ಆಗಿರಬೇಕು ಅಂತ ಹೇಳ್ತಾರಲ್ಲ. ಸೊ ಆ ಥರ ತುಂಬ ಪ್ರೆಷರ್ ಇರ್ತದೆ ಅವ್ರಿಗೆ, ಈ ಪೊಲಿಟಿಷಿಯನ್ಸ್ ಆಗಿರ್ಬೋದು ಅಥವಾ ಬೇರೆ ಒಂದು ಬೇರೆ ಎಂಟಿಟೀಸಿಂದ ಆಗಿರ್ಬೋದು. ಸೊ ಅಲ್ಲಿಂದವ್ರಿಗೆ ಪ್ರೆಷರ್ ಬರ್ತದೆ. ಸೊ ಆ ಥರ
ಇದ್ದಾಗ ಇವರು ನಮಗೆ ಇಂಡಿಪೆಂಡೆನ್ಸ್ ಕೊಡಿ, ಸೊ ನಮ್ಮನ್ನ ಅಟೋನಮಸ್ ಮಾಡಿ, ಇಂಡಿಪೆಂಡೆಂಟ್ ಮಾಡಿ, ಸೊ ನಾವೇನು ತೀರ್ಪು ಕೊಡ್ತೀವಿ ಅಂತ ನಮಗೆ ಇರಲಿ, ನೀವು ಹೇಳ್ಕೊಡೋದು ಬೇಡ ಅಂತ ಅಂದ್ಬಿಟ್ಟು ಇವರು ಯಾರು ಜಡ್ಜಸ್ಗಳೆಲ್ಲ ಒಂದು ಇದನ್ನು ಹೇಳ್ತಾರೆ, ಇಂಡಿಪೆಂಡೆನ್ಸು ಸುಪ್ರೀಂ ಕೋರ್ಟ್ ಇಂಡಿಪೆಂಡೆನ್ಸ್ ಕೊಡಿ ಅಂತ. ಸೊ ಈಗ ಸುಪ್ರೀಂ ಕೋರ್ಟ್ ಈಸ್ ಎನ್ ಫೆಡ್ರಲ್ ಕೋರ್ಟು, ಸ್ಟಾರ್ಟಿಂಗ್ ಹೇಳಿದ್ದೀನಿ ಫೆಡ್ರಲ್ ಕೋರ್ಟ್ ಅಂತ. ಇಟ್ ಈಸ್ ಎನ್ ಹೈಯೆಸ್ಟ್ ಕೋರ್ಟ್ ಆಫ್ ಅಪೀಲು. ಈಗ ಹೈಕೋರ್ಟಲ್ಲಿ ನಿಮಗೆ ನ್ಯಾಯ ಸಿಕ್ಕಲಿಲ್ಲ ಅಂತಂದರೆ ಇನ್ನೊಂದು ಯಾವ್ದಾದ್ರು ಒಂದು ಹೈಯರ್ ಕೋರ್ಟ್ ಇದೆ ಅಂತಂದರೆ ಸುಪ್ರೀಂ ಕೋರ್ಟು, ಸೊ ದಟ್ ನೀವು ಅಲ್ಲಿ ಬಂದು ಅಪೀಲ್ ಮಾಡ್ಬೋದು. ನೋಡಿ ಸರ್, ನಮಗೆ ಹೈಕೋರ್ಟಲ್ಲಿ ಏನು ನ್ಯಾಯ ಸಿಕ್ಕಿದೆ ಅದು ನಮಗೆ ಒಪ್ಪಿಗೆ ಆಗಿಲ್ಲ, ಅಂದರೆ ನಮ್ಗೆ ಸರಿ ಇಲ್ಲ, ಸೊ ನಾವಿಲ್ಲಿ ಬಂದು ಅಪೀಲ್ ಮಾಡ್ತೀವಿ, ನೀವು ಅದನ್ನು ಇನ್ನೊಂದು ಸತಿ ಏನಂತಲ್ಲಪ್ಪ ಅದಕ್ಕೆ ಇನ್ವೆಸ್ಟಿಗೇಟ್ ಮಾಡಿ, ಸೊ ನೀವು ಅದನ್ನು ಎಕ್ಸಾಮಿನ್ ಮಾಡಿ ನಮಗೆ ತೀರ್ಪು ಕೊಡಿ ಅಂತ ಹೇಳೋದಕ್ಕೆ ಇಟ್ ಈಸ್ ಎನ್ ಹೈಯೆಸ್ಟ್ ಕೋರ್ಟ್ ಆಫ್ ಅಪೀಲ್, ದ ಗ್ಯಾರಂಟರ್ ಆಫ್ ಫಂಡಮೆಂಟಲ್ ರೈಟ್ಸು. ನಿಮಗೆ ಎಲ್ಲರೂ ನಿಮ್ಮ ಫಂಡಮೆಂಟಲ್ ರೈಟ್ಸು ಇದಾಗ್ತಾ ಇದೆ ಅಂತಂದರೆ ನಿಮಗೆ ನಿಮ್ಮ ಫಂಡಮೆಂಟಲ್ ರೈಟ್ಸ್ ಏನೋ ನಿಮ್ಮ ವೈಲೇಟ್ ಆಗ್ತಿದೆ ಅಂತ ತಿಳ್ಕೊಳ್ಳಿ. ಈಗ ರೈಟ್ ಟು ಸ್ಪೀಚ್ ಇದೆ, ನೀವೇನಾದರೂ ಮಾತಾಡಿದ್ರೆ ನಿಮ್ಮನ್ನ ಅರೆಸ್ಟ್ ಮಾಡ್ತಾಯಿದ್ದಾರೆ ಅಂತ ತಿಳ್ಕೊಳ್ಳಿ. ಅಂಥ ಟೈಮಲ್ಲಿ ನೀವು ಹೈಕೋರ್ಟ್ಗೆ ಹೋಗ್ಬೋದು. ಬಟ್ ಹೈಕೋರ್ಟಲ್ಲಿ ನಿಮಗೆ ನ್ಯಾಯ ಸಿಗಲಿಲ್ಲ ಅಂತಂದರೆ ಫೈನಲಾಗಿ ನೀವು ಸುಪ್ರೀಂ ಕೋರ್ಟ್ಗೆ ಹೋದರೆ ನಿಮ್ಮ ಒಂದು ಏನು ಕಿತ್ಕೊಂಡಿದ್ದಾರಲ್ಲ, ನಿಮ್ಮ ಒಂದು ಫಂಡಮೆಂಟಲ್ ರೈಟ್ಸ್ ಏನು ಕಿತ್ಕೊಂಡಿದ್ದಾರೆ ಅದನ್ನು ಅವರು ದೊರಕಿಸ್ತಾರೆ. ಸೊ ನೆಕ್ಸ್ಟು ಈಸ್ ಎನ್ ಗ್ಯಾರಂಟರ್ ಆಫ್ ಅ ಫಂಡಮೆಂಟಲ್ ರೈಟ್ಸು. ನೆಕ್ಸ್ಟು ಗಾರ್ಡಿಯನ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಈಗ ಕಾನ್ಸ್ಟಿಟ್ಯೂಷನಲ್ಲಿ ಏನಾದ್ರು ಒಂದು ಹೆಚ್ಚು ಕಮ್ಮಿ ಆಗ್ತಾ ಇದೆ ಅಂತಂದರೆ ಪ್ರತಿಯೊಂದು ನೋಡ್ತಾ ಇರ್ತಾರೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡ್ತಾ ಇದ್ದಾರೆ ಅವರು ಜನಗಳು, ಮಿನಿಸ್ಟ್ರುಗಳು ಫಾಲೋ ಮಾಡ್ತಾ ಇದ್ದಾರೆ, ಗೌರ್ಮೆಂಟ್ ಫಾಲೋ ಮಾಡ್ತಾ ಇದೆಯಾ ಅಥವಾ ಪಾರ್ಲಿಮೆಂಟ್ ಫಾಲೋ ಮಾಡ್ತಾ ಇದೆಯಾ, ಪ್ರತಿಯೊಂದೂ ಕೂಡ ಇದು ನೋಡ್ತಾ ಇರುತ್ತೆ. ನೆಕ್ಸ್ಟು ಇಟ್ ಶುಡ್ ಬಿ ಫ್ರೀ ಫ್ರಮ್ ದ ಎಂಕ್ರೋಚ್ಮೆಂಟ್, ಪ್ರೆಷರ್ಸು ಮತ್ತು ಇಂಟರ್ಫರೆನ್ಸ್ ಆಫ್ ದ ಎಕ್ಸಿಕ್ಯೂಟಿವ್. ನೋಡಿ, ಕೆಲವೊಂದು ಸತಿ ಎಕ್ಸಿಕ್ಯೂಟಿವ್ ಬಂದು ತುಂಬ ಪ್ರೆಷರ್ ಮಾಡುತ್ತೆ. ಯಾರಿದು ಎಕ್ಸಿಕ್ಯೂಟಿವ್ ಅಂತಂದರೆ ಹೇಳಿದ್ದೀನಿ, ಪ್ರೈಮ್ ಮಿನಿಸ್ಟ್ರು, ಈ ಗೌರ್ಮೆಂಟ್ ಅಂದರೆ ಇನ್ಕ್ಲೂಡ್ ಆಗುತ್ತೆ ಮಿನಿಸ್ಟ್ರುಗಳು, ಜನರು, ಹೈಯರ್ ಅಫಿಷಿಯಲ್ಸು. ಸೊ ಈ ಥರ ಜನಗಳು ತುಂಬ ಪ್ರೆಷರ್ ಆಗ್ತಾಗ ನಮಗೆ ಇಂಡಿಪೆಂಡೆನ್ಸ್ ಕೊಡಿ ಅಂತ ಎಲ್ಲ ಕೇಳ್ತಾರೆ. ಸೊ ಡ್ಯೂ ಟು ದ ಪ್ರೆಷರ್ ಆ್ಯಂಡ್ ಇಂಟರ್ಫರೆನ್ಸ್ ಆಫ್ ದ ಎಕ್ಸಿಕ್ಯೂಟಿವ್ ಆ್ಯಂಡ್ ದ ಲೆಜಿಸ್ಲೇಟಿವ್, ಇಟ್ ಶುಡ್ ಬಿ ಅಲೋಡ್ ಟು ಡೂ ಜಸ್ಟಿಸ್ ವಿತೌಟ್ ಫಿಯರ್ ಆ್ಯಂಡ್ ಫೇವರ್. ಯಾರೋ ಒಬ್ಬರು ಒಂದು ಫೇವರ್ ಅಥವಾ ಫಿಯರಿಂದ ಇವ್ರಿಗೆ ಕೊಡೋ ರೀತಿ ಇರಬಾರ್ದು. ನ್ಯಾಯನ ಇವ್ರಿಗೆ ಹೆದರ್ಕೊಂಡು ನಾವು ನ್ಯಾಯ ಕೊಡೋ ರೀತಿ ಇರಬಾರ್ದು. ನಮಗೆ ಇಂಡಿಪೆಂಡೆನ್ಸ್ ಕೊಡಿ, ನಮಗೆ ಏನು ನ್ಯಾಯ ಇದೆ, ಏನು ಸಾಕ್ಷಿಗಳು ಸಿಕ್ಕಿದೆ ಅದ್ರ ಪ್ರಕಾರ ನಾವು ನ್ಯಾಯ ಕೊಡ್ತೀವಿ, ಸರಿ ತಪ್ಪು ಅನ್ನೋದನ್ನ ನಾವೇ ಡಿಸೈಡ್ ಮಾಡ್ತೀವಿ ಅಂತ ಇವರು ಹೇಳ್ತಾರೆ. ಯಾರು ಜಡ್ಜಸ್ಗಳೆಲ್ಲ ಹೇಳ್ತಾರಂತೆ. ಸ್ಟ್ರೈಕ್ ಕೂಡ ಎಲ್ಲ ಆಗಿದೆ. ಸೊ ಮೊದಲನೇದು ಮೋಡ್ ಆಫ್ ಅಪಾಯಿಂಟ್ಮೆಂಟು. ಯಾವ ರೀತಿ ಅಪಾಯಿಂಟ್ ಆಗಬೇಕು ಅಂತಂದರೆ, ಜಡ್ಜಸ್ ದ ಸುಪ್ರೀಂ ಕೋರ್ಟ್ ಆರ್ ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್ ಇನ್ ಕನ್ಸಲ್ಟೇಷನ್ ವಿತ್ ಅ ಮೆಂಬರ್ ಆಫ್ ಜುಡಿಷರಿ ಇಟ್ ಸೆಲ್ಫು. ಜುಡಿಷರಿಲಿ ಯಾರು ಅಂದರೆ ಜುಡಿಷರಿಲಿ ಈಗ ಲೈಕ್ ಹೈಕೋರ್ಟ್ ಜಡ್ಜಸ್ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ಜಡ್ಜಸ್ ಆಗಿರ್ಬೋದು, ಬೇರೆ ಜಡ್ಜಸ್ ಯಾರೇ ಆಗಿರ್ಬೋದು, ಜುಡಿಷರಿ ಅಂಡರ್ಲೇ ಇರಬೇಕು. ಯಾರನ್ನಾರು ಒಬ್ರು ಕನ್ಸಲ್ಟೇಷನ್ ಮಾಡ್ತೀವಿ, ಯಾರನ್ನಾರು ಒಪ್ಪಿಗೆಯಿಂದ ಯಾವ್ದಾದ್ರು ಒಂದು ರೆಕಮೆಂಡೇಷನಿಂದ ನಾವು ಅಪಾಯಿಂಟ್ ಮಾಡ್ತಾ ಇದ್ದೀವಿ ಅಂತಂದರೆ ಅದು ಜುಡಿಷಿಯರಿ ಬಿಟ್ಟು ಬೇರೆ ಕಡೆಯಿಂದ ಅಪಾಯಿಂಟ್ಮೆಂಟ್ ಆಗಬಾರ್ದು. ಸೊ ನೋಡಿ, ಸುಪ್ರೀಂ ಕೋರ್ಟ್ ಜಡ್ಜಸ್ ಆಫ್ ದ ಸುಪ್ರೀಂ ಕೋರ್ಟ್ಸ್ ಆರ್ ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್ ಇನ್ ಕನ್ಸಲ್ಟೇಷನ್ ವಿತ್ ದ ಮೆಂಬರ್ಸ್ ಆಫ್ ದ ಜುಡಿಷರಿ ಇಟ್ ಸೆಲ್ಫ್. ನೆಕ್ಸ್ಟು ದಟ್ ಈಸ್ ಜಡ್ಜಸ್ ಆಫ್ ದ ಸುಪ್ರೀಂ ಕೋರ್ಟ್ ಆ್ಯಂಡ್ ಹೈಕೋರ್ಟ್ಸು. ಸೊ ಇವರಿಬ್ಬರಿಂದ ಒಂದು ರೆಕಮೆಂಡೇಷನಿಂದ ಅಪಾಯಿಂಟ್ ಮಾಡಿ. It ensures the judicial appointment are not based on any political or practical consideration. ಇದರಿಂದ ಯಾರೇ ಒಬ್ಬರು ಪೊಲಿಟಿಕಲ್ ಕನ್ಸಲ್ಟೇಷನಿಂದ ಅಂದರೆ ಪಾಲಿಟಿಕ್ಸ್ ಇಲ್ಲಿ ಬರಲ್ಲ ಒಳಗಡೆ. ಈಗ ಕೆಲವೊಬ್ರು ಏನು ಮಾಡಿದ್ದಾರೆ ಅಂತಂದರೆ, ಅಪಾಯಿಂಟ್ ಮಾಡೋಕ್ಕಿಂತ ಮುಂಚೆ ಮಿನಿಸ್ಟ್ರುಗಳನ್ನ ಹಿಡಿಸಿ ಮಿನಿಸ್ಟ್ರುಗಳು ಹೇಳ್ತಾರೆ, ನೋಡಪ್ಪ ನನಗೆ ಇವರು ನ್ಯಾಯಾಧೀಶರಾಗಿದ್ದರೆ ನಮ್ಮ ಕಡೆ ಆಗ್ತಿದೆ, ಸೊ ನಾವು ಇವ್ರನ್ನ ಅಪಾಯಿಂಟ್ ಮಾಡೋಣ ಅಂದ್ಬಿಟ್ಟು ಕೆಲವೊಬ್ರು ಮಿನಿಸ್ಟ್ರುಗಳು ಏನು ಮಾಡ್ತಾರೆ, ಯಾರನ್ನೋ ಒಬ್ಬನ ಕರ್ಕೊ ಹೋಗಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮಾಡ್ಬಿಡ್ತಾರೆ. ಸೊ ಆ ಥರ ಬೇಡ, ನಮಗೆ ನ್ಯಾಯಯುತವಾಗಿ ಅಪಾಯಿಂಟ್ ಮಾಡಿ. ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಜಡ್ಜಸ್ ಅವರ ಒಂದು ರೆಕಮೆಂಡೇಷನಿಂದ ಅಪಾಯಿಂಟ್ ಮಾಡಿ. ಅದೊಂದು ಮೋಡ್ ಆಫ್ ಅಪಾಯಿಂಟ್ಮೆಂಟು. ನೆಕ್ಸ್ಟ್ ಸೆಕ್ಯೂರಿಟಿ ಆಫ್ ಟೆನ್ಯೂರು. ಸೊ they can be removed from the office by the president only in the manner on the grounds mentioned in the constitution. This means that they do not hold their office during the pleasure of the president. ಈಗ ಏನು ಅಂತಂದರೆ, ಕಾನ್ಸ್ಟಿಟ್ಯೂಷನಲ್ಲಿ ಏನು ಮೆನ್ಷನ್ ಮಾಡಿದೆ, ಸುಪ್ರೀಂ ಕೋರ್ಟ್ ಜಡ್ಜಸ್ನ ರಿಮೂವ್ ಮಾಡೋದಕ್ಕೆ ಏನು ಮೆನ್ಷನ್ ಆಗಿದೆ ಆ ರೀತಿಯೇ ನೀವು ತೆಗೀರಿ. ಈಗ ನಾಳೆ ಒಬ್ಬ ಬಂದ್ಬಿಟ್ಟು ಸೊ ಸರ್ ಇವ್ರನ್ನ ತೆಗೆದಾಕಿ, ಇವ್ರನ್ನ ಸುಪ್ರೀಂ ಕೋರ್ಟ್ ಜಡ್ಜಸ್ ಇಂದ ತೆಗೆದಾಕಿ ಅಂತ ಹೇಳಿದ್ರೆ ಪ್ರೆಸಿಡೆಂಟ್ ಅವರು ತೆಗಿಯೋ ಹಾಗಿಲ್ಲ. ಸೊ ಆ ಥರ ಮಾಡೋ ಹಾಗಿಲ್ಲ. ಅಂದರೆ ಏನು ಹೇಳಿದೆ, ನನಗೆ ಮರೆತು ಹೋಯ್ತಲ್ಲ ಗುರು, ಏನೋ ಬಂತು,
ಪಾಸ್ ಮಾಡ್ಬಿಟ್ಟು ಹೋಗಿದೆ. ಏನು ಹೇಳ್ತಾಯಿದೆ, ಹಾಂ, ರಿಮೂವಲ್ ಹೇಗಿರಬೇಕು ಅಂತಂದರೆ ಕಾನ್ಸ್ಟಿಟ್ಯೂಷನಲ್ಲಿ ಏನು ಮೆನ್ಷನ್ ಆಗಿದೆ ಆ ರೀತಿ ಇರೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನಿಂದನೇ ನೀವು ತೆಗಿಬೇಕು. ನಾಳೆ ಯಾರೊಬ್ಬ ಬಂದು ಅಂದ್ಬಿಟ್ಟು ತೆಗಿಯೋ ಹಾಗಿಲ್ಲ. ಪ್ರೆಸಿಡೆಂಟ್ ಅವರೇ ನೋಡಿ, ನೀವೇನು ನಮಗೆ ರಿಮೂವಲ್ ಮಾಡ್ತೀರಾ, ಸೊ ಅದು ಕಾನ್ಸ್ಟಿಟ್ಯೂಷನಲ್ಲಿ ಏನು ಮೆನ್ಷನ್ ಆಗಿದೆ ಆ ರೀತಿಯೇ ತೆಗಿಬೇಕು, ಸರಿನಾ. ನೆಕ್ಸ್ಟು ಸ್ಯಾಲ್ರೀಸು ಪ್ರತಿಯೊಂದನ್ನು ಕೂಡ ನೀವು ಪಾರ್ಲಿಮೆಂಟ್ ನೋಡ್ಕೋಬೇಕು, ಆಯಿತಾ. ಪೆನ್ಷನ್ ಎಲ್ಲ ಆಗಿದೆ ಅದು ಫಿಕ್ಸ್ಡ್ ಆಗಿರಬೇಕು. ನಾಳೆ ಏನೋ ಒಂದು ಬರುತ್ತೆ ಅಥವಾ ಏನೋ ಒಂದು ಚೇಂಜಸ್ ಆಗುತ್ತೆ, ಏನೋ ಒಂದು ಎಮರ್ಜೆನ್ಸಿ ಬರುತ್ತೆ, ಆ ಟೈಮಲ್ಲಿ ನೀವು ಅದನ್ನು ಕಮ್ಮಿ ಮಾಡೋ ರೀತಿ ಹೋಗ್ಬಾರ್ದು, ಫಿಕ್ಸ್ ಆಗಿರಬೇಕು, ಆಯಿತಾ. ನಾಳೆ ಶೇರ್ ಮಾರ್ಕೆಟ್ ಬಿದ್ದೋಯ್ತು ಅಂದ್ಬಿಟ್ಟು ನೀವು ನಮಗೆ ಕಮ್ಮಿ ಕೊಡೋದಾಗಿರ್ಬೋದು, ಆ ಥರ ಮಾಡಬಾರ್ದು. ಸೊ ಫಿಕ್ಸ್ಡ್ ಸರ್ವಿಸ್ ಕಂಡೀಷನ್. ನೆಕ್ಸ್ಟು ಎಕ್ಸ್ಪೆನ್ಸಸ್ ಚಾರ್ಜ್ ಆನ್ ಕನ್ಸಾಲಿಡೇಟೆಡ್ ಫಂಡ್. ಇವ್ರಿಗೆ ಏನು ಸ್ಯಾಲ್ರೀಸ್ ಕೊಡ್ತಾರೆ, ಸ್ಯಾಲ್ರೀಸ್ ಏನೇನು ಕೊಡ್ತಾರೆ, ಎಕ್ಸ್ಪೆನ್ಸಸ್ ಏನೇನಿದೆ ನೋಡಿ, ಸ್ಯಾಲ್ರೀಸ್ ಆ್ಯಂಡ್ ಅಲೋವೆನ್ಸ್ ಪ್ರತಿಯೊಂದೂ ಕೂಡ ನೀವು ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾಯಿಂದನೇ ಕೊಡಬೇಕು, CFI ಇಂದನೇ ಕೊಡಬೇಕು, ಸರಿನಾ. ಆ್ಯಂಡ್ ದಸ್ ದೇ ಆರ್ ನಾಟ್ ವೋಟಬಲ್ ಬೈ ಪಾರ್ಲಿಮೆಂಟ್, ಆಯಿತಾ. ದೋ ದೇ ಕ್ಯಾನ್ ಡಿಸ್ಕಸ್. ಸೊ ಇದು ನಿಮಗೆ ಪಾರ್ಲಿಮೆಂಟ್ ಮಾಡ್ತಾ ನಿಮ್ಗೆ ಅರ್ಥ ಆಗುತ್ತೆ ಪಾಯಿಂಟ್. ಇದು ನಾಟ್ ವೋಟಬಲ್ ಬೈ ದ ಪಾರ್ಲಿಮೆಂಟ್, ದೋ ದೇ ಆರ್ ಕ್ಯಾನ್ ಡಿಸ್ಕಸ್ ಬೈ ಇಟ್ ಅಂತ. ಸೊ ಜಸ್ಟ್ ನೀವು ಅರ್ಥ ಮಾಡ್ಕೊಡಿ, ಇಲ್ಲಿ ಇವು ನಿಮ್ಗೆ ಏನು ಕೊಡ್ತೀರ ನೀವು ಸ್ಯಾಲ್ರೀಸು ಮತ್ತು ಅದರ ಅಲಯನ್ಸು ಪ್ರಿವಿಲೇಜಸ್ ಏನು ಕೊಡ್ತೀರಿ ಎಲ್ಲ ಕೂಡ ನಮಗೆ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಅಂತ ಬರಬೇಕು. ಏನಿದು ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ, ಇದೆಲ್ಲ ನಿಮಗೆ ಪಾರ್ಲಿಮೆಂಟ್ ಮಾಡ್ಬೇಕಾದ್ರೆ ಅರ್ಥ ಆಗುತ್ತೆ. ಕನ್ಸಾಲಿಡೇಟೆಡ್ ಫಂಡ್ ಆಫ್ ಅಂದರೆ ಏನು, ಮತ್ತು ಇನ್ನೊಂದು ಫಂಡ್ ಇದೆ, ಕಾಂಟಿಜೆನ್ಸಿ ಫಂಡ್ ಆಫ್ ಸ್ಟೇಟ್ ಅಂತಿದೆ, ಇನ್ನೊಂದಿದೆ. ಸೊ ಜನರಲಾಗಿ ಹೇಳೋದಾದರೆ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಅಂತಂದರೆ ನಾವೇನು ಟ್ಯಾಕ್ಸ್ ಪೇ ಮಾಡ್ತೀವಿ, ನಮ್ಮ ಒಂದು ದುಡ್ಡಿಂದ, ಜನರ ಒಂದು ಟ್ಯಾಕ್ಸ್ ಪೇಯಿಂದ ಬಂದಂತಹ ಒಂದಷ್ಟು ದುಡ್ಡುಗಳಿರ್ತದಲ್ಲ, ಆ ದುಡ್ಡಿಂದ ನೀವು ನಮಗೆ ಸ್ಯಾಲ್ರೀಸಾಗಿ ಕೊಡಬೇಕು. ಸೊ ಅದೊಂದು. ನೆಕ್ಸ್ಟು ಕಂಡಕ್ಟ್ ಆಫ್ ಜಡ್ಜಸ್ ಕೆನಾಟ್ ಬಿ ಡಿಸ್ಕಸ್, ಆಯಿತಾ. ಇಟ್ ಪ್ರಾಹಿಬಿಟ್ ದ ಡಿಸ್ಕಷನ್ ಇನ್ ದ ಪಾರ್ಲಿಮೆಂಟ್ ಈಗ ಸುಪ್ರೀಂ ಕೋರ್ಟ್ ಜಡ್ಜಸ್ನ ಅಥವಾ ಹೈಕೋರ್ಟ್ ಜಡ್ಜಸ್ನ ನೀವು ಅಪಾಯಿಂಟ್ ಮಾಡಬೇಕು ಅಂತಂದರೆ, ಸಾರಿ ಹೈಕೋರ್ಟ್ ಅಂತ ಮೆನ್ಷನ್ ಆಗಿಲ್ಲ, ಓಕೆ, ಓನ್ಲಿ ಸುಪ್ರೀಂ ಕೋರ್ಟ್. ಓಕೆ, ನೀವು ಯಾರೇ ಒಬ್ಬರು ಸುಪ್ರೀಂ ಕೋರ್ಟ್ ಜಡ್ಜಸ್ನ ಅಪಾಯಿಂಟ್ ಮಾಡೋಕ್ಕಿಂತ ಮುಂಚೆ ನೀವು ಲೆಜಿಸ್ಲೇಚರ್ಲಿಂದ ಡಿಸ್ಕಸ್ ಮಾಡಬಾರ್ದು. ನೀವು ಪಾರ್ಲಿಮೆಂಟಲ್ಲಿ ರಾಜ್ಯಸಭಾ ಲೋಕಸಭೆಯಲ್ಲಿ ಕೂತ್ಕೊಂಡು ನೋಡಿ ಸರ್, ನಾಳೆಯಿಂದ ನಾವು ಚಂದ್ರಚೂಡನ್ನು ನಾವು ಅಪಾಯಿಂಟ್ ಮಾಡ್ತಾಯಿದ್ವಿ, ಸೊ ಇನ್ನೊಬ್ಬರು ನಮಗೆ ಇಷ್ಟ ಆಗ್ತಾಯಿಲ್ಲ, ಶಂಕರ್ ಅವರು ನಮ್ಗೆ ಇಷ್ಟ ಆಗ್ತಾಯಿಲ್ಲ, ನಮಗೆ ಚಂದ್ರಚೂಡವರೇ ಬೇಕು, ನಮಗೆ ಅವ್ರು ಚೆನ್ನಾಗಿ ನ್ಯಾಯ ಒದಗಿಸ್ಕೊಡ್ತಾಯಿದ್ರು ಅಂತ ನೀವು ಡಿಸ್ಕಸ್ ಮಾಡೋ ಹಾಗಿಲ್ಲ. ಯಾವುದೇ ಕಾರಣಕ್ಕೂ ಡಿಸ್ಕಷನ್ ಆಗಬಾರ್ದು. ಲೆಜಿಸ್ಲೇಚರ್ಲಿ ಅಥವಾ ಸ್ಟೇಟ್ ಲೆಜಿಸ್ಲೇಚರ್ ಅಥವಾ ಇಂಡಿಯನ್ ಪಾರ್ಲಿಮೆಂಟಲ್ಲಿ ಇದು ಡಿಸ್ಕಷನ್ ಆಗಬಾರ್ದು. ಇದೊಂದಿದು. ನೆಕ್ಸ್ಟು ಎಕ್ಸೆಪ್ಟ್ ವೆನ್ ಇಂಪ್ರೀಚ್ಮೆಂಟ್ ಮಾಡಬೇಕು ಅಂತಂದಾಗ ಸುಪ್ರೀಂ ಕೋರ್ಟಿಂದ ಅಂದರೆ ರಿಮೂವ್ ಮಾಡಬೇಕು ಅಂತಂದಾಗ ಇವರೇ ತಾನೇ ಕೊಡಬೇಕು. ಅಂಥ ಟೈಮಲ್ಲಿ ರಿಮೂವಲ್ ಮಾಡಬೇಕು ಅಂತಂದಾಗ ಮಾತ್ರ ನೀವು ಡಿಸ್ಕಷನ್ ಆಗಬೇಕು. ಆದರೆ ನೀವು ಅಪಾಯಿಂಟ್ಮೆಂಟ್ ಮಾಡಬೇಕು ಅಂತಂದಾಗ ನೀವು ಯಾವುದೇ ಕಾರಣಕ್ಕೂ ಡಿಸ್ಕಷನ್ ಆಗಬಾರ್ದು. ನೆಕ್ಸ್ಟು ಬ್ಯಾನ್ ಆನ್ ಪ್ರಾಕ್ಟೀಸ್ ಆಫ್ಟರ್ ರಿಟೈರ್ಮೆಂಟು. ಈಗ ಕೆಲವೊಬ್ಬರು ರಿಟೈರ್ಡ್ ಜಡ್ಜಸ್ ಏನಿರ್ತಾರೆ ಅವ್ರೇನು ಮಾಡ್ತಾರೆ, ಈಗ ರಿಟೈರ್ಡ್ ಅಂದರೆ ರಿಟೈರ್ಡ್ ಆಗಬೇಕು, ರಿಟೈರ್ಡ್ ಅಂದರೆ ಮುಗೀತವ್ರಿಗೆ, ಅದು ಸುಮ್ಮನೆ ನಾವು ಪೆನ್ಷನ್ ಕೊಡೋದು. ಪೆನ್ಷನ್ ಏನು ಕೊಡ್ತಾರೆ, ನಿಮ್ಮ ಕೈಲಿ ಬೇರೆ ಕಡೆ ವರ್ಕ್ ಮಾಡೋ ಹಾಗಿಲ್ಲ, ಜೊತೆಗೆ ನೀವು ಏನು ಇಷ್ಟು ವರ್ಷ ಏನು ಸೆಲ್ಸಿರ್ತೀರ ಅದಕ್ಕೋಸ್ಕರ ನಾವು ಪೆನ್ಷನ್ ಅಂತ ಕೊಡ್ತಾ ಇರೋದು. ಸೊ ಪೆನ್ಷನ್ ಕೊಡೋದಕ್ಕೆ ಅದಕ್ಕೇನೆ ಇವ್ರೇನು ಮಾಡ್ತಾರೆ, ರಿಟೈರ್ಡ್ ಜಡ್ಜಸ್ ಕೆಲವೊಬ್ರು ಏನು ಮಾಡ್ತಾರೆ, ಪರ್ಸನಲ್ ಕೆಲವೊಂದು ಕಂಪನಿಗಳಿಗೆ ಪ್ರೈವೇಟ್ ಕನ್ಸಲ್ಟೆಂಟಾಗಿ ವರ್ಕ್ ಮಾಡ್ತಿರ್ತಾರೆ ಅಲ್ವಾ. ಒಂದೊಂದು ಇದನ್ನು ಓಪನ್ ಮಾಡ್ಕೊಬಿಟ್ಟು ಒಂದೊಂದು ಏನಂತಾರೆ ಆಫೀಸ್ಗಳನ್ನ ಓಪನ್ ಮಾಡ್ಕೊಬಿಟ್ಟು ಕೆಲವೊಬ್ರು ಏನು ಮಾಡ್ತಾ ಇರ್ತಾರೆ ಅಂತಂದರೆ ಕನ್ಸಲ್ಟ್ ಮಾಡ್ತಾ ಇರ್ತಾರೆ. ಸೊ ಆ ಥರ ಆಗಬಾರ್ದು. ರಿಟೈರ್ಡ್ ಅಂದರೆ ಪಕ್ಕಾ ರಿಟೈರ್ಮೆಂಟು, ಮತ್ತೆ ಅವರು ಬೇರೆ ಕಡೆ ಈ ಜಡ್ಜ್ ಆಗಿ ವರ್ಕ್ ಮಾಡಬಾರ್ದು ಅಥವಾ ಲಾಯರ್ ಆಗಿ ವರ್ಕ್ ಮಾಡಬಾರ್ದು. ಒಂದು ಸತಿ ರಿಟೈರ್ಮೆಂಟ್ ಅಂದರೆ ರಿಟೈರ್ಡು. ಕೆಲವೊಬ್ರು ರಿಟೈರ್ಡ್ ಆದ ತಕ್ಷಣ ಏನು ಮಾಡ್ತಾರೆ, ಅಡ್ವೊಕೇಟಾಗಿ ವರ್ಕ್ ಮಾಡ್ತಿರ್ತಾರೆ. ಸೊ ಆ ಥರ ಎಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ. ನೆಕ್ಸ್ಟು ಪವರ್ ಟು ಪನಿಷ್ ಇಟ್ಸ್ ಕಂಟೆಂಪ್ಟ್. ಕಂಟೆಂಪ್ಟ್ ಅಂದರೆ ಡಿಸ್ರೆಸ್ಪೆಕ್ಟಿಂಗ್ ಸುಪ್ರೀಂ ಕೋರ್ಟ್ ಅಂತ, ಅದು ಯಾವುದೇ ಒಂದು ಕೋರ್ಟ್ ಅಂತ ಆಗ್ಬೋದು. ಸೊ ಏನಿದು ಕಂಟೆಂಪ್ಟ್ ಅಂತಂದರೆ ಏನು, ಈಗ ಕೆಲವೊಂದು ಸತಿ ಸುಪ್ರೀಂ ಕೋರ್ಟ್ ಒಂದು ನ್ಯಾಯ ಅಂದರೆ ಒಂದು ಜಡ್ಜ್ಮೆಂಟ್ ಕೊಡ್ತದೆ, ನೋಡಪ್ಪ ನಾಳೆ ಇನ್ನೂ ಒಂದು ವಾರ ಕೊಡ್ತೀನಿ, ಇನ್ನೊಂದು ವಾರದೊಳಗಡೆ ನೀನು ಈ ಒಂದು ಏನು ಫೈಲ್ಸ್ಗಳಿದೆ ಎಲ್ಲನೂ ಸಬ್ಮಿಟ್ ಮಾಡಬೇಕು. ಈಗ ಎಕ್ಸಾಂಪಲ್ ಅಂದರೆ ಎಲೆಕ್ಟೋರಲ್ ಬಾಂಡಲ್ಲಿ ಬಂದಿತ್ತು ನೋಡಿ, ಈಗ ಒಂದು ರೀಸೆಂಟ್ ನ್ಯೂಸ್ ಆಗಿತ್ತು ಎಲೆಕ್ಟೋರಲ್ ಬಾಂಡ್ ಬಗ್ಗೆ. SBI ಅವ್ರಿಗೆ ಸುಪ್ರೀಂ ಕೋರ್ಟ್ ಅವ್ರು ಗದರಿದ್ರು, ನೋಡ್ಯಾ ನಿನಗೆ ಟೈಮ್ ಎಷ್ಟು ಕೊಟ್ಟಿದೆ, 1 ತಿಂಗಳು ಟೈಮ್ ಕೊಟ್ಟಿದೆ ನಿನಗೆ, ಎಲ್ಲೆಲ್ಲಿಂದ ಇನ್ವೆಸ್ಟ್ಮೆಂಟ್ ಬರ್ತಾಯಿದೆ, ಎಲ್ಲಿಂದ ಫಂಡ್ಗಳು ಬರ್ತಾಯಿದೆ ಇವ್ರಿಗೆ ಪಾರ್ಟಿ ಮೆಂಬರ್ಸ್ಗೆ, ಅದನ್ನು ನೀನು ಇನ್ನು 1 ತಿಂಗಳೊಳಗಡೆ ಕೊಡಬೇಕು ಅಂತ. ಬಟ್ SBI ಅವ್ರು ಏನು ಮಾಡ್ತಾರೆ, ಡಿಲೇ ಮಾಡಿಬಿಡ್ತಾರೆ. ಸೊ ಏನು ಮಾಡ್ತಾರೆ,
ಅದೇ ದಿನ ಚಂದ್ರಚೂಡ್ ಅವರು ಮತ್ತು ಇನ್ನು ಮಿಕ್ಕಿದ ಬೆಂಚಲ್ಲಿ ಏನು 5 ಜನ ಕೂತಿರ್ತಾರೆ, ಎಲ್ಲ ರೇಗ್ತಾರೆ, ಎಲ್ಲ ಫುಲ್ ಗದರ್ತಾರೆ SBI ಅವ್ರನ್ನ. ನಾಳೆ ಬೆಳಗ್ಗೆವರೆಗೂ ನೀನು ತಂದು ಕೊಡಲಿಲ್ಲ ಅಂತಂದರೆ ಏನಾಗುತ್ತೆ ನೋಡು ಅಂತ ಹೇಳ್ತಾರೆ. ಸೊ ಏನಾಗುತ್ತೆ ಹೇಳು ಅಂತಂದರೆ ಅವ್ರು ಇಷ್ಟ ಬಂದಂಗೆ ಮಾಡೋಕ್ಕಾಗಲ್ಲ. ಅಲ್ಲೇನು ರೂಲ್ಸ್ ಇರುತ್ತೋ ಅವರು ಡಿಸ್ರೆಸ್ಪೆಕ್ಟ್ ಮಾಡಿದಾಗ ಏನು ಕೊಡಬೇಕು ಜಡ್ಜ್ಮೆಂಟ್ ಅದನ್ನು ಕೊಡ್ತಾರೆ. ಸೊ ಆವಾಗ ಏನು ಮಾಡ್ತಾರೆ, ಕೆಲವೊಂದು ಸತಿ 6 ತಿಂಗಳವರೆಗೂ ಅವ್ರು ಜೈಲು ಶಿಕ್ಷೆ ಆಗ್ಬೋದು, ಕೆಲವೊಂದು ಪೆನಾಲ್ಟಿ ಕೊಡ್ಬೋದು. ಸೊ ಆ ಥರ ಆದಾಗ ನಮ್ಮ SBI ಅವ್ರು ಏನು ಮಾಡ್ತಾರೆ, ಎಲ್ಲನೂ ಡೇಟನ್ನೆಲ್ಲನೂ ಸುಪ್ರೀಂ ಕೋರ್ಟ್ಗೆ ಅವ್ರಿಗೆ ಸಬ್ಮಿಟ್ ಮಾಡ್ತಾರೆ. ಸೊ ಅದೊಂದು ಪವರ್ ಟು ಪನಿಷು, ಡಿಸ್ರೆಸ್ಪೆಕ್ಟ್ ಆಯಿತು ಅಂತಂತಂದರೆ. ಸೊ ಇನ್ನೊಂದು ಫ್ರೀಡಮ್ ಟು ಅಪಾಯಿಂಟ್ ಇಟ್ಸ್ ಸ್ಟಾಫ್. ಈಗ ಕೆಲವೊಂದು ಸತಿ ಸುಪ್ರೀಂ ಕೋರ್ಟ್ ಸ್ಟಾಫ್ಗಳಾಗಿರ್ಬೋದು, ಅವ್ರನ್ನೆಲ್ಲ ಗೌರ್ಮೆಂಟ್ ಅಪಾಯಿಂಟ್ ಮಾಡುತ್ತೆ. ನೋಡಪ್ಪ, ನಿಮ್ಗೆ ಇಷ್ಟ ಬಂದವ್ರನ್ನ ಅಪಾಯಿಂಟ್ ಮಾಡೋಕ್ಕೆ ನಮ್ಮನ್ನ ಇಲ್ಲಿ ಕೂರಿಸಿದ್ರಲ್ಲ, ಅದು ಸರಿ ಬರಲ್ಲ. ನಮ್ಮ ಸ್ಟಾಫ್ಗಳನ್ನ ನಾವೇ ಅಪಾಯಿಂಟ್ ಮಾಡ್ತೀವಿ, ಆಯಿತಾ ಅಂತ ಹೇಳ್ತದೆ. ಇವೆಲ್ಲ ಒಂದಷ್ಟು ಇಂಡಿಪೆಂಡೆನ್ಸ್ ಆಫ್ ಸುಪ್ರೀಂ ಕೋರ್ಟ್ಗೆ ಇವೆಲ್ಲ ಇಂಡಿಪೆಂಡೆನ್ಸ್ ಬೇಕು ಅಂತ ಸುಪ್ರೀಂ ಕೋರ್ಟ್ ಕೇಳ್ಕೊಳ್ತದೆ. ಇದು ನಿಮಗೆ ಎಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ಕೆಲವೊಂದು ಸತಿ ಪ್ರಿಲಿಮ್ಸಲ್ಲಿ, ಬಟ್ ಮೇನ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಇದು. ಏನು ಮಾಡ್ತಾರೆ ಅಂತಂದರೆ ಮೇನ್ಸಲ್ಲಿ ಫ್ರೀಡಮ್ ಟು ಅಪಾಯಿಂಟ್ ಇಟ್ ಸ್ಟಾಫ್ ಅಂತ ಒಂದೇ ಒಂದು ಕೀವರ್ಡ್ ಇಟ್ಕೊಂಡು ಬೇರೆ ಕ್ವಶನ್ ಕೇಳ್ತಾನೆ. ನೀವೇನು 4 ಲೈನ್ ಓದಿರ್ತೀರ, ಈ 4 ಲೈನ್ನ ನೀವು 150 to 250 ವರ್ಡ್ಸಲ್ಲಿ ಬರೀಬೇಕು. ಸೊ ಜುರಿಸ್ಟಿಕ್ಷನು ಏನು ಜುರಿಸ್ಟಿಕ್ಷನ್ ಅಂತಂದರೆ, ಈಗ ಅವರ ಪವರು ಎಲ್ಲಿವರೆಗೂ ಇವ್ರ ಪವರ್ನ ಇದು ಮಾಡಬಹುದು. ಜುರಿಸ್ಟಿಕ್ಷನ್ಸ್ ಆ್ಯಂಡ್ ಪವರ್ಸ್ ಆಫ್ ದ ಸುಪ್ರೀಂ ಕೋರ್ಟ್. ಇಟ್ ಆಲ್ಸೋ ದ ಫೈನಲ್ ಇಂಟರ್ಪ್ರಿಟರ್ ಆ್ಯಂಡ್ ಗಾರ್ಡಿಯನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ದ ಗ್ಯಾರಂಟರ್ ಆಫ್ ದ ಫಂಡಮೆಂಟಲ್ ರೈಟ್ಸ್ ಆಫ್ ದ ಸಿಟಿಸನ್. ನೋಡಿದ್ವಿ ಆಯಿತಾ, ಅದು ಲಾಸ್ಟಲ್ಲಿ ನಾವು ಓದಿದ್ವಲ್ಲ, ಅದೇ ಇಟ್ಸ್ ಎ ಫೈನಲ್ ಇಂಟರ್ಪ್ರಿಟರ್ ಆ್ಯಂಡ್ ಗಾರ್ಡಿಯನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಗ್ಯಾರಂಟರ್ ಆಫ್ ದ ಫಂಡಮೆಂಟಲ್ ರೈಟ್ಸ್ ಆಫ್ ದ ಸಿಟಿಸನ್. ಸರಿ, ಅರ್ಥ ಆಯಿತು. ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, ಎ ಮೆಂಬರ್ ಆಫ್ ದ ಡ್ರಾಫ್ಟಿಂಗ್ ಕಮಿಟಿ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ, rightly remarked, the Supreme Court of India has more powers than the other Supreme Court in any part of the world. ನಮ್ಮ ಅಲ್ಲಾಡಿ ಕೃಷ್ಣ ಅಯ್ಯರ್ ಅವರು ಏನು ಹೇಳಿದ್ದಾರೆ ಅಂತಂದರೆ, ಇವರು ಡ್ರಾಫ್ಟಿಂಗ್ ಕಮಿಟಿಯ ಒಂದು ಮೆಂಬರ್ ಆಗಿರ್ತಾರೆ. ಅವ್ರು ಏನು ಹೇಳ್ತಾರೆ ಅಂತಂದರೆ, ನಮ್ಮ ಸುಪ್ರೀಂ ಕೋರ್ಟ್ಗಿರೋ ಪವರು ಬೇರೆ ಯಾವ ಕಂಟ್ರಿಗಾರು ಹೋಲಿಸಿ, ಆದರೆ ನಮ್ಮ ಒಂದು ಸುಪ್ರೀಂ ಕೋರ್ಟಲ್ಲಿರೋ ಪವರ್ಗಳು ಅವರಿಗಿಂತ 10 ಪಟ್ಟಲ್ಲ 100 ಪಟ್ಟು ಗ್ರೇಟ್ ಇದೆ. ಹೈಯರ್ ಪವರು, ಜಾಸ್ತಿ ಪವರ್ಸ್ ಇದೆ. ಸೊ ಏನೇನು ಪವರ್ ಇದೆ ಅಂತಂತಂದರೆ, ಮೊದಲನೇದು ಒರಿಜಿನಲ್ ಜುರಿಸ್ಟಿಕ್ಷನ್ ಅಂತಿದೆ. ಏನಿದೆ ಒರಿಜಿನಲ್ ಜುರಿಸ್ಟಿಕ್ಷನ್ ಅಂತಂದರೆ, ಮೊದಲನೇದು ದ ಸುಪ್ರೀಂ ಕೋರ್ಟ್ ಡಿಸೈಡ್ ದ ಡಿಸ್ಪ್ಯೂಟ್ಸ್ ಬಿಟ್ವೀನ್ ಡಿಫ್ರೆಂಟ್ ಯೂನಿಟ್ಸ್. ಈಗ ಸುಮ್ಮನೆ ಯಾರ್ಯಾರಿಗೂ ನ್ಯಾಯ ಕೊಡೋಕ್ಕಾಗತ್ತಾ? ಇಲ್ಲ. ಯಾವ ರೀತಿ ಕೊಡ್ಬೋದು ಅಂತಂದರೆ, ಎಕ್ಸ್ಟ್ರಾ ಪವರ್ಸ್ ಏನಿದೆ ಅಂತಂದರೆ, ಅಕಸ್ಮಾತು ಸೆಂಟರ್ ಮತ್ತು ಸ್ಟೇಟ್ಗೆ ಇಬ್ರಿಗೂ ಜಗಳ ಆದಾಗ ಇವರು ಬಂದು ತೀರ್ಪು ಕೊಡ್ಬೋದು. ಇಲ್ಲಂತಂದರೆ ಸೆಂಟರ್ ಒಂದು ಕಡೆ ಅಥವಾ ಎನಿ ಸ್ಟೇಟ್ ಆನ್ ಒನ್ ಸೈಡ್ ಆನ್ ಅದರ್ ಸೆಂಟರು ಒಂದು ಕಡೆ ನೋಡಿ, ಬಿಟ್ವೀನ್ ಸೆಂಟರ್ ಆ್ಯಂಡ್ ಎನಿ ಸ್ಟೇಟ್ ಆರ್ ಸ್ಟೇಟ್ಸ್ ಆನ್ ಒನ್ ಸೈಡ್ ಆ್ಯಂಡ್ ಒನ್ ಆರ್ ಮೋರ್ ಸ್ಟೇಟ್ಸ್ ಆನ್ ದ ಅದರ್ ಸೈಡ್. ಈಗ ಕೆಲವೊಂದು ಸತಿ ಸುಪ್ರೀಂ ಕೋರ್ಟ್ ಏನು ಸೆಂಟ್ರಲ್ ಗೌರ್ಮೆಂಟ್ ಇರುತ್ತೆ, ಸೆಂಟರ್ ವರ್ಸಸ್ 2 or more ಸ್ಟೇಟ್ ಬಂದಾಗ, ಆಯಿತಾ, ಒಂದು ಸೆಂಟರು ಸ್ಟೇಟು ಏನಾದ್ರು ಒಂದು ಮಾತುಕತೆ ಅಥವಾ ಜಗಳ ಆಯಿತು ಅಂತಂದರೆ ಇವರು ಬಂದು ತೀರ್ಪು ಕೊಡ್ತಾರೆ. ಜೊತೆಗೆ ಸೆಂಟರ್ ಮತ್ತು 2-3 ಸ್ಟೇಟ್ಗಳು ಬಂದು ಅಟ್ಯಾಕ್ ಮಾಡಿದೆ ಅಂದರೆ ಸೆಂಟರ್ ಮಧ್ಯೆ ಇಬ್ಬರಿಗೂ ಜಗಳ ಆಯಿತು ಅಂತಂದರೆ ಇವ್ರು ತೀರ್ಪು ಕೊಡ್ಬೋದು. ಜೊತೆಗೆ 2 or more ಸ್ಟೇಟ್, 2 ಸ್ಟೇಟ್ಗಳ ಮಧ್ಯೆ ಏನಾದರೂ ಜಗಳ ಆಯಿತು ಅಂದರೆ ಇವರು ತೀರ್ಪನ್ನ ಕೊಡ್ಬೋದು. ಸೊ ಸುಪ್ರೀಂ ಕೋರ್ಟ್ ಆಸ್ ಎ ಎಕ್ಸ್ಕ್ಲೂಸಿವ್ ಒರಿಜಿನಲ್ ಜುರಿಸ್ಟಿಕ್ಷನ್. ಎಕ್ಸ್ಕ್ಲೂಸಿವ್ ಮೀನ್ಸ್ ನೋ ಅದರ್ ಕೋರ್ಟ್ ಕ್ಯಾನ್ ಡಿಸೈಡ್ ಸಚ್ ಡಿಸ್ಪ್ಯೂಟ್ಸ್, ಆ್ಯಂಡ್ ಒರಿಜಿನಲ್ ಮೀನ್ಸ್ ದ ಪವರ್ ಟು ಹಿಯರ್ ಸಚ್ ಇನ್ ದ ಫಸ್ಟ್ ಇನ್ಸ್ಟೆನ್ಸ್ ಬೈ ದ ವೇ ಆಫ್ ಅಪೀಲ್, ನಾಟ್ ಬೈ ದ ವೇ ಆಫ್ ಅಪೀಲ್. ಸರಿ. ಸೊ ಒರಿಜಿನಲ್ ಜುರಿಸ್ಟಿಕ್ಷನ್ ಅಂತಂದರೆ ಏನು ಅಂತಂದರೆ, ಎಕ್ಸ್ಕ್ಲೂಸಿವ್ ಒರಿಜಿನಲ್ ಜುರಿಸ್ಟಿಕ್ಷನ್ ಅಂತಂದರೆ, ಈಗ ನೀವು ಏನೋ ಒಂದು ಅಪೀಲ್ ಮಾಡಬೇಕು. ಈಗ ನಿಮ್ಮ ಒಂದು ಫಂಡಮೆಂಟಲ್ ರೈಟು ಇದಾಗ್ಬಿಟ್ಟಿದೆ. ಈಗ ನಾನು ರೈಟ್ ಟು ಸ್ಪೀಚ್ ಅಂತಿತ್ತು ಅಥವಾ ರೈಟ್ ಟು ಫ್ರೀಡಮ್ ಅಂತಿತ್ತು. ಸೊ ನನ್ನ ಫಂಡಮೆಂಟಲ್ ರೈಟು ಏನಿದೆ ಅದು ನನಗೆ ವೈಲೇಟ್ ಆಗಿದೆ. ಸೊ ಯಾರು ವೈಲೇಟ್ ಮಾಡಿದ್ದು? ಪೊಲೀಸರು ಏನೋ ಅರೆಸ್ಟ್ ಮಾಡ್ತಾರೆ. ನನಗೆ ರೈಟ್ ಟು ಫ್ರೀಡಮ್ ಅಂತಿತ್ತು, ನಾನೇನೋ ಒಂದು ಬೀದಿಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೆ, ಪೊಲೀಸ್ ಬಂದು ಅರೆಸ್ಟ್ ಮಾಡಿದ್ದಾರೆ. ನನ್ನ ಒಂದು ಫ್ರೀಡಮ್ ಆಫ್ ಸ್ಪೀಚು, ಫಂಡಮೆಂಟಲ್ ರೈಟು ವೈಲೇಟ್ ಆಗಿದೆ. ಸೊ ನಾನು ಏನು ಮಾಡ್ತೀನಿ, ಯಾವುದೇ ಒಂದು ಕೋರ್ಟ್ಗೆ ಮೊರೆ ಹೋಗಲ್ಲ, ಡೈರೆಕ್ಟಾಗಿ ನಾನು ಸುಪ್ರೀಂ ಕೋರ್ಟ್ಗೆ ಹೋಗಬೇಕು. ಸೊ ಫಸ್ಟ್ ಇನ್ಸ್ಟೆನ್ಸ್ ಅಂತಂದರೆ, ಫಸ್ಟು ನೀವು ಬಂದು ಸುಪ್ರೀಂ ಕೋರ್ಟಲ್ಲೇ ಬಂದು ನೀವು ಅದನ್ನು ರೈಸ್ ಮಾಡಬೇಕು ವಾಯ್ಸ್ನ, ಅಥವಾ ನಿಮ್ಮ ಒಂದು ಪಿಟಿಷನ್ನ ಕೊಡಬೇಕು. ಬೇರೆ ಒಂದು ಚಿಕ್ಕ ಪುಟ್ಟ ಕೆಳಗಡೆ ಅಂಡರ್ ಕೋರ್ಟ್ ಇರ್ತದಲ್ಲ, ಡಿಸ್ಟ್ರಿಕ್ಟ್ ಕೋರ್ಟು, ಹೈಕೋರ್ಟು, ಇಲ್ಲಿ ಬಂದು ತಗೊಬರೋದಲ್ಲ. ಫಸ್ಟೇ ಹೋಗಿ ನೀವು ಸುಪ್ರೀಂ ಕೋರ್ಟ್ಗೆ ಪಿಟಿಷನ್ ಸಬ್ಮಿಟ್ ಮಾಡಬೇಕು. ದಟ್ ಈಸ್ ಕಾಲ್ಡ್ ಒರಿಜಿನಲ್ ಜುರಿಸ್ಟಿಕ್ಷನ್ ಅಥವಾ ಎಕ್ಸ್ಕ್ಲೂಸಿವ್ ಒರಿಜಿನಲ್ ಜುರಿಸ್ಟಿಕ್ಷನ್ ಅಂತ ಹೇಳ್ತೀವಿ, ಆಯಿತಾ. ಅದೊಂದು ಪಾಯಿಂಟ್ ಆದರೆ,
ಸೊ ಅದ್ರ ಬಗ್ಗೆ ನೆಕ್ಸ್ಟು ಇನ್ನೊಂದಿದೆ, ಸುಪ್ರೀಂ ಕೋರ್ಟ್ ಡಸ್ ನಾಟ್ ಎಕ್ಸ್ಟೆಂಡ್ ಇಟ್ಸ್ ಫಾಲೋಯಿಂಗ್. ಸುಪ್ರೀಂ ಕೋರ್ಟ್ ಕೆಲವೊಂದಕ್ಕೆ ತೀರ್ಪು ಕೊಡೋಕ್ಕಾಗಲ್ಲ. ಯಾವುದಕ್ಕೆ ಅಂತಂದರೆ, ಒಂದು ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ಸ್, ಎರಡು ರಾಜ್ಯಗಳ ಮಧ್ಯೆ ಒಂದು ನದಿ ವಿವಾದ, ನೀರಿನ ವಿವಾದ ಆಯಿತು ಅಂತಂದರೆ ಇವರು ಅದನ್ನು ತೀರ್ಪನ್ನ ಕೊಡೋಕ್ಕಾಗಲ್ಲ. ಆದರೂ ಕೂಡ ನಮ್ಮ ಸುಪ್ರೀಂ ಕೋರ್ಟು ಕಾವೇರಿ ಮತ್ತು ಬೇರೆ ಒಂದು ನದಿ ತೀರ್ಪುಗಳನ್ನ ಕೊಟ್ಟಿದೆ. ಅದು ಯಾಕೆ ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ. ಅದನ್ನು ನೋಡ್ಬಿಟ್ಟು ಓದ್ಬಿಟ್ಟು ಹೇಳ್ತೀನಿ ನಿಮಗೆ. ಸೊ ಮ್ಯಾಟರ್ ರೆಫರ್ಸ್ ಟು ಫೈನಾನ್ಸ್ ಕಮಿಷನು. ಫೈನಾನ್ಸ್ ಕಮಿಷನ್ ಬಗ್ಗೆ ಏನೋ ಒಂದು ಮ್ಯಾಟ್ರ್ ಬಂತು ಅಂತಂದ್ರೂ ಕೂಡ ಇವರು ಅದಕ್ಕೆ ತಲೆ ಹಾಕೋದಕ್ಕೆ ಹೋಗಲ್ಲ. ಯಾಕಂದರೆ ಇವೆಲ್ಲ ದುಡ್ಡುಕೋಸು ವ್ಯವಹಾರ, ಅವ್ರು ನೋಡ್ಕೊಳ್ತಾರೆ. ಸೊ ನಾವು ಅದ್ರ ಕೈ ಹಾಕೋದು ಬೇಡ ಅಂತ ಹೇಳ್ತಾರೆ. ನೆಕ್ಸ್ಟು ಅಡ್ಜಸ್ಟ್ಮೆಂಟ್ ಆಫ್ ಸರ್ಟನ್ ಎಕ್ಸ್ಪೆನ್ಸಸ್ ಆ್ಯಂಡ್ ಪೆನ್ಷನ್ ಬಿಟ್ವೀನ್ ಸೆಂಟರ್ ಆ್ಯಂಡ್ ಸ್ಟೇಟಸ್ಸು. ಸೊ ಒಂದಷ್ಟು ಪೆನ್ಷನ್ಗಳಾಗಿರ್ಬೋದು, ಒಂದಷ್ಟು ಸ್ಯಾಲ್ರಿಗಳಾಗಿರ್ಬೋದು, ಇದ್ರ ಬಗ್ಗೆ ನಾವು ತೀರ್ಪು ಕೊಡೋದಕ್ಕಾಗಲ್ಲ. ನೆಕ್ಸ್ಟು ಅದ್ರ ಬಗ್ಗೆ ಯಾವುದೋ ಒಂದು ವೆಸ್ಟ್ ಬೆಂಗಾಲ್ ಅದ್ರ ಬಗ್ಗೆ ಒಂದು ಇದಿದೆ, ಜಡ್ಜ್ಮೆಂಟ್ ಇದೆ, ಓದ್ಕೊಳ್ಳಿ. ಇನ್ನೊಂದು ಎರಡನೇದು ರಿಟ್ ಜುರಿಸ್ಟಿಕ್ಷನು. ನೋಡಿ, ಬೇರೆ ಸುಪ್ರೀಂ ಕೋರ್ಟ್ಗಳು ಇಶ್ಯೂ ಮಾಡ್ಬೋದು, ಬಟ್ ನಮ್ಮಲ್ಲಿ ಏನು ರಿಟ್ ಜುರಿಸ್ಟಿಕ್ಷನ್ಸ್ ಇದೆ ಅದು ತುಂಬ ಸುಪೀರಿಯರ್ ಆಗಿದೆ. ನೋಡೋದಾದರೆ ಸುಪ್ರೀಂ ಕೋರ್ಟ್ ಆಸ್ ಎ ಗ್ಯಾರಂಟಿ ಡಿಫೆಂಡರ್ ಆಫ್ ಫಂಡಮೆಂಟಲ್ ಮತ್ತೆ ಕೊಟ್ಟಿದ್ದಾನೆ ಅದು ಡಿಫೆಂಡರ್ ಅಂತ. ಸೊ ಒಂದಷ್ಟು ರಿಟ್ಸ್ಗಳಿದ್ದಾವೆ. ಏನು ಅಂತಂದರೆ ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಪ್ರಾಹಿಬಿಷನ್, ಕೊವಾರೆಂಟೋ ಆ್ಯಂಡ್ ಸರ್ಶ್ಯೂರರಿ. ಸೊ ಏನು ಅಂತ ಹೇಳೋದಾದರೆ, ಸಿಟಿಸನ್ ಕ್ಯಾನ್ ಗೋ ಡೈರೆಕ್ಟ್ಲಿ ಟು ದ ಸುಪ್ರೀಂ ಕೋರ್ಟ್. ಏನಾದರೂ ಅವರ ಫಂಡಮೆಂಟಲ್ ರೈಟ್ಸ್ ಏನಾದರೂ ಇದಾಯಿತು ಅಂತಂದರೆ ನಾವು ಡೈರೆಕ್ಟಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಮಾತಾಡಬಹುದು. ನೆಕ್ಸ್ಟು ದ ಹೈ ಕೋರ್ಟ್ ಆರ್ ಆಲ್ಸೋ ಎಂಪವರ್ಡ್ ಟು ಇಶ್ಯೂ ರಿಟ್ಸ್ ಫಾರ್ ದ ಎನ್ಫೋರ್ಸ್ಮೆಂಟ್ ಆಫ್ ದ ಫಂಡಮೆಂಟಲ್ ರೈಟ್ಸ್. ಇಟ್ ಮೀನ್ಸ್ ದ ಫಂಡಮೆಂಟಲ್ ರೈಟ್ಸ್ ಆಫ್ citizens are violated. The aggrieved party has to option of moving either to High Court or Supreme Court directly. ಈಗ ನಿಮ್ಮ ಒಂದು ಫಂಡಮೆಂಟಲ್ ರೈಟು ವೈಲೇಟ್ ಆಯಿತು ಅಂತಂದರೆ ನೀವು ಒಂದು ಹೈಕೋರ್ಟ್ಗೆ ಹೋಗ್ಬೋದು, ಇಲ್ಲಾಂದರೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಸೊ ಅದೇ ಇಷ್ಟೊಂದು ನೀವು ಏನದು ಕೊಟ್ಟಿದ್ದಾನೆ ಲಿಟ್ರೇಚರಲ್ಲಿ. ಸೊ ಅದೊಂದು ಸಿಟಿಸನ್ಗಳಿಗೂ ಸೊ ಇಲ್ಲ ನೋಡಿ, ಮತ್ತೆ ಕೊಟ್ಟಿದ್ದಾನೆ ಇಲ್ಲಿ. ಅದೊಂದು ನನಗೆ ತುಂಬ ಲಕ್ಷ್ಮೀಕಾಂತ್ ರೆಡ್ಡಿ ಡಿಸಪಾಯಿಂಟ್ಮೆಂಟ್ ಆಗೋದು. ಸೊ ನೆಕ್ಸ್ಟು ಹೇಳೋದಾದರೆ, ಸೊ ಈಗ ಒಂದಷ್ಟು ಹೈಕೋರ್ಟ್ಸ್ ಈಗ ಫಂಡಮೆಂಟಲ್ ರೈಟ್ಸ್ ಏನಾದರೂ ವೈಲೇಟ್ ಆಯಿತು ಅಂತಂದರೆ ನಿಮಗೆ ಡೈರೆಕ್ಟಾಗಿ ನೀವು ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ಗೆ ಡೈರೆಕ್ಟಾಗಿ ಹೋಗ್ಬೋದು ಅಂತ ಇದೆ. ನೆಕ್ಸ್ಟು ಅದೆಲ್ಲ ಜುರಿಸ್ಟಿಕ್ಷನ್ಸು ಅಂದರೆ ಪವರ್ಸ್ ಇರೋದು ಅದರದ್ದು. ಸೊ ದಿರ್ ಇಸ್ ಆಲ್ಸೋ ಡಿಫ್ರೆನ್ಸ್ ಬಿಟ್ವೀನ್ ರಿಟ್ ಜುರಿಸ್ಟಿಕ್ಷನ್ ಆಫ್ ಸುಪ್ರೀಂ ಕೋರ್ಟ್ ಆ್ಯಂಡ್ ದಟ್ ಆಫ್ ಹೈಕೋರ್ಟ್. ಸೊ ಹೈಕೋರ್ಟು ಕೂಡ ರಿಟ್ಸ್ಗಳನ್ನ ಇಶ್ಯೂ ಮಾಡ್ತದೆ. ಆದರೆ ಹೈಕೋರ್ಟ್ಸ್ ಮತ್ತು ಸುಪ್ರೀಂ ಕೋರ್ಟ್ಗೂ ಎರಡೂ ಕೂಡ ಒಂದು ಡಿಫ್ರೆನ್ಸ್ ಇದೆ. ಏನು ಅಂತಂದರೆ, ದ ಸುಪ್ರೀಂ ಕೋರ್ಟ್ ಕ್ಯಾನ್ ಇಶ್ಯೂ ರಿಟ್ಸ್ ಓನ್ಲಿ ಫಾರ್ ಎನ್ಫೋರ್ಸ್ಮೆಂಟ್ ಆಫ್ ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ ನಾಟ್ ಫಾರ್ ಅದರ್ ಪರ್ಪಸ್. ಈಗ ಫಂಡಮೆಂಟಲ್ ರೈಟ್ಸ್ ಏನಾದರೂ ವೈಲೇಟ್ ಆಯಿತು ಅಂತಂದರೆ ಸುಪ್ರೀಂ ಕೋರ್ಟ್ ಬರೀ ಫಂಡಮೆಂಟಲ್ ರೈಟ್ಸ್ ವೈಲೇಟ್ ಆಯಿತು ಅನ್ನೋದಕ್ಕೋಸ್ಕರ ರಿಟ್ಸ್ಗಳನ್ನ ಇಶ್ಯೂ ಮಾಡ್ಬೋದು. ಆದರೆ ಬೇರೆ ಒಂದು ಕಾರಣಕ್ಕೆ ಇಶ್ಯೂ ಮಾಡೋದಕ್ಕಾಗಲ್ಲ. ಆದರೆ ನಮ್ಮ ಹೈಕೋರ್ಟ್ ಏನಿದೆ, on the other hand, the High Court can issue writs not only for enforcement of the fundamental rights but also for other purposes. ಬೇರೆ ಯಾವುದೋ ಒಂದು ಕಾರಣಗಳಿಗೆ ಫಂಡಮೆಂಟಲ್ ರೈಟ್ಸು ವೈಲೇಟ್ ಆಯಿತು ಅನ್ನೋದು ಬಿಟ್ಟೂ ಕೂಡ ಬೇರೆ ಒಂದಷ್ಟು ಕಾರಣಗಳಿಗೆ ಇದನ್ನು ಇಶ್ಯೂ ಮಾಡ್ಬೋದು, ಆಯಿತಾ. ಬಟ್ ದ ರಿಟ್ ಜುರಿಸ್ಡಿಕ್ಷನ್ ಆಫ್ ಹೈಕೋರ್ಟ್ ಇಸ್ ವೈಡರ್ ದೆನ್ ದಟ್ ಆಫ್ ಅ ಸುಪ್ರೀಂ ಕೋರ್ಟ್ ಅಲ್ವಾ. ವೈಡರ್ ಇದೆ, ತುಂಬ ದೊಡ್ಡದಿದೆ ಆ್ಯಸ್ ಕಂಪೇರ್ಡ್ ಟು ಸುಪ್ರೀಂ ಕೋರ್ಟ್. ಬಟ್ ಪಾರ್ಲಿಮೆಂಟ್ ಕ್ಯಾನ್ ಕನ್ಫರ್ ಆನ್ ದ ಸುಪ್ರೀಂ ಕೋರ್ಟ್ ದ ಪವರ್. ಓಕೆ, ಈಗ ಸುಪ್ರೀಂ ಕೋರ್ಟ್ಗೆ ಅಷ್ಟು ಪವರ್ ಇಲ್ಲ ಅಂತ ಹೇಳಿದ್ವಿ, ಸೊ ಅಷ್ಟು ಜುರಿಸ್ಡಿಕ್ಷನ್ ಇಲ್ಲ ಅಂತ ಹೇಳಿದ್ವಿ. ಹಾಗಾದರೆ ಅಷ್ಟೇನಾ ಅಂತ ಹೇಳೋದಾದರೆ ಅದು ತಪ್ಪಾಗ್ತದೆ. ಸುಪ್ರೀಂ ಕೋರ್ಟು ಅದರದ ಒಂದು ಪವರ್ಗಳನ್ನ ಇನ್ನೂ ಕೂಡ ಎಕ್ಸ್ಟೆಂಡ್ ಮಾಡ್ಬೋದು. ಪಾರ್ಲಿಮೆಂಟ್ ಅವರ ಒಂದು ಒಪ್ಪಿಗೆಯಿಂದ, ಪಾರ್ಲಿಮೆಂಟಿಂದ ಯಾವುದೋ ಒಂದು ಆ್ಯಕ್ಟ್ಗಳನ್ನ ತಂದು ಏನೋ ಒಂದು ಮಾಡಿ ಹೈಕೋರ್ಟ್ಗೆ ಇರೋ ಒಂದು ರಿಟ್ ಜುರಿಸ್ಡಿಕ್ಷನ್ಗಿಂತ ದೊಡ್ಡದಾಗಿ ಸುಪ್ರೀಂ ಕೋರ್ಟ್ ಅವ್ರದ್ದು ಕೂಡ ದೊಡ್ಡದಾಗಿ ಮಾಡ್ಬೋದು. ಪಾರ್ಲಿಮೆಂಟ್ ಅವರ ಒಂದು ಒಪ್ಪಿಗೆ ಇರಬೇಕು, ಸರಿನಾ. ನೆಕ್ಸ್ಟು ಅಪೆಲೆಟ್ ಜುರಿಸ್ಡಿಕ್ಷನ್. ಏನು ಗುರು ಅಪೆಲೆಟ್ ಜುರಿಸ್ಡಿಕ್ಷನ್ನು ಅಂತಂದರೆ, ಸುಪ್ರೀಂ ಕೋರ್ಟ್ ಈಸ್ ಪ್ರೈಮರ್ಲಿ ಎ ಕೋರ್ಟ್ ಆಫ್ ಅಪೀಲ್ ಆ್ಯಂಡ್ ಹಿಯರ್ಸ್ ಅಪೀಲ್ ಅಗೇನ್ಸ್ಟ್ ದ ಜಡ್ಜ್ಮೆಂಟ್ ಆಫ್ ದ ಹೈಕೋರ್ಟ್. ಸೊ ಸುಪ್ರೀಂ ಕೋರ್ಟ್ ಏನಿದೆ, ಸುಪ್ರೀಂ ಕೋರ್ಟು ಕೆಲವೊಂದು ಅಂದರೆ ಕೇಸ್ಗಳನ್ನ ಸಾಲ್ವ್ ಮಾಡ್ತದೆ. ಅದರ ಜೊತೆಗೆ ಹೈಕೋರ್ಟಿಂದ ಬಂದಂತಹ ಒಂದಷ್ಟು ಕೇಸ್ಗಳನ್ನು ಕೂಡ ಸಾಲ್ವ್ ಮಾಡ್ತದೆ. ಅಪೆಲೆಟ್ ಜುರಿಸ್ಡಿಕ್ಷನ್.
ನೆಕ್ಸ್ಟು ಏನಕ್ಕೆ ಅಂತಂದರೆ ಒಂದಷ್ಟು ಕಾನ್ಸ್ಟಿಟ್ಯೂಷನಲ್ ಮ್ಯಾಟರ್ಸು, ಸಂವಿಧಾನಾತ್ಮಕ ಒಂದು ಅದೇ ನೋಡಿದ್ದೀವಲ್ವ, ಕೆಲವೊಂದು ಫಂಡಮೆಂಟಲ್ ರೈಟ್ಸು ಅಮೆಂಡ್ಮೆಂಟ್ ಆಗಬೇಕು ಅಂದರೆ ಅದ್ರ ಹಿಂದೆ ಒಂದಷ್ಟು ಕೇಸ್ಗಳಿರ್ತದೆ. ಸುಪ್ರೀಂ ಕೋರ್ಟ್ ಕೇಸೋ, ಹೈಕೋರ್ಟ್ ಕೇಸೋ, ಆ ಥರ ಒಂದಷ್ಟು ಕೇಸ್ಗಳಿದ್ದಾವೆ. ನೆಕ್ಸ್ಟು ಅಪೀಲ್ಸ್ ಇನ್ ಕಾನ್ಸ್ಟಿಟ್ಯೂಷನಲ್ ಮ್ಯಾಟರ್ಸು, ಒಂದಷ್ಟು ಸಂವಿಧಾನಾತ್ಮಕ ಒಂದಷ್ಟು ಕೇಸ್ಗಳು ಬಂತು ಅಂದರೆ ಅದನ್ನು ಕೂಡ ಸಾಲ್ವ್ ಮಾಡ್ತದೆ. ಸಿವಿಲ್ ಮ್ಯಾಟರ್ಸು, ಕ್ರಿಮಿನಲು, ಸ್ಪೆಷಲ್ ಇವು ಇಷ್ಟದ ಬಗ್ಗೆ ನಾವು ಅಪೀಲ್ ಮಾಡ್ಬೋದು. ಒಂದು ಕಾನ್ಸ್ಟಿಟ್ಯೂಷನಲ್ ಮ್ಯಾಟರ್ಸ್ ಅಂದ್ರೇನು? ಅಪೀಲ್ ಕ್ಯಾನ್ ಬಿ ಮೇಡ್ ಆನ್ ದ ಸುಪ್ರೀಂ ಕೋರ್ಟ್ ಅಗೇನ್ಸ್ಟ್ ದ ಜಡ್ಜ್ಮೆಂಟ್ಸ್ ಆಫ್ ದ ಹೈಕೋರ್ಟ್. ಹೈಕೋರ್ಟಿಂದ ಕೆಲವೊಂದು ಕೇಸ್ಗಳು ನಮಗೆ ನ್ಯಾಯ ಸಿಕ್ಕಲಿಲ್ಲ ಅಂತಂದಾಗ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿ ನಾವು ಅದನ್ನು ಅಪೀಲ್ ಮಾಡ್ಬೋದು. ನೋಡಿ ಸರ್, ನಮಗೆ ಹೈಕೋರ್ಟಿಂದ ಏನು ನ್ಯಾಯ ಸಿಕ್ಕಿದೆ ಅದು ನಮಗೆ ಸರಿ ಬರ್ತಾ ಇಲ್ಲ, ಅದು ನಮಗೆ ನ್ಯಾಯ ದೊರಕಿಲ್ಲ ಅಂತ ಹೇಳಿ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿ ಸೊ ನೀವು ಅದನ್ನು ಎಕ್ಸಾಮಿನ್ ಮಾಡಿ ಅಂತ ಅಂದ್ಬಿಟ್ಟು ಸುಪ್ರೀಂ ಕೋರ್ಟ್ಗೆ ಹೇಳ್ಬೋದು. ಇನ್ನು ಸಿವಿಲ್ ಮ್ಯಾಟರ್ಸ್ ಅಂದರೆ ಸುಪ್ರೀಂ ಕೋರ್ಟ್ ಫ್ರಮ್ ಎನಿ ಜಡ್ಜ್ಮೆಂಟ್ ಆಫ್ ಹೈಕೋರ್ಟ್ ಇನ್ ಎ ಸಿವಿಲ್ ಕೇಸಸ್ ಆ್ಯಂಡ್ ಅಪೀಲ್ ಲೈಸ್ ಟು ದ ಸುಪ್ರೀಂ ಕೋರ್ಟ್ ಫ್ರಮ್ ಎನಿ ಜಡ್ಜ್ಮೆಂಟ್ ಆಫ್ ದ ಹೈಕೋರ್ಟ್ ಇಫ್ ದ ಹೈಕೋರ್ಟ್ ಸರ್ಟಿಫೈಸ್ ಕ್ವಶನ್ ನೀಡ್ಸ್ ಬಿ ಅಂತಂದರೆ ಕೆಲವೊಂದು ಮ್ಯಾಟರ್ಸ್ಗಳು ಏನಾಗ್ತದೆ, ಹೈಕೋರ್ಟ್ ಅವರೇ ಸುಪ್ರೀಂ ಕೋರ್ಟ್ ಅವ್ರಿಗೆ ಕೇಸ್ನ ಫಾರ್ವರ್ಡ್ ಮಾಡ್ತಾರೆ. ನೋಡಿ ಸರ್, ಇದು ತುಂಬ ಹೈ ಪ್ರೊಫೈಲ್ ಕೇಸ್ ಇದೆ, ನಮಗೆ ಇದು ಸರಿ ಬರ್ತಾ ಇಲ್ಲ, ಸರಿನಾ, ನಮ್ಗೆ ಗೊತ್ತಾಗ್ತಾ ಇಲ್ಲ ಏನು ಅಂತ, ಸೊ ದಯವಿಟ್ಟು ಇದನ್ನು ನೀವು ನೋಡಿ ಅಂತ ಅಂದ್ಬಿಟ್ಟು ಹೈಕೋರ್ಟು ಇಲ್ಲಿಗೆ ಪಾಸ್ ಮಾಡುತ್ತೆ ಸುಪ್ರೀಂ ಕೋರ್ಟ್ಗೆ. ಸೊ ಅದನ್ನೆಲ್ಲ ಸುಪ್ರೀಂ ಕೋರ್ಟ್ ನೋಡ್ಕೊಳುತ್ತೆ. ಒರಿಜಿನಲಿ ದೋಸ್ ಸಿವಿಲ್ ಕೇಸಸ್ ದಟ್ ಇನ್ವಾಲ್ವ್ ಸಮ್ ಆಫ್ ನಾಟ್ ಲೆಸ್ ದೆನ್ ಇದೇನಿಲ್ಲ ಬಿಡಿ ಇದು. ಬಟ್ ದ ಮಾನಿಟರಿ ಲಿಮಿಟ್ ವಾಸ್ ರಿಮೂವ್ಡ್. ಇದು ಕೂಡ ಏನು ಬೇಡ, ಇದು ಮಾನಿಟರಿ ಲಿಮಿಟ್ ಎಲ್ಲ ಬೇಡ, ಬಟ್ ಓದ್ಕೊಂಡಿರಿ. ದೋಸ್ ಸಿವಿಲ್ ಕೇಸಸ್ ದಟ್ ಇನ್ವಾಲ್ವ್ ಅ ಸಮ್ ಆಫ್ ನಾಟ್ ಲೆಸ್ ದ್ಯಾನ್ 20,000 ಕುಡ್ ಬಿ ಅಪೀಲ್ಡ್ ಬಿಫೋರ್ ದ ಸುಪ್ರೀಂ ಕೋರ್ಟ್, ಬಟ್ ದಿಸ್ ಮಾನಿಟರಿ ಲಿಮಿಟ್ ವಾಸ್ ರಿಮೂವ್ಡ್ ಬೈ 30th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್. ಈಗ ಕೆಲವೊಂದು ಸಿವಿಲ್ ಕೇಸಸ್ ಅಂತಂದರೆ ಈಗ ಕೆಲವೊಂದು ಸ್ಕ್ಯಾಮ್ಗಳಾಗಿರುತ್ತೆ ಆಯಿತಾ, 20,000ಕ್ಕಿಂತ ಕಮ್ಮಿ ಆಗಿರೋದನ್ನ ಕೆಲವೊಂದು ಕೇಸ್ಗಳನ್ನ ನಾವಲ್ಲಿ ಸಬ್ಮಿಟ್ ಮಾಡ್ಬೋದು. ಸೊ ಅದಕ್ಕಿಂತ ಜಾಸ್ತಿ ಇರೋದನ್ನ ಮಾಡ್ಬೋದಾ? ಅದು ಕೂಡ ಮಾಡ್ಬೋದು, ಬಟ್ ಒಂದು ಲಿಮಿಟ್ ಇಟ್ಟಿರ್ತಾರೆ. 20,000ಕ್ಕಿಂತ ಕಮ್ಮಿ ಇರೋದನ್ನ ನಾವು ಹೈಕೋರ್ಟಿಂದ ಸುಪ್ರೀಂ ಕೋರ್ಟ್ಗೆ ನಾವು ಅದನ್ನು ಟ್ರಾನ್ಸ್ಫರ್ ಮಾಡ್ತೀವಿ ಅಂತ. ಬಟ್ 30th ಅಮೆಂಡ್ಮೆಂಟ್ ಆ್ಯಕ್ಟಿಂದ ಅದನ್ನು ಮಾನಿಟರಿ ಲಿಮಿಟ್ ಅನ್ನೋದು ತೆಗೆದುಹಾಕಿದ್ದಾರೆ. ಈಗ ಎಷ್ಟೇ ದೊಡ್ಡ ಸ್ಕ್ಯಾಮ್ ಆದರೂ ಕೂಡ ನಾವು ಸುಪ್ರೀಂ ಕೋರ್ಟ್ ಮೊರೆ ಹೋಗಬಹುದು. ಇನ್ನು ಕ್ರಿಮಿನಲ್ ಮ್ಯಾಟರ್ಸ್ ಅಂತಂದರೆ ದ ಸುಪ್ರೀಂ ಕೋರ್ಟ್ ಹಿಯರ್ಸ್ ಅಪೀಲ್ಸ್ ಅಗೇನ್ಸ್ಟ್ ದ ಜಡ್ಜ್ಮೆಂಟ್ಸ್ ಇನ್ ಅ ಕ್ರಿಮಿನಲ್ ಪ್ರೊಸೀಡಿಂಗ್ ಆಫ್ ಅ ಹೈಕೋರ್ಟ್ ಇಫ್ ದ ಹೈಕೋರ್ಟ್ ಸೆಂಟೆನ್ಸ್ ಹಿಮ್ ಟು ಡೆತ್, ಸರ್ಟಿಫೈ ದ ಕೇಸ್ ಫಿಟ್ ಫಾರ್ ಅಪೀಲ್ ಆಫ್ ಅ ಸುಪ್ರೀಂ ಕೋರ್ಟ್. ಸೊ ಕ್ರಿಮಿನಲ್ ಮ್ಯಾಟರ್ಸು ಕೆಲವೊಂದು ಸತಿ ಏನಾಗ್ತದೆ, ಸುಪ್ರೀಂ ಕೋರ್ಟ್ ಏನು ಕೊಟ್ಟಿರ್ತಾರೆ, ಹೈಕೋರ್ಟ್ಗಳು ಏನು ಕೊಟ್ಟಿರ್ತಾರೆ ಅದು ಕೆಲವೊಬ್ರು ಜನಕ್ಕೆ ಇಷ್ಟ ಆಗಲ್ಲ, ಅಂದರೆ ಅದು ನ್ಯಾಯ ಸಿಕ್ಕಿರಲ್ಲ ಅವ್ರಿಗೆ. ಅವ್ರೇನು ಮಾಡ್ತಾರೆ, ಸುಪ್ರೀಂ ಕೋರ್ಟ್ಗೆ ಬರ್ಬೋದು ಆಯಿತಾ. ಯಾವ ಥರ ಅಂತಂದರೆ ಸೆಂಟೆನ್ಸ್ ಟು ಡೆತ್ ಅಂತ ಕೊಟ್ಬಿಟ್ಟಿರ್ತಾರೆ ಹೈಕೋರ್ಟಲ್ಲಿ, ನಿಮಗೆ ಮರಣದಂಡನೆ ವಿಧಿಸಲಾಗಿದೆ ಅಂತಂದಾಗ ನಾವು ಅದನ್ನು ಸುಪ್ರೀಂ ಕೋರ್ಟ್ಗೆ ಬಂದು ಅಪೀಲ್ ಮಾಡ್ಬೋದು. ನೋಡಿ ಸರ್, ಇವರು ಏನೋ ಮಿಸ್ಸಾಗಿ ಕೊಟ್ಬಿಟ್ಟಿದ್ದಾರೆ, ಅದು ಮಿಸ್ಸಾಗಂತ ಕೊಡೋಕ್ಕಾಗಲ್ಲ ಗುರು, ಹೈಕೋರ್ಟಲ್ಲಿ ಮಿಸ್ಸಾಗಿ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳೋದಕ್ಕಾಗಲ್ಲ. ಹೈಕೋರ್ಟಲ್ಲಿ ಏನು ಕೊಟ್ಟಿದ್ದಾರೆ ಇದು ನಮಗೆ ಅದು ನ್ಯಾಯ ಅನ್ನಿಸ್ತಾ ಇಲ್ಲ, ಸೊ ದಯವಿಟ್ಟು ನೋಡಿ ಅಂತ ಅಂದ್ಬಿಟ್ಟು ಈ ಥರ ಒಂದು ಡೆತ್ ಸೆಂಟೆನ್ಸು ಅಥವಾ ಒಂದು ಡೆತ್ ಸೆಂಟೆನ್ಸ್ ಎಲ್ಲ ಕೊಟ್ಟಾಗ ನಾವು ಅದನ್ನು ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಜೊತೆಗೆ ಹೈಕೋರ್ಟ್ಗೆ ಅನ್ನಿಸ್ಬೇಕು ಈ ಕೇಸ್ಗಳು ಸುಪ್ರೀಂ ಕೋರ್ಟಿಂದ ಮಾತ್ರ ಸಾಧ್ಯ ಸಾಲ್ವ್ ಮಾಡೋದಕ್ಕೆ ಅಂತ ಅಂದಾಗ ಹೈಕೋರ್ಟ್ ಅವರು ಅದನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಅದೊಂದು ಇದೆಲ್ಲ ಪವರ್ಸು, ಸರಿನಾ, ಜುರಿಸ್ಡಿಕ್ಷನ್ ಪವರ್ಸ್ ಆಫ್ ಸುಪ್ರೀಂ ಕೋರ್ಟು. ನೆಕ್ಸ್ಟು ಅಪೀಲ್ ಬೈ ಸ್ಪೆಷಲ್ ಲೀವ್ ಅಂತ. ಸೊ ಇದೇನು ಅಷ್ಟು ಇಂಪಾರ್ಟೆಂಟ್ ಇಲ್ಲ ಅದು, ಸೊ ಸ್ಕಿಪ್ ಮಾಡ್ಬೋದು ನೀವು ಅದನ್ನು. ಸೊ ಸಮ್ಮರಿ ಶೀಟಲ್ಲಿ 1 ಲೈನರ್ ಇರ್ತದೆ, ತಲೆ ಕೆಡಿಸ್ಕೊಬೇಡಿ, 1 ಲೈನ್ ಓದ್ಕೊಳ್ಳಿ ಸಾಕು. ನೆಕ್ಸ್ಟು ಅಡ್ವೈಸರಿ ಜುರಿಸ್ಡಿಕ್ಷನು ಏನು ಅಂತಂದರೆ ದ ಕಾನ್ಸ್ಟಿಟ್ಯೂಷನ್ ಆಫ್ ಆರ್ಟಿಕಲ್ 143 ಅಥರೈಸಸ್ ದ ಪ್ರೆಸಿಡೆಂಟ್ ಟು ಸೀಕ್ ದ ಒಪಿನಿಯನ್ ಆಫ್ ದ ಸುಪ್ರೀಂ ಕೋರ್ಟ್ ಇನ್ ಟು 2 ಕ್ಯಾಟಗರಿ. ಯಾವುದಿದು ಅಂತಂದರೆ ಕ್ವಶನ್ ಆಫ್ ಲಾ ಇನ್ ಆರ್ ಫ್ಯಾಕ್ಟ್ ಆಫ್ ಪಬ್ಲಿಕ್ ಇಂಪಾರ್ಟೆನ್ಸ್, ಇನ್ನೊಂದು ಡಿಸ್ಪ್ಯೂಟ್ ಅರೈಸಿಂಗ್ ಔಟ್ ಆಫ್ ಎನಿ ಕಾನ್ಸ್ಟಿಟ್ಯೂಷನ್ ಟ್ರೀಟಿ ಅಗ್ರಿಮೆಂಟ್. ಕೆಲವೊಂದು ಇಶ್ಯೂ ಆಗ್ತದೆ. ಏನೇನು ಇಶ್ಯೂ ಅಂತಂದರೆ ಕೆಲವೊಂದು ಸತಿ ಪಬ್ಲಿಕ್ ಇಂಟ್ರೆಸ್ಟ್ಗೆ ಒಂದಷ್ಟು ಇಶ್ಯೂಗಳಾಗಿರುತ್ತೆ, ಪಬ್ಲಿಕ್ಗೆ ಇಶ್ಯೂ ಆಗಿರುತ್ತೆ. ಅಂಥ ಒಂದು ಟೈಮ್ನಲ್ಲಿ ಇವರು ಸುಪ್ರೀಂ ಕೋರ್ಟ್ ಪ್ರೆಸಿಡೆಂಟ್ ಅವರು ಸುಪ್ರೀಂ ಕೋರ್ಟ್ ಅವ್ರ ಅಡ್ವೈಸ್ ಕೇಳ್ತಿದ್ದಾರೆ. ನೋಡಿ ಸರ್, ಈ ಥರ ಇವರು ಏನು ಸ್ಕೀಮ್ಗಳು ತಂದಿದ್ದಾರೆ, ನರೇಂದ್ರ ಮೋದಿ ಅವರು ಏನು ತಂದಿದ್ದಾರೆ ಸ್ಕೀಮ್ಗಳು, ಅದು ಪಾಪ ಜನಕ್ಕೆ ಅದು ಸಿಗ್ತಾ ಇಲ್ಲ ಅನಿಸುತ್ತೆ, ಅಥವಾ ವರ್ಕ್ ಆಗ್ತಾ ಇಲ್ಲ ಅನಿಸುತ್ತೆ, ಜನಗಳಿಗೆ ಹೆಲ್ಪ್ ಆಗ್ತಾ ಇಲ್ಲ ಅನಿಸುತ್ತೆ. ಸೊ ಏನು ಮಾಡ್ಬೋದು ಈ ಸ್ಕೀಮ್ನ ಇದು ಮಾಡೋದಕ್ಕೋಸ್ಕರ ಅಂತ ಹೇಳಿ ಪ್ರೆಸಿಡೆಂಟ್ ಅವರು ರಿಕ್ವೆಸ್ಟ್ ಮಾಡ್ತಾರೆ
ಸುಪ್ರೀಂ ಕೋರ್ಟ್ಗೆ ರಿಕ್ವೆಸ್ಟ್ ಅಲ್ಲ, ಜಸ್ಟ್ ಕೇಳ್ತಾರೆ. ಸೊ ಸುಪ್ರೀಂ ಕೋರ್ಟು ಇವ್ರಿಗೆ ಅಡ್ವೈಸ್ ಮಾಡ್ತದೆ, ಆಯಿತಾ. ಆನ್ ದ ಕ್ವಶನ್ ಆರ್ ಆಫ್ ಅ ಲಾ, ಕೆಲವೊಂದು ಪಾಲಿಸೀಸು ಆರ್ ಅ ಫ್ಯಾಕ್ಟ್ ಆಫ್ ಪಬ್ಲಿಕ್ ಇಂಪಾರ್ಟೆನ್ಸ್, ಪಬ್ಲಿಕ್ಗೆ ಹೆಲ್ಪ್ ಆಗೋ ರೀತಿ ಇರಬೇಕು. ನೆಕ್ಸ್ಟು ಡಿಸ್ಪ್ಯೂಟ್ಸ್ ಅರೈಸಿಂಗ್ ಔಟ್ ಆಫ್ ಎನಿ ಕಾನ್ಸ್ಟಿಟ್ಯೂಷನ್, ಟ್ರೀಟಿ ಆರ್ ಅಗ್ರಿಮೆಂಟ್. ಅಕಸ್ಮಾತ್ ಕೆಲವೊಂದು ಅಗ್ರಿಮೆಂಟಿಂದ ಕೆಲವೊಂದು ಜಗಳ ಆಗಿದ್ದರೆ, ಕೆಲವೊಂದು ಟ್ರಿಟೀಸಿಂದ ಕೆಲವೊಂದು ಜಗಳ ಆಗಿತ್ತು ಅಂತಂದರೆ, ಅಂಥ ಟೈಮಲ್ಲಿ ಪ್ರೆಸಿಡೆಂಟ್ ಅವರು ಸುಪ್ರೀಂ ಕೋರ್ಟ್ ಅವರ ಒಂದು ಅಡ್ವೈಸ್ನ ಕೇಳಿಕೊಂಡು ಅವರು ಅದನ್ನು ಏನೋ ಸಾರ್ಟ್ ಮಾಡ್ತಾರೆ, ಅದನ್ನು ಕೇಸ್ನ ಅಂದರೆ ಸಾಲ್ವ್ ಮಾಡ್ತಾರೆ. ಅದನ್ನು ಏನು ಜಗಳ ಏನಾಗಿದೆ ಅದು ಸಾಲ್ವ್ ಮಾಡ್ತಾರೆ. ನೆಕ್ಸ್ಟು ಅದಾದಮೇಲೆ ಕೆಲವೊಂದು ಇದೇ ರೀತಿ ಕೆಲವೊಂದು ಕೇಸ್ಗಳಿದ್ದಾವೆ. ಸುಪ್ರೀಂ ಕೋರ್ಟ್ ಅವರ ಒಂದು ಅಡ್ವೈಸ್ನ ಇಟ್ಕೊಂಡು ಕೆಲವೊಂದು ಕೇಸ್ಗಳಾಗಿದೆ. ಅದೇ ಇಲ್ಲಿರೋದಷ್ಟು ಕೇಸ್ಗಳು. ಡೆಲ್ಲಿ ಲಾ ಆ್ಯಕ್ಟು, ಕೇರಳ ಎಜುಕೇಷನ್ ಬಿಲ್ಲು, ಬೆರುಬಾರ್ ಯೂನಿಯನು, ಸಿ ಕಸ್ಟಮ್, ನೋಡಿ ಇಷ್ಟಿದೆ. 2G ಸ್ಪೆಕ್ಟ್ರಮ್, ಇದು ತುಂಬ ಇಂಪಾರ್ಟೆಂಟು, ಮೇನ್ಸಲ್ಲೆಲ್ಲ ಕೇಳಿದ್ದಾನೆ. 2G ಸ್ಕ್ಯಾಮು ಏನೇನಾಗಿತ್ತು. ನೆಕ್ಸ್ಟ್ ನಮ್ಮ ಕಾವೇರಿ ವಾಟರ್ ಡಿಸ್ಪ್ಯೂಟ್ ಕೂಡ ಇದೆ. ಸೊ ಇದೆಲ್ಲ ಒಂದಷ್ಟು ಸುಪ್ರೀಂ ಕೋರ್ಟ್ ಅವರ ಒಂದು ಅಡ್ವೈಸಿಂದ ಪ್ರೆಸಿಡೆಂಟ್ ಅವರು ತಗೊಂಡಂತಹ ಒಂದಷ್ಟು ನಿರ್ಧಾರಗಳು, ಆಯಿತಾ. ಇನ್ನೊಂದು ದ ಕೋರ್ಟ್ ಆಫ್ ರೆಕಾರ್ಡು. ಈಗ ಸುಪ್ರೀಂ ಕೋರ್ಟ್ ಏನೇ ಒಂದು ಪ್ರತಿಯೊಂದು ಈಗ ಮೊದಲೇನಾಗಿತ್ತು ಅಂದರೆ ಪೇಪರ್ ವರ್ಕ್ ಜಾಸ್ತಿ ಇರ್ತಿತ್ತು. ಸೊ ಸ್ಟೋರೇಜ್ ಕಮ್ಮಿ ಆಗ್ತಾಯಿತ್ತು, ಪೇಪರ್ ಜಾಸ್ತಿ ಆದಷ್ಟು ಸ್ಟೋರೇಜ್ ಕಮ್ಮಿ ಆಗ್ತಾಯಿತ್ತು. ಸೊ ಅಂಥ ಟೈಮಲ್ಲಿ ಟೆಕ್ನಾಲಜಿ ಯೂಸ್ ಮಾಡಿ ಅಂತ ಒಂದು ಬರ್ತದೆ. ಸೊ ಪ್ರತಿಯೊಬ್ಬರು ಇವರು ಏನೇ ಒಂದು ಕೇಸ್ಗಳನ್ನ ಒಂದು ಪ್ರೊಸೀಡಿಂಗ್ ಏನೋ ಮಾಡ್ತಾರಲ್ಲ, ಪ್ರತಿಯೊಂದನ್ನು ಕೂಡ ಇವರು ಡೇಟಾಗೆ ಕನ್ವರ್ಟ್ ಮಾಡಿ ಅದನ್ನು ವಿಡಿಯೋ ರೆಕಾರ್ಡಿಂದಾಗಲಿ ಅಥವಾ ಕೆಲವೊಂದು ಫೈಲ್ಸಿಂದಾಗಲಿ ಅದನ್ನೆಲ್ಲ ಸ್ಟೋರ್ ಮಾಡೋದಕ್ಕೆ ಶುರು ಮಾಡ್ತಾರೆ. ದ ಜಡ್ಜ್ಮೆಂಟ್ಸ್, ಪ್ರೊಸೀಡಿಂಗ್ ಆ್ಯಂಡ್ ಆ್ಯಕ್ಟ್ಸ್ ಆಫ್ ದ ಸುಪ್ರೀಂ ಕೋರ್ಟ್ ಆರ್ ರೆಕಾರ್ಡೆಡ್ ಫಾರ್ ಪರ್ಪೆಕ್ಚುಯಲ್ ಮೆಮೊರಿ ಆ್ಯಂಡ್ ಟೆಸ್ಟಿಮೋನಿ, ಎವಿಡೆಂಟರಿ, ಇವೆಲ್ಲ ಕೀವರ್ಡ್ಸು, ಎವಿಡೆಂಟರಿ, ಲೀಗಲ್ ಪ್ರೆಸಿಡೆಂಟ್ಸ್ ಆ್ಯಂಡ್ ಲೀಗಲ್ ರೆಫರೆನ್ಸ್. ನೋಡಿ ಎಲ್ಲ ಇವರು ಪ್ರೊಸೀಡಿಂಗ್ ಏನೇ ಮಾಡಿದ್ರು ಕೂಡ ಪ್ರತಿಯೊಂದನ್ನು ಕೂಡ ವೀಡಿಯೋಯಿಂದಾಗಲಿ ಅಥವಾ ಕೆಲವೊಂದು ಫೈಲಿಂದಾಗಲಿ ಎಲ್ಲವರು ಟೆಕ್ನಾಲಜಿ ಯೂಸ್ ಮಾಡಿ ಸ್ಟೋರ್ ಮಾಡ್ತಾರೆ. ನೆಕ್ಸ್ಟು ಇಟ್ ಹ್ಯಾಸ್ ಎ ಪವರ್ ಟು ಪನಿಷ್ ಫಾರ್ ಕಂಟೆಂಪ್ಟ್ ಆಫ್ ಇಟ್ ಸೆಲ್ಫ್. In 1991, the Supreme Court has ruled that it has a power to punish for contempt not only of itself but also of High Court, subordinate courts and tribunal functioning in the entire country. ಸೊ ಶಿಕ್ಷೆ ವಿಧಿಸ್ಕೊಳ್ಳೋದು ಕೆಲವೊಂದು ಸತಿ ಹೈಕೋರ್ಟು ಸುಪ್ರೀಂ ಕೋರ್ಟವ್ರ ಮಾತು ಕೇಳದೇ ಇದ್ದಾಗ, ಅದು ಬೇರೆ ಯಾವುದೋ ಒಂದು ಕೋರ್ಟ್ಗಳು ಸುಪ್ರೀಂ ಕೋರ್ಟ್ ಮಾತು ಕೇಳದೇ ಇದ್ದಾಗ ಸುಪ್ರೀಂ ಕೋರ್ಟ್ ಅವ್ರಿಗೆ ಪನಿಷ್ಮೆಂಟ್ನ ಕೊಡಬಹುದು, ಆಯಿತಾ. ಮತ್ತು ಅವರ ಪನಿಷ್ಮೆಂಟ್ನ ತೊಗೋಬೋದು. ನೋಡಿ ಸರ್, ಈಗ ನಿಮ್ಮ ಸುಪ್ರೀಂ ಕೋರ್ಟ್ ಏನಿದೆ ತೀರ್ಪು ಕೊಟ್ಟಿದೆ ಅಥವಾ ಇದು ಕಾನೂನುಬದ್ಧವಾಗಿಲ್ಲ, ಕೆಲವೊಂದು ಮಿಸ್ಬಿಹೇವಿಯರ್ ಮಾಡ್ತಾಯಿದ್ದಾರೆ ಜಡ್ಜಸ್ಸು ಸುಪ್ರೀಂ ಕೋರ್ಟಲ್ಲಿ ಅಂತ ಹೇಳಿದಾಗ ಸುಪ್ರೀಂ ಕೋರ್ಟ್ಗೆ ಪವರ್ ಇರ್ತದೆ. ನೋಡಿ ಸರ್, ನಮ್ಮ ಕಡೆಯಿಂದ ತಪ್ಪಾಯಿತು, ನಾವು ಈಗ ಇವ್ರಿಗೆ 10,000 ರೂಪಾಯಿ ನಾವು ದಂಡವನ್ನು ವಿಧಿಸ್ತೀವಿ, ಏನು ತಪ್ಪು ಮಾಡಿದ್ದಾರೆ ನಮ್ಮ ಸುಪ್ರೀಂ ಕೋರ್ಟಲ್ಲಿ ಅವ್ರಿಗೆ ದಂಡವನ್ನು ವಿಧಿಸ್ತೀವಿ ಅಂತ ಅಂದ್ಬಿಟ್ಟು ಇಟ್ ಹ್ಯಾಸ್ ಎ ಪವರ್ ಟು ಕಂಟೆಂಪ್ಟ್ ಇಟ್ ಸೆಲ್ಫ್, ಆಯಿತಾ. ಇದೊಂದು ವರ್ಡು ತುಂಬ ಇಂಪಾರ್ಟೆಂಟು, ಕ್ವಶನ್ ಕೇಳಿದ್ದಾರೆ. ನೆಕ್ಸ್ಟು ಕಂಟೆಂಪ್ಟ್ ಆಫ್ ಕೋರ್ಟು ಆ್ಯಕ್ಟು 1971. ಇನ್ 1961 ದ ಗೌರ್ಮೆಂಟ್ ಅಪಾಯಿಂಟೆಡ್ ಅ ಸ್ಪೆಷಲ್ ಕಮಿಟಿ ಅಂಡರ್ ದ ಚೇರ್ಮನ್ಶಿಪ್ ಆಫ್ H.N. ಸಯಾಲ್. ಆ ಕಮಿಟಿ ಹೇಳೋ ಪ್ರಕಾರ ದಿಸ್ ಕಮಿಟಿ ಸಬ್ಮಿಟೆಡ್ ರಿಪೋರ್ಟ್ ಇನ್ 1963, 2 ವರ್ಷ ಆದಮೇಲೆ. ಬೇಸ್ಡ್ ಆನ್ ದ ರೆಕಮೆಂಡೇಶನ್ ಮೇಡ್ ಬೈ ದ ಕಮಿಟಿ, ದ ಕಂಟೆಂಪ್ಟ್ ಆಫ್ ಕೋರ್ಟ್ ಆ್ಯಕ್ಟ್ 1971 ವಾಸ್ ಎನೆಕ್ಟೆಡ್ ಬೈ ದ ಪಾರ್ಲಿಮೆಂಟ್. ಇವರು ಒಂದಷ್ಟು ರಿಪೋರ್ಟ್ ಸಬ್ಮಿಟ್ ಮಾಡೋದ್ರಿಂದ ಅದು ಒಂದು ಆ್ಯಕ್ಟಾಗಿ ಕನ್ವರ್ಟ್ ಆಗುತ್ತೆ. ಯಾವಾಗ 1971. ಅಂಡರ್ ದಟ್ ಆ್ಯಕ್ಟ್ ಪ್ರಕಾರ ದ ಕಂಟೆಂಪ್ಟ್ ಆಫ್ ಕೋರ್ಟ್ ಮೇ ಬಿ ಸಿವಿಲ್ ಆರ್ ಕ್ರಿಮಿನಲ್. ದ ಸಿವಿಲ್ ಕಂಟೆಂಪ್ಟ್ ಮೀನ್ಸ್ willful disobedient to any judgment, order, writs or other process of a court or a willful breach of an undertaking given to the court. The criminal contempt on the other hand means publication of any matters or doing an act which. ಸೊ ಏನು ಗುರುದ ಅರ್ಥನೇ ಐತಲ್ಲ, ತಲೆ ಕೆಡ್ತೈತಾ? ಹೌದು, ನನಗೂ ತಲೆ ಕೆಡ್ತು. ಈಗ ನಾನು ಇದನ್ನು ರಿವಿಷನ್ ಮಾಡಿರಲಿಲ್ಲ, ಸೊ ನನಗೂ ತಲೆ ಕೆಡ್ತಾಯಿದೆ ಏನಿದು ಅಂತ. ಸೊ ಏನು ಅಂತಂದರೆ, ಈ ಕಂಟೆಂಪ್ಟ್ ಆಫ್ ಕೋರ್ಟಲ್ಲಿ ಇವರು H.N. ಸಯಾಲ್ ಅವರು ಒಂದು ಕಮಿಟಿಯನ್ನು ರಚನೆ ಮಾಡಿರ್ತಾರೆ. ಸೊ ಆ ಇದರಲ್ಲಿ ಪ್ರಕಾರ ಅವರು 1963 ಸಬ್ಮಿಟ್ ಮಾಡ್ತಾರೆ ರಿಪೋರ್ಟು. ಆದರೆ ಆ ಒಂದು ರಿಪೋರ್ಟು 1971 ಅದು ಆ್ಯಕ್ಟಾಗಿ ಕನ್ವರ್ಟ್ ಆಗುತ್ತೆ, ಅಂದರೆ ಅದೊಂದು ರೂಲ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಆ ರೂಲ್ ಪ್ರಕಾರ ಕಂಟೆಂಪ್ಟ್ ಆಫ್ ಕೋರ್ಟು ಸಿವಿಲ್ ಆಗಲಿ ಅಥವಾ ಇದಾಗಲಿ ಕ್ರಿಮಿನಲ್ ಆಗಲಿ ಪನಿಷ್ಮೆಂಟ್ ಕೊಡಲೇಬೇಕು ಅಂತ. ಸೊ ಸಿವಿಲ್ ಅಂತಂದ್ರೆ ಏನು?
ಸಿವಿಲ್ ಪ್ರೊಸೀಡಿಂಗ್ ಅಂತಂದರೆ ಏನು ಅಂತಾರೆ, ಸಿವಿಲ್ ಕಂಟೆಂಪ್ಟ್ ಅಂತಂದರೆ ಏನು ಅಂತಂದರೆ ಡಿಸೊಬೀಡಿಯಂಟ್ ಟು ದ ಜಡ್ಜ್ಮೆಂಟ್. ಈಗ ಜಡ್ಜ್ಮೆಂಟ್ ಕೊಡ್ತಾರೆ ಅಂತ ತಿಳ್ಕೊಳ್ಳಿ, ಜಡ್ಜ್ಮೆಂಟ್ ಕೊಟ್ಟವ್ರು ಸುತ್ತಿಗೆ ಹೊಡಿತಾರೆ ಗೊತ್ತಾ, ಆ ಟೈಮಲ್ಲಿ ಕೆಲವೊಬ್ರು ಏನು ಮಾಡ್ತಾರೆ, ಬೈದು ಬಿಡ್ತಾರೆ ಜಡ್ಜಸ್ಗಳಿಗೆ, ಕೋರ್ಟ್ಗೆ, ಹಾಗೆ ಹಿಂಗೆ ನೀವೇನು ಕೊಟ್ಟಿದ್ದೀರ ನೀವು ಹಂಗೆ ಹಿಂಗೆ ಅಂತ ಕೆಲವೊಂದು ಸತಿ ಕೋರ್ಟಲ್ಲಿ ಆ ಥರ ಎಲ್ಲ ಮಾತುಕತೆ ಆಗುತ್ತೆ. ಸೊ ಆ ಥರ ಆದಾಗ ಅವ್ರಿಗೆ ಶಿಕ್ಷೆ ಕೊಡಲೇಬೇಕು ಅಂತ ಇಲ್ಲಿದೆ. ನೆಕ್ಸ್ಟು ಕ್ರಿಮಿನಲ್ ಅಂತಂದ್ರೆ ಏನು, ಕೆಲವೊಂದು ಸ್ಕ್ಯಾಂಡಲೈಸಸ್ಸು, ಪ್ರೆಜುಡಿಸು, ಇಂಟರ್ಫರೆನ್ಸ್ ಆರ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಜಸ್ಟಿಸ್ ಇನ್ ಅದರ್ ಮ್ಯಾನರ್. ಕೆಲವೊಂದು ಸತಿ ಇವರು ಕೊಡುವಂಥ ತೀರ್ಪುಗಳಲ್ಲಿ ಇವರು ಮಧ್ಯ ಹೋಗಿ ಇವರೇನು ಅಡೆತಡೆಗಳು ಮಾಡೋದಾಗಿರ್ಬೋದು, ಒಂಥರ ಬೆದರಿಕೆ ಹಾಕೋದಾಗಿರ್ಬೋದು, ಈ ಥರ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ಗಳನ್ನ ಮಾಡಿ ಸುಪ್ರೀಂ ಕೋರ್ಟ್ ಜಡ್ಜಸ್ಗಳನ್ನ ಹೆದರ್ಸೋದಾಗಿರ್ಬೋದು, ಸುಪ್ರೀಂ ಕೋರ್ಟ್ಗಳನ್ನ ಒಂಥರ ಇದಾಗಿ ಏನದು ಅದೇ ಸುಪ್ರೀಂ ಕೋರ್ಟ್ನ ಹೆದರ್ಸೋದಾಗಿರ್ಬೋದು, ಹೈಯರ್ ಅಫಿಷಿಯಲ್ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿಕೊಂಡು. ಸೊ ಈ ಥರ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಮಾಡ್ತು ಅಂದರೆ ಅವ್ರಿಗೂ ಕೂಡ ಶಿಕ್ಷೆಯನ್ನು ಕೊಡಬೇಕು. ಸೊ ಏನು ಶಿಕ್ಷೆ ಅಂತಂದರೆ ಇಂಪ್ರಿಸನ್ಮೆಂಟು, ಒಟ್ಟು 6 ತಿಂಗಳ ಗಂಟೆ ಜೈಲು ವಾಸ ಜೊತೆಗೆ 2,000 ರೂಪಾಯಿವರೆಗೂ ಇದನ್ನು ಹಾಕ್ತಾರೆ, ದಂಡವನ್ನು ವಿಧಿಸ್ತಾರೆ. ಸೊ ಕಮ್ಮಿ ಅಲ್ವಾ, ಕಮ್ಮಿನೇ ಗುರು. ಅವ್ರು ಏನು ಆ್ಯಕ್ಟ್ ಮಾಡ್ತಾರೆ ಸುಪ್ರೀಂ ಕೋರ್ಟಲ್ಲಿ, ಸೊ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಅವ್ರು ದೊಡ್ಡದಾಗಿ ಏನಾದ್ರು ಮಾಡ್ತು ಅಂತಂದ್ರೆ ದೊಡ್ಡದಾಗಿ ಅವರೇ ಶಿಕ್ಷೆ ವಿಧಿಸ್ತಾರೆ. 6 ತಿಂಗಳಲ್ಲ 10 ವರ್ಷನಾದ್ರು ಹಾಕ್ಬೋದು, ಆಯಿತಾ. ನೆಕ್ಸ್ಟು ಫರ್ದರ್ ದಿಸ್ ಆ್ಯಕ್ಟ್ ಈಸ್ ನಾಟ್ ಅಪ್ಲಿಕೇಬಲ್ ಟು ದ ಕಂಟೆಂಪ್ಟ್ ಆಫ್ ನ್ಯಾಯ ಪಂಚಾಯತ್ಸ್ ಆರ್ ಅದರ್ ವಿಲೇಜ್. ಈ ಥರ ಏನಿದೆ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ, ಈ ಥರ ನ್ಯಾಯ ಪಂಚಾಯತಿಗಳಲ್ಲಿ ಅಂದರೆ ಗ್ರಾಮ ಸಭೆ, ಸೊ ಗ್ರಾಮದಲ್ಲಿ ನಡೀತದಲ್ಲ ಅಂಥ ಟೈಮಲ್ಲಿ ಏನಾದರೂ ಜಗಳ ಕಲೆ ಏನಾದ್ರು ಆಯಿತು ಅಂತಂದರೆ ಈ ಥರ ಒಂದು 6 ತಿಂಗಳು ವಿಧಿಸೋದಾಗಿರ್ಬೋದು, 2,000 ರೂಪಾಯಿ ದಂಡ ಆಗಿರ್ಬೋದು, ಇದು ಹಾಕೋ ಹಾಗಿಲ್ಲ, ಸರಿನಾ. ನೆಕ್ಸ್ಟು ಪವರ್ಸ್ ಆಫ್ ಜುಡಿಷಿಯಲ್ ರಿವ್ಯೂ. ಇದು ನೆಕ್ಸ್ಟ್ ಟಾಪಿಕ್ ಮಾಡ್ಬೇಕಾದ್ರೆ ಇನ್ ಡೀಟೇಲಾಗಿ ಹೇಳ್ತೇನೆ ಏನು ಅಂತ. ಸೊ ಜುಡಿಷಿಯಲ್ ರಿವ್ಯೂ ಜುರಿಸ್ಟಿಕ್ಷನ್ ಏನು ಅಂತಂದರೆ ದ ಸುಪ್ರೀಂ ಕೋರ್ಟ್ ಹ್ಯಾಸ್ ಎ ಪವರ್ ಟು ರಿವ್ಯೂ ಎನಿ ಜಡ್ಜ್ಮೆಂಟ್ ಪ್ರೊನೌನ್ಸ್ಡ್ ಆರ್ ಎನ್ ಆರ್ಡರ್ ಮೇಡ್ ಬೈ ಇಟ್. ಈಗ ಕೊಟ್ಟಿರುವಂತಹ ಜಡ್ಜ್ಮೆಂಟ್ಗಳನ್ನ ಮತ್ತೆ ಹೊಸದಾಗಿ ರಿಓಪನ್ ಮಾಡಿ ಸುಪ್ರೀಂ ಕೋರ್ಟು ಮತ್ತೆ ಅದನ್ನು ರೀಇನ್ವೆಸ್ಟಿಗೇಟ್ ಮಾಡಿ ಅದಕ್ಕೆ ಜಡ್ಜ್ಮೆಂಟ್ನ ಕೊಡ್ಬೋದು. ಸೊ ದ ರಿವ್ಯೂ ಪಿಟಿಷನ್ ಹ್ಯಾಸ್ ಟು ಬಿ ಫೈಲ್ಡ್ ವಿತಿನ್ 30 days ಆಫ್ ದ ಡೇಟ್ ಆಫ್ ಜಡ್ಜ್ಮೆಂಟ್. ಈಗ ಯಾವುದೋ ಒಂದು ಜಡ್ಜ್ಮೆಂಟ್ ಬಂತು, ಆ ಜಡ್ಜ್ಮೆಂಟ್ಗೆ ಮತ್ತೆ ಇನ್ನೊಂದ್ಸತಿ ರೀಎಕ್ಸಾಮಿನ್ ಮಾಡಿ ದಯವಿಟ್ಟು ನ್ಯಾಯಾಧೀಶರೇ ನೀವೇನು ನ್ಯಾಯ ಕೊಟ್ಟಿದ್ದೀರಾ ಅದು ಕರೆಕ್ಟಾಗಿದೆ, ಬಟ್ ಆದರೆ ನಮಗೆ ಅದು ಏನೋ ಮಿಸ್ ಹೊಡಿತಾ ಇದೆ ಅನಿಸುತ್ತೆ, ದಯವಿಟ್ಟು ಇದನ್ನು ರೀಓಪನ್ ಮಾಡಿ ಅಂತ ಅಂದ್ಬಿಟ್ಟು ಇವರು ರಿವ್ಯೂ ಪಿಟಿಷನನ್ನು ಸಬ್ಮಿಟ್ ಮಾಡಬೇಕು. ರಿವ್ಯೂ ಪಿಟಿಷನ್ ಮಾಡಿದಾಗ ವಿತಿನ್ 30 days, ಈಗ ಫೈನಲ್ ಜಡ್ಜ್ಮೆಂಟ್ ಕೊಟ್ಟಾದಮೇಲೆ ವಿತಿನ್ 30 days ಇವರು ಇದನ್ನು ಸಬ್ಮಿಟ್ ಮಾಡಬೇಕು, ರಿವ್ಯೂ ಪಿಟಿಷನ್ನ. ಸೊ ಅದಾದಮೇಲೆ ಅವರು ಬೆಂಚವರು ಏನೋ ಸುಪ್ರೀಂ ಕೋರ್ಟ್ ಜಡ್ಜಸ್ ಏನಿರ್ತಾರೆ, ಸೊ ಯಾರು ಸಬ್ಮಿಟ್ ಮಾಡಬೇಕು ಅದೊಂದು ಗೊತ್ತಿರಲಿ. ಯಾರು ಜಡ್ಜ್ಮೆಂಟ್ ಕೊಟ್ಟಿರ್ತಾರೋ ಅವ್ರಿಗೇನೆ ಇವರು ಸಬ್ಮಿಟ್ ಮಾಡಬೇಕು. ನೋಡಿ, ದ ರಿವ್ಯೂ ಪಿಟಿಷನ್ ಶುಡ್ ಬಿ ಸಬ್ಮಿಟೆಡ್ ಟು ದ ಸೇಮ್ ಜಡ್ಜ್ ಆನ್ ದ ಬೆಂಚ್ ದಟ್ ಡೆಲಿವರ್ಡ್ ದ ಜಡ್ಜ್ಮೆಂಟ್ ಆ್ಯಂಡ್ ಆರ್ಡರ್. ಸೊ ಯಾವಾಗ ಇದನ್ನು ರಿವ್ಯೂ ಪಿಟಿಷನ್ ಸಬ್ಮಿಟ್ ಮಾಡಬೇಕು ಅಂತಂದರೆ ಯಾವುದಾದ್ರೂ ಒಂದು ಹೊಸ ಎವಿಡೆನ್ಸ್ ಸಿಕ್ಕಿದಾಗ ಅಥವಾ ಎನಿ ಅದರ್ ಸಫಿಷಿಯೆಂಟ್ ರೀಸನ್ ಇದ್ದಾಗ, ಸೊ ಮಿಸ್ಟೇಕ್ ಅಥವಾ ಏನಾದರೂ ಆಗಿದ್ದಾಗ, ಅವರ ಒಂದು ಇನ್ವೆಸ್ಟಿಗೇಷನ್ ಏನಾದರೂ ಮಿಸ್ಟೇಕ್ ಆಗಿತ್ತು, ಹೊಸ ಎವಿಡೆನ್ಸ್ ಸಿಕ್ತು ಅಥವಾ ಸಫಿಷಿಯೆಂಟ್ ಒಳ್ಳೆ ರೀಸನ್ ಸಿಕ್ತು ಅಂದಾಗ ನಾವು ರಿವ್ಯೂ ಪಿಟಿಷನ್ನ ಸಬ್ಮಿಟ್ ಮಾಡಬಹುದು. ನೆಕ್ಸ್ಟು ಕಾನ್ಸ್ಟಿಟ್ಯೂಷನಲ್ ಇಂಟರ್ಪ್ರಿಟೇಷನ್. ದ ಸುಪ್ರೀಂ ಕೋರ್ಟ್ ಇಸ್ ಅನ್ ಅಲ್ಟಿಮೇಟ್ ಇಂಟರ್ಪ್ರಿಟರ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಇದು ಇಂಪಾರ್ಟೆಂಟ್. ಇದು ಏಕೆಂತಂದರೆ ಇದು ತುಂಬ ಎಕ್ಸಾಮ್ಗಳಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಅಲ್ಲ ಪ್ರಿಲಿಮ್ಸಲ್ಲಿ ಕೇಳಿದ ಅನಿಸುತ್ತೆ, ನೋಡ್ತೀನಿ ಪ್ರಿಲಿಮ್ಸಲ್ಲಿ ವಿಚ್ ಆಫ್ ದ ಫೈನಲ್ ಇಂಟರ್ಪ್ರಿಟರ್ ಅಂತ ಕೇಳಿದ್ದಾನೆ. ಕಸ್ಟೋಡಿಯನ್. ನೆಕ್ಸ್ಟ್ ಸುಪ್ರೀಂ ಕೋರ್ಟು ಇಲ್ಲಿದೆ ಅನಿಸುತ್ತೆ, ಸುಪ್ರೀಂ ಕೋರ್ಟ್ ಅಂತ. ಇಲ್ಲೊಂದು ಕ್ವಶನ್ ಇದೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಕಸ್ಟೋಡಿಯನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಕೇಳ್ತಾನೆ. ಯಾರು ಅಂತ ಬರೀರಿ, ಗೊತ್ತಿರುತ್ತಲ್ಲ ನಮಗೆ ಯಾರು ಅಂತ. ಫೈನಲ್ ಇಂಟರ್ಪ್ರಿಟರ್ ಅಂತಂದರೆ ಯಾರು ಅಂತ ಗೊತ್ತು ನಿಮಗೆ, ಆಯಿತಾ? ಇಲ್ಲ ಕೊಟ್ಟಿಲ್ಲ ಅನ್ಸುತ್ತೆ, ಯಾವುದೋ PSI ಎಕ್ಸಾಮಲ್ಲೂ ಯಾವುದೋ ನೋಡಿದಂಗಿತ್ತು ಕ್ವಶನು. ಹೂ ಇಸ್ ದ ಅನ್ಕೊಂಡು ನೋಡು, ಎಚ್ ಎನ್ ಸಾಯಲ್ ಅಂತ ಕಮಿಟಿ ಈಗ ಬಗ್ಗೆ ಹೇಳಿದ್ನಲ್ಲ. ಈಗ ಎಲ್ಲಿ ಎಚ್.ಎನ್. ಸಾಯಲ್ ಕಮಿಟಿ ಇಲ್ಲಿದೆ, ಇಲ್ಲಿ ಎಚ್.ಎನ್. ಸಾಯಲ್ ಕಂಟೆಂಪ್ಟ್ ಆಫ್ ಕೋರ್ಟ್ ಆಕ್ಟ್ ಬಗ್ಗೆ ಇಲ್ಲಿ ಎಚ್.ಎನ್. ಸಾಯಲು ಸ್ವಲ್ಪ ಪ್ರಿಲಿಮ್ಸಲ್ಲೂ ಕೇಳಿದ್ದಾನೆ ಎಚ್.ಎನ್. ಸಾಯಲ್. ಸೊ ಇದನ್ನು ಲಾಸ್ಟಲ್ಲಿ ನೋಡೋಣ ಇದನ್ನು. ಸೊ ಕಾನ್ಸ್ಟಿಟ್ಯೂಷನಲ್ ಇಂಟರ್ಪ್ರಿಟೇಷನ್ ಅಂತ ಬಂದಾಗ ದ ಸುಪ್ರೀಂ ಕೋರ್ಟ್ ಇಸ್ ದ ಅಲ್ಟಿಮೇಟ್ ಇಂಟರ್ಪ್ರಿಟರ್ ಆಫ್ ದ ಕಾನ್ಸ್ಟಿಟ್ಯೂಷನ್.
ಪ್ರತಿಯೊಂದು ಸಂವಿಧಾನದಲ್ಲಿ ಏನೊಂದು ತಪ್ಪು ಗಿಪ್ಪು ನಡೀತು ಅಂದರೆ ಪ್ರತಿಯೊಂದು ನೀವು ನೋಡ್ಕೊಳ್ಳೋದು ಯಾರು ಅಂತಂದರೆ ನಮ್ಮ ಸುಪ್ರೀಂ ಕೋರ್ಟ್ ಆಗಿರುತ್ತೆ. ಸೊ ಅದಾದಮೇಲೆ ಒಂದಷ್ಟು ಡಾಕ್ಟ್ರಿನ್ಸ್ಗಳು ಕೊಟ್ಟಿದ್ದಾರೆ. ಸೊ ಇದು ನಿಮಗೆ ಅಷ್ಟು ಬೇಡ ಇದು. ಸೊ ಇಷ್ಟು ಪವರ್ಸ್ನ ಬಿಟ್ಟು ಇನ್ನೊಂದಷ್ಟು ಪವರ್ಗಳೇನಾದ್ರು ಇದೆಯಾ ಅಂತಂದರೆ ಇಟ್ ಡಿಸೈಡ್ಸ್ ದ ಡಿಸ್ಪ್ಯೂಟ್ ರಿಗಾರ್ಡಿಂಗ್ ಎಲೆಕ್ಷನ್ ಆಫ್ ದ ಪ್ರೆಸಿಡೆಂಟ್. ಎಲೆಕ್ಷನ್ ಆಫ್ ಪ್ರೆಸಿಡೆಂಟು ಒಂದಷ್ಟು ಡಿಸ್ಪ್ಯೂಟ್ಸ್ಗಳಿತ್ತು ಅಂತಂದರೆ ಕೆಲವೊಂದಷ್ಟು ಇವರ ಒಂದು ಎಲೆಕ್ಷನ್ ಏನು ನಡೀತು ಪ್ರೆಸಿಡೆಂಟು ಅದು ನಮಗೆ ಒಪ್ಪಿಗೆ ಇಲ್ಲ, ಹೊಸ್ದಾಗಿ ಎಲೆಕ್ಷನ್ ಮಾಡಿ ಅಂತ ಏನಾದ್ರು ಜಗಳ ಏನಾದ್ರು ಮಾಡ್ತು ಅಂತಂದರೆ ಇಟ್ ಹ್ಯಾಸ್ ಅ ಒರಿಜಿನಲ್ ಆ್ಯಂಡ್ ಎಕ್ಸ್ಕ್ಲೂಸಿವ್ ಆ್ಯಂಡ್ ಫೈನಲ್ ಅಥಾರಿಟಿ. ಸೊ ಅವರು ಅದನ್ನು ಸಾಲ್ವ್ ಮಾಡ್ತಾರೆ. ಎಲೆಕ್ಷನ್ ಮತ್ತು ವೈಸ್ ಪ್ರೆಸಿಡೆಂಟ್ ಎಲೆಕ್ಷನಲ್ಲಿ ಏನಾದ್ರು ಅಡೆತಡೆ ಆಯಿತು ಅಂತಂದರೆ ನೋಡಿ ಸರ್, ಏನು ಎಲೆಕ್ಷನ್ ಆಗಿದೆ, ಪ್ರೆಸಿಡೆಂಟ್ ಅವರು ಮತ್ತು ವೈಸ್ ಪ್ರೆಸಿಡೆಂಟ್ ಅವ್ರ ಎಲೆಕ್ಷನ್ ಏನಾಗಿದೆ ಅದು ಸರಿಯಾಗಿಲ್ಲ, ಇವರು ಲಂಚ ಕೊಟ್ಟು ಎಲೆಕ್ಷನ್ ಮಾಡ್ಕೊಂಡಿದ್ದಾರೆ, ಗೆದ್ದಿದ್ದಾರೆ ಅಂತ ಏನಾದ್ರು ಬಂತು ಅಂದರೆ ಆ ಥರ ಟೈಮಲ್ಲಿ ಇವರು ಕೂಡ ಇನ್ವಾಲ್ವ್ ಆಗಿ ಸಾಲ್ವ್ ಮಾಡಬಹುದು. ಸೊ ಇನ್ನೊಂದು ಇಟ್ ಎನ್ಕ್ವೈರ್ ದ ಕಂಡಕ್ಟ್ ಆಫ್ ಬಿಹೇವಿಯರ್ ಆಫ್ ದ ಚೇರ್ಮನ್ ಆ್ಯಂಡ್ ಮೆಂಬರ್ ಆಫ್ UPSC ಆ್ಯಂಡ್ SPSC. ನೋಡಿ, ಅಕಸ್ಮಾತ್ UPSC ಅಥವಾ SPSC ಏನು ಚೇರ್ಮನ್ಗಳಿದ್ದಾರೆ ಅವ್ರುಗಳು ಲಂಚ ಇಸ್ಕೊಂಡು, ಈಗ ನಮ್ಮ KPSC ಮಾಡ್ತಾ ಇದ್ದಾರೆ ನೋಡಿ. ಸೊ ನೀವು ಇದನ್ನು ಬೇಕಾದ್ರೆ ಸುಪ್ರೀಂ ಕೋರ್ಟಾಗಿ ಹಾಕ್ಬೋದು. ಸುಪ್ರೀಂ ಕೋರ್ಟ್ಗೆ ಹಾಕಿದ್ರೆ ಸುಪ್ರೀಂ ಕೋರ್ಟು ನೀವು ತೀರ್ಪು ಕೊಡೋಗಂಟ ಅದಾಗ್ತದೆ 5-6 ವರ್ಷ. ಸೊ ಆ ಥರ ಅದಕ್ಕಿಂತ ತುಂಬ ಜನ ಸುಪ್ರೀಂ ಕೋರ್ಟ್ಗೆ ಹೋಗೋದಿಲ್ಲ, ಯಾಕೆಂದರೆ ಅವರು ತುಂಬ ಪೆಂಡಿಂಗ್ ಕೇಸ್ಗಳಿದ್ದಾವೆ. ಸೊ ಸಾಲ್ವ್ ಮಾಡೋದು ತುಂಬ ಟೈಮ್ ಬೇಕು ಅವ್ರಿಗೆ, ಅವ್ರ ಜಡ್ಜ್ಮೆಂಟ್ ಬರೋದು. ಸೊ ನೀವು ಏನಾದ್ರು ಇತ್ತು ಅಂತಂದರೆ ದಯವಿಟ್ಟು ಹಾಕಿ KPSC ಮೇಲೆ, ಆಯಿತಾ. ಅವರು UPSC ಮತ್ತು SPSC ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ಸ್ ಏನಿದೆ ಇವ್ರೇನಾದ್ರು ಲಂಚ ತೊಗೊಳ್ಳೋದಾಗಿರ್ಬೋದು, ಅವ್ರ ಕೆಲಸದಲ್ಲಿ ಏನಾದ್ರು ಇದಾಯಿತು ಅಂತಂದರೆ ಸುಪ್ರೀಂ ಕೋರ್ಟ್ ಅವರು ಇವ್ರನ್ನ ನೋಡ್ಕೊಳ್ಳುತ್ತೆ, ಆಯಿತಾ. ನೆಕ್ಸ್ಟು ಗಿಲ್ಟಿ ಆಫ್ ಮಿಸ್ಬಿಹೇವಿಯರ್. ಸರಿ, ಇಟ್ ಈಸ್ ಆಥರೈಸ್ಡ್ ಟು ವಿತ್ಡ್ರಾ ದ ಕೇಸಸ್ ಪೆಂಡಿಂಗ್ ಬಿಫೋರ್ ದ ಹೈಕೋರ್ಟ್ಸ್ ಆ್ಯಂಡ್ ಡಿಸ್ಪೋಸ್ ದೆಮ್ ಬೈ ಇಟ್ ಸೆಲ್ಫ್. ಕೆಲವೊಂದು ಕೇಸ್ಗಳು ಹೈಕೋರ್ಟಲ್ಲಿ ನಡೀತಾ ಇರುತ್ತೆ. ಸೊ ಸುಪ್ರೀಂ ಕೋರ್ಟಲ್ಲಿ ಹೇಳ್ಬಿಟ್ಟು ನೋಡಿ ಸರ್, ಅಲ್ಲೇ ನೀವು ಹೈಕೋರ್ಟಲ್ಲಿ ನಡೀತಾ ಇದೆ ಕೇಸ್ಗಳು, ಅದು ನಲ್ ಆ್ಯಂಡ್ ವೈಡು, ಅದು ಸರಿ ಇಲ್ಲ, ಅದನ್ನು ನೀವು ಡಿಸ್ಪೋಸ್ ಮಾಡಿ, ಕ್ಲೋಸ್ ಮಾಡಿ ಅದನ್ನು ಅಂತಂದರೆ ಹೈಕೋರ್ಟ್ ಕ್ಲೋಸ್ ಮಾಡುತ್ತೆ. ಇಟ್ ಕ್ಯಾನ್ ಆಲ್ಸೋ ಟ್ರಾನ್ಸ್ಫರ್ ಎ ಕೇಸ್ ಆರ್ ಅಪೀಲ್ ಪೆಂಡಿಂಗ್ ಬಿಫೋರ್ ಒನ್ ಹೈಕೋರ್ಟ್ ಟು ಅನದರ್ ಹೈಕೋರ್ಟ್. ಈಗ ಕೆಲವೊಂದು ನ್ಯಾಯಾಲಯದಲ್ಲಿ ಹೈಕೋರ್ಟ್ಸಲ್ಲಿ ಒಂದಷ್ಟು ಕೇಸ್ಗಳು ಪೆಂಡಿಂಗಾಗಿ ಉಳ್ಕೊಳ್ಳುತ್ತೆ. 10-15 ವರ್ಷ 20 ವರ್ಷ ಅದರದ್ದು ಕೇಸು ನಿಮಗೆ ಜಡ್ಜ್ಮೆಂಟ್ ಸಿಕ್ಕಿರಲ್ಲ. ಸೊ ಅಂಥ ಟೈಮಲ್ಲಿ ಅಂಥ ಕೇಸ್ಗಳನ್ನ ಇನ್ನೊಂದು ಹೈಕೋರ್ಟ್ಗೆ ಟ್ರಾನ್ಸ್ಫರ್ ಮಾಡುವಂತಹ ಒಂದಷ್ಟು ಪವರ್ಗಳಿದ್ದಾವೆ. ನೆಕ್ಸ್ಟು ಕಂಟ್ರೋಲ್ ಓವರ್ ಆಲ್ ದ ಕೋರ್ಟ್ಸ್, ಎಲ್ಲ ಕೋರ್ಟ್ಸ್ನದು ಕಂಟ್ರೋಲ್ ಮಾಡ್ತದೆ. ಸೊ ಅದಕ್ಕೆ ಇದನ್ನು ಎಲ್ಲ ಕೋರ್ಟ್ಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಇದನ್ನು ನಾವು ಫೆಡರಲ್ ಕೋರ್ಟ್ ಅಂತ ಹೇಳ್ತೀವಿ. ಸೊ ಅದಾದಮೇಲೆ ಇಂಡಿಯನ್ ಮತ್ತು ಅಮೇರಿಕನ್ ಕಾನ್ಸ್ಟಿಟ್ಯೂಷನ್ಗೆ ಇಲ್ಲೊಂದಷ್ಟು ಡಿಫ್ರೆನ್ಸ್ ಇದೆ. ಸೊ ಅದು ಬಿಟ್ಟರೆ ನಿಮಗೆ ಸುಪ್ರೀಂ ಕೋರ್ಟ್ ಮುಗೀತದೆ. ಸುಪ್ರೀಂ ಕೋರ್ಟ್ ತುಂಬ ಈಸಿ ಇದೆ, ಅಲ್ಲೇನಿಲ್ಲ. ಮಸ್ತಿ ಸಮ್ಮರಿ ಶೀಟ್ ಓದ್ತು ಅಂತಂದರೆ ಅರ್ಥ ಆಗುತ್ತೆ. ಅದೇ ಸಮ್ಮರಿ ಶೀಟ್ ಇದೆ ನೋಡಿ, ಕಂಪೋಸಿಷನ್ಸು 34 ಇದ್ದಾರೆ, CJ ಒಬ್ಬರು 33 ಅದರ್ ಜಡ್ಜಸ್ಸು, ಅಪಾಯಿಂಟ್ಮೆಂಟ್ ಹೆಂಗಿರುತ್ತೆ, ನೆಕ್ಸ್ಟು ಕನ್ಕರೆನ್ಸ್ ಮತ್ತು ಕನ್ಸಲ್ಟೇಷನು, ಅದೊಂದು ನಾನು ಸ್ಕಿಪ್ ಮಾಡಿಸಿದ್ನಲ್ಲ ಯಾವುದೇಳಿ ಒಂದಷ್ಟು ಕಾಂಟ್ರವರ್ಸೀಸ್ ಅಂತ. ಸೊ ಆ ಕಾಂಟ್ರವರ್ಸೀಸು ಒಂದು ಟೇಬಲಲ್ಲಿ ಹಾಕಿದ್ದೀನಿ. ಸೊ ಒಂದು ಲೈನಲ್ಲಿದೆ, ಸೊ ಅದನ್ನು ಓದ್ಕೊಳ್ಳಿ, ಈಸಿಯಾಗಿದೆ. ಸೊ ಅದು ಬಿಟ್ಟರೆ ಟೆನ್ಯೂರ್ಸ್ ಹಾಕಿದ್ದೀನಿ, ರಿಮೂವಲ್ ಆಫ್ ಜಡ್ಜಸ್ಸು, ಜಡ್ಜ್ ಎನ್ಕ್ವೈರಿ ಆ್ಯಕ್ಟ್, ಇದು ಕೂಡ ನಾನು ಸ್ಕಿಪ್ ಮಾಡಿದೆ, ಎನ್ಕ್ವೈರಿ ಆ್ಯಕ್ಟ್ ಬೇಡ ಅಂತ. ಸೊ ಆದರೂ ಕೂಡ ಇರಲಿ ಅಂತ. ನೆಕ್ಸ್ಟು ಫಸ್ಟ್ ಕೇಸ್ ಆಫ್ ಇನ್ಫ್ರಿಜ್ಮೆಂಟು, ಅದು ಅಡಾಕ್ ಜಡ್ಜು, ಆ್ಯಕ್ಟಿಂಗ್ ಜಡ್ಜು, ರಿಟೈರ್ಡ್ ಜಡ್ಜ್ ಬಗ್ಗೆ ಹೇಳಿದೆ. ನೆಕ್ಸ್ಟು ಸೀಟ್ಸ್ ಆ್ಯಂಡ್ ಪ್ರೊಸೀಜರ್ಸು, ಇದನ್ನು ಕೂಡ ನಾನು ಸ್ಕಿಪ್ ಮಾಡಿಸಿದೆ, ಬಟ್ ಇದು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಓದಿದ್ರು ಆಗುತ್ತೆ. ನೆಕ್ಸ್ಟು ಇಂಡಿಪೆಂಡೆನ್ಸ್ ಆಫ್ ಸುಪ್ರೀಂ ಕೋರ್ಟ್, ಯಾಕೆ ನಾವು ಇಂಡಿಪೆಂಡೆನ್ಸ್ ಕೊಡಬೇಕು ಅಂತ, ಅದರದ್ದೊಂದು ಜುರಿಸ್ಟಿಕ್ಷನ್ ಪವರ್ಸು ಏನೇನು ಹೇಳಿದ್ನಲ್ಲ, ಅದು ಒರಿಜಿನಲ್ ಜುರಿಸ್ಟಿಕ್ಷನ್ ಅಂದ್ರೇನು, ರೆಡ್ ಜುರಿಸ್ಟಿಕ್ಷನ್ಸ್ ಅಂದ್ರೇನು. ಸೊ ಇದರಲ್ಲಿ ಲಕ್ಷ್ಮೀಕಾಂತಲ್ಲಿ ಇಲ್ಲ, ಇದು ಒರಿಜಿನಲ್ ಜುರಿಸ್ಟಿಕ್ಷನು ಇದೆ, ಸಾರಿ ಇದೆ. ಬಟ್ ಈ ರಿಟ್ ಜುರಿಸ್ಟಿಕ್ಷನ್ ಇದೆಯಲ್ಲ, ಆ ರೆಡ್ ಜುರಿಸ್ಟಿಕ್ಷನಲ್ಲಿ ಹೇಳಿದ್ನಲ್ಲ ಹೇಬಿಯಸ್ ಕಾರ್ಪಸ್ ಮತ್ತು ಇನ್ನೊಂದಷ್ಟು ಅದು ಮ್ಯಾಂಡಮಸ್ಸು, ಸರ್ಶಿಯೋರರಿ ಕೋವಾರೆಂಟು, ಅದೆಲ್ಲ ನಿಮಗೆ ಲಕ್ಷ್ಮೀಕಾಂತಲ್ಲಿ ಬೇರೆ ಒಂದು ಟಾಪಿಕಲ್ಲಿದೆ, ಆಯಿತಾ. ಪಾರ್ಲಿಮೆಂಟಲ್ಲೋ ಯಾವುದೋ ಒಂದು ಟಾಪಿಕಲ್ಲಿದೆ, ಅದನ್ನು ಮಾಡಿಸೋಣ ಅದನ್ನು. ಸೊ ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟ್ ಅಪರೇಟ್ ಜುರಿಸ್ಟಿಕ್ಷನ್ ಅಂದರೆ ಏನು ಹೇಳಿದೆ, ಅಪೀಲ್ ಬೈ ಸ್ಪೆಷಲ್ ಲೀವು, ಅಡ್ವೈಸರಿ ಜುರಿಸ್ಟಿಕ್ಷನ್, ಅಡ್ವೈಸ್ ಮಾಡೋದು, ಕೋರ್ಟ್ ಆಫ್ ರೆಕಾರ್ಡು, ಪ್ರತಿಯೊಂದನ್ನು ಇವರು ಎವಿಡೆಂಟರಿ ವ್ಯಾಲ್ಯೂ ಆಗಿ ಒಂದಷ್ಟು ಸ್ಟೋರ್ ಮಾಡಿ ಇಟ್ಕೊಳ್ತಾರೆ. ಕಂಟೆಂಪ್ಟ್ ಆಫ್ ಕೋರ್ಟ್ ಅಂದರೆ ಹೇಳಿದೆ, ಕೆಲವೊಂದು ಡಿಸ್ರೆಸ್ಪೆಕ್ಟ್ ಮಾಡ್ತು ಅಂದರೆ ಕೋರ್ಟ್ನ ಇವರು ಶಿಕ್ಷೆನ ವಿಧಿಸ್ಬೋದು. ನೆಕ್ಸ್ಟು ಪವರ್ ಆಫ್ ಜುಡಿಷಿಯಲ್ ರಿವ್ಯೂ, ಸೊ ಅದು ಆಯಿತು. ನೆಕ್ಸ್ಟು
ಇಂಟರ್ಪ್ರಿಟೇಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಸರಿ. ಅದರ್ ಪವರ್ಸ್ ಒಂದಷ್ಟು ಲಿಸ್ಟ್ ಹೇಳಿದೆ. ನೆಕ್ಸ್ಟ್ ಅದನ್ನು ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ಸ್ ಬಗ್ಗೆ ಏನೇನೋ ಹಾಕಿದ್ದೀನಿ. ಕಂಪ್ಯಾರಿಸನ್ ಆಫ್ ಇಂಡಿಯನ್ ಮತ್ತು ಅಮೇರಿಕನ್ ಟೇಬಲ್ ಇದೆಯಲ್ಲ, ಈ ಟೇಬಲ್ನೇ ಹಾಕಿದ್ದೀನಿ ಇಲ್ಲೂ ಕೂಡ ಪ್ಯಾರಾಮೀಟರ್ಸು. ಸೊ ಆ ಟೇಬಲ್ ಏನಿದೆ, ಇಂಡಿಯನ್ ಮತ್ತು ಅಮೇರಿಕನ್ ಕಾನ್ಸ್ಟಿಟ್ಯೂಷನ್ ಟೇಬಲ್ ಏನಿದೆ ಅದನ್ನು ಇನ್ನೂ ಸಿಂಪ್ಲಿಫೈಯಾಗಿ ಹಾಕಿದ್ದೀನಿ. ಆಯಿತಾ. ಜುಡಿಷಿಯಲ್ ಸಿಸ್ಟಮ್ ಅಂದ್ರೇನು, ಒರಿಜಿನಲ್ ಜುರಿಸ್ಟಿಕ್ಷನ್ ಅಂದ್ರೇನು, ಅಪಾಲೆಟ್ ಅಂದ್ರೇನು. ಸೊ ಇದರಲ್ಲಿ ಇಂಡಿಯನ್ ಸುಪ್ರೀಂ ಕೋರ್ಟ್ ಮತ್ತು ಅಮೇರಿಕನ್ ಸುಪ್ರೀಂ ಕೋರ್ಟಲ್ಲಿ ಈ ಪ್ಯಾರಾಮೀಟರ್ಸ್ ಏನು ಡಿಫ್ರೆನ್ಸ್ ಇದೆ ಅದು ಹಾಕಿದ್ದೀನಿ. ನೆಕ್ಸ್ಟು ಅದಾದಮೇಲೆ PYQ ಎಲ್ಲ ಅದನ್ನೇ ಹೇಳ್ತಾಯಿದ್ದಾರೆ, PYQ ಓಕೆ ಅಂತ. ಸೊ ಅದರಿಂದನೇ ಸ್ವಲ್ಪ ಡಿಲೇ ಆಯಿತು ಇದನ್ನು ಪ್ರಿಪೇರ್ ಮಾಡೋದು. ಒಂದಷ್ಟು PYQ ಇದೆ, ಸಾಲ್ವ್ ಮಾಡೋಣ ಇದನ್ನು. ಸೊ 2023 ಪ್ರಕಾರ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಇಫ್ ದ ಎಲೆಕ್ಷನ್ ಆಫ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಡಿಕ್ಲೇರ್ಡ್ ವಾಯ್ಡ್ ಬೈ ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ, ಆಲ್ ಆ್ಯಕ್ಟ್ಸ್ ಡನ್ ಬೈ ಹಿಮ್ ಆರ್ ಹರ್ ಇನ್ ದ ಪರ್ಫಾರ್ಮೆನ್ಸ್ ಆಫ್ ದ ಡ್ಯೂಟೀಸ್ ಆಫ್ ಹಿಸ್ ಆಫೀಸ್ ಆಫ್ ಅ ಪ್ರೆಸಿಡೆಂಟ್ ಬಿಫೋರ್ ದ ಡೇಟ್ ಆಫ್ ಅ ಡಿಸಿಷನ್ ಬಿಕಮ್ ಇನ್ವ್ಯಾಲಿಡ್. ಎರಡನೇ ಸ್ಟೇಟ್ಮೆಂಟು, ಎಲೆಕ್ಷನ್ ಆಫ್ ದ ಪೋಸ್ಟ್ ಆಫ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ can be postponed on the ground that some legislative assembly have been dissolved and elections are yet to take place. When a bill is presented to the President of India, the Constitution prescribes time limits within which he or she has to declare his assent. ಸೊ ಹೇಳ್ತಾರೆ ಇದು ಏನಿದೆ ಅಂತ. ಸೊ ಇನ್ನೊಂದ್ಸತಿ ಓದಿ. ಇನ್ನೊಂದ್ಸತಿ ಕ್ವಶನ್ ಓದಬೇಕು ಈಗ ನೀವು. ಇನ್ನೊಂದ್ಸತಿ ಓದಿದ್ರೆ ಅರ್ಥ ಆಯ್ತಾ ಕ್ವಶನ್ಸು? ತಲೆ ಬಿಡೋ ಅರ್ಥ ಆಗಿಲ್ಲ ಸರ್. ಹಾಗೆ ಆಗೋದು. ಸೊ ನೀವು ಸಮ್ಮರಿ ಶೀಟ್ಸ್ ಇಟ್ಕೊಂಡು ಹೇಳಿದ್ನಲ್ಲ, ನಾನು ಸಮ್ಮರಿ ಶೀಟ್ ಇಟ್ಕೊಂಡ್ರೆ ವರ್ಕ್ ಆಗುತ್ತೆ ಅನ್ಕೋತೀನಿ ಇದನ್ನು, ಆಯಿತಾ. ಸೊ ಮೊದಲನೇ ಸ್ಟೇಟ್ಮೆಂಟ್ ಏನಿದೆ ಅದು ಹೇಳೋದಾದರೆ ಒಂದು ನಿಮಿಷ. ಓಕೆ, ಮೊದಲನೇ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾನೆ, ಇದರಲ್ಲಿ ಸ್ಟೇಟ್ಮೆಂಟ್ ಓದಿದ್ದಾನೆ. ಇಫ್ ದ ಎಲೆಕ್ಷನ್ ಆಫ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇಸ್ ಡಿಕ್ಲೇರ್ಡ್ ವಾಯ್ಡ್. ಎಲೆಕ್ಷನ್ ಆಫ್ ಪ್ರೆಸಿಡೆಂಟ್ ಅದನ್ನು ವಾಯ್ಡ್ ಆಗಿ ಡಿಕ್ಲೇರ್ ಮಾಡ್ಬೋದಾ ನಾವು? ಹೇಳ್ತೀರ ಅದನ್ನು? ಸೊ ಇಲ್ಲ, ಎಲೆಕ್ಷನ್ ಆಫ್ ಪ್ರೆಸಿಡೆಂಟ್ ಆಫ್ ಇಂಡಿಯಾನ ನಾವು ಡಿಕ್ಲೇರ್ಡ್ ಆ್ಯಸ್ ಅ ವಾಯ್ಡ್ ಅಂತ ಮಾಡೋದಕ್ಕಾಗಲ್ಲ. ಸೊ ಡಿಕ್ಲೇರ್ಡ್ ವಾಯ್ಡ್ ಅಂತ ಬಂದರೆ ಇದನ್ನು ತಪ್ಪು ಅಂತ ಹಾಕ್ಬೋದಲ್ಲ ನಾವು. ಸೊ ರೆಡ್ ಪೆನ್ ಎತ್ಕೊತೀನಿರಪ್ಪ. ಸೊ ನೆಕ್ಸ್ಟು, ಎಲೆಕ್ಷನ್ ಆಫ್ ಅ ಪೋಸ್ಟ್ ಆಫ್ ಅ ಪ್ರೆಸಿಡೆಂಟ್ ಕ್ಯಾನ್ ಬಿ ಪೋಸ್ಟ್ಪೋನ್ ಅಂತಿದೆ. ಪೋಸ್ಟ್ಪೋನ್ ಮಾಡ್ಬೋದಾ? ಪ್ರೆಸಿಡೆಂಟ್ ಆಫ್ ಇಂಡಿಯಾದು ಎಲೆಕ್ಷನ್ ಪೋಸ್ಟ್ಪೋನ್ ಮಾಡ್ಬೋದಾ? ಇಲ್ಲ ಗುರು. ಸೊ ಅದು ಕೂಡ ತಪ್ಪು. ವೆನ್ ಎ ಬಿಲ್ ಪ್ರೆಸೆಂಟೆಡ್ ಟು ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ದ ಕಾನ್ಸ್ಟಿಟ್ಯೂಷನ್ ಪ್ರಿಸ್ಕ್ರೈಬ್ ದ ಟೈಮ್ ಲಿಮಿಟ್ ವಿತಿನ್ ವಿಚ್ ಹಿ ಹ್ಯಾವ್ ಟು ಡಿಕ್ಲೇರ್ ಈಸ್ ಅಸೆಂಟ್. ಇಲ್ಲೇನು ಕೊಟ್ಟಿದ್ದಾನೆ ಅಂತಂದರೆ, ಪ್ರೆಸಿಡೆಂಟ್ ಅವ್ರಿಗೆ ನೀವೇನಾದರೂ ಒಂದು ಬಿಲ್ನ ಕೊಟ್ಟಾಗ, ಲೋಕಸಭೆ ರಾಜ್ಯಸಭೆಯಿಂದ ಸೈನ್ ಆಗಿ ಬಿಲ್ ಕೊಟ್ಟಾಗ ಕಾನ್ಸ್ಟಿಟ್ಯೂಷನು ಒಂದಷ್ಟು ಟೈಮ್ನ ಒಂದು ಲಿಮಿಟ್ ಕೊಟ್ಟಿದೆಯಂತೆ. ಈಗ 2 ತಿಂಗಳು ಕೊಟ್ಟಿದೆ. ಈಗ 2 ತಿಂಗಳು ಪ್ರಕಾರ 2 ತಿಂಗಳೊಳಗಡೆ ಪ್ರೆಸಿಡೆಂಟ್ ಅವರು ಒಪ್ಪಿಗೆ ಕೊಡಬೇಕು ಅಂತ ಏನಾದರೂ ಬರೆದಿದೆಯಾ ಅಂತ ಕೇಳಿದ್ದಾನೆ. ಸೊ ಆ ಥರ ಏನೂ ಬರ್ತಿಲ್ಲ. ಸೊ ಅದಕ್ಕೆ ನಮಗೆ ಪ್ರೆಸಿಡೆಂಟ್ ಅವ್ರದ್ದು ಒಂದು ವೀಟೋ ಪವರ್ಗಳಂತಿದೆ. ಸೊ ನಿಮಗೆ ಪ್ರೆಸಿಡೆಂಟ್ ಅವ್ರು ಇನ್ನೂ ಮಾಡಿಸಿಲ್ಲ. ಸೊ ಪ್ರೆಸಿಡೆಂಟ್ ಅವ್ರು ಮಾಡಿಸ್ಬೇಕು. ಪ್ರೆಸಿಡೆಂಟ್ ಅವ್ರು ಮಾಡಿಸ್ತೀನಿ ಈಗ ನೆಕ್ಸ್ಟ್ ಕ್ಲಾಸಲ್ಲಿ ಪ್ರೆಸಿಡೆಂಟ್ ಮಾಡ್ತೀನಿ. ಸೊ ಆ ಪ್ರೆಸಿಡೆಂಟ್ ಮಾಡಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಸೊ ಬಿಲ್ಲು ಪ್ರೆಸಿಡೆಂಟ್ ಮುಂದೆ ಇಟ್ಟಾಗ ಯಾವುದೇ ಟೈಮ್ ಲಿಮಿಟ್ ಇರಲ್ಲ. ಒಂದಷ್ಟು ಅವ್ರಿಗೆ ವೀಟೋ ಪವರ್ ಅಂತ ಕೊಡ್ತಾರೆ. ಆ ವೀಟೋ ಪವರ್ ಪ್ರಕಾರ ಅವರು ಎಷ್ಟು ದಿನವರೆಗೂ ಅವರು ಅದನ್ನು ಬಿಲ್ನ ಪೆಂಡಿಂಗ್ ಆಗಿ ಇಡ್ಬೋದು. ಸೊ ದಟ್ ಈಸ್ ಕಾಲ್ಡ್ ಪಾಕೆಟ್ ವೀಟೋ ಅಂತಿದೆ. ಅವರು ಅದನ್ನು ಒಂದಷ್ಟು ಬಿಲ್ಗಳನ್ನ ಎತ್ತು ಜಾಬಲ್ಲಿ ಇಟ್ಕೊಂಡು ತಿರುಗಾಡ್ಬೋದು. ಕೇಳಿದ್ರೆ ಕೊಡಬೇಕಾ ಸರ್? ಕೊಡ್ತೀನಿ, ನನ್ನ ಜಾಬಲ್ಲೇ ಇದೆ, ಇನ್ನೂ ಟೇಬಲ್ವರೆಗೂ ಹೋಗಿಲ್ಲ, ಕೊಡ್ತೀನಿ. ದಟ್ ಈಸ್ ಕಾಲ್ಡ್ ಪಾಕೆಟ್ ವೀಟೋ. ಇಂಡೆಫಿನೈಟ್ ಪೀರಿಯಡ್ವರೆಗೂ ಅದನ್ನು ಪೆಂಡಿಂಗ್ ಇಡ್ಬೋದು. ಸೊ ಇದು ಕೂಡ ತಪ್ಪು. ಅಲ್ಲಿ ಏನು ಕೊಟ್ಟಿದ್ದಾನೆ, ಅಲ್ಲಿ ಅಂದರೆ ಟೈಮ್ ಲಿಮಿಟ್ಸ್ ಕೊಟ್ಟಿದ್ದಾರೆ ಅಂತಿದೆ. ಸೊ ಟೈಮ್ ಲಿಮಿಟ್ಸ್ ಯಾವುದೂ ಇಲ್ಲ. ಸೊ ಆನ್ಸರ್ ಇಸ್ ನನ್. ನೆಕ್ಸ್ಟು ಇನ್ನೊಂದಿದೆ ಏನಪ್ಪ, ಪರ್ಸ್ಯೂಂಟ್ ಟು ದ ರಿಪೋರ್ಟ್ ಆಫ್, ಅಂದರೆ ವಿತ್ ರೆಸ್ಪೆಕ್ಟ್ ಟು ದ ಆ್ಯಸ್ ಪರ್ ಅಂತ ಹೇಳ್ಬೋದು ಇದನ್ನು. ಆ್ಯಸ್ ಪರ್ ಟು ದ ರಿಪೋರ್ಟ್, ಅಕಾರ್ಡಿಂಗ್ ಟು ದ ರಿಪೋರ್ಟ್ ಆಫ್ HN ಸಾನ್ಯಾಲ್ ಕಮಿಟಿ, ದ ಕಂಟೆಂಪ್ಟ್ ಆಫ್ ಕೋರ್ಟ್ ಆಫ್ ಹೈಕೋರ್ಟ್. ನೋಡಿ, ದ ಕಂಟೆಂಪ್ಟ್ ಆಫ್ ಹೈಕೋರ್ಟ್ ಆ್ಯಕ್ಟ್ 1971 ಪಾಸ್ಟಾ? ಸರಿ, ಪಾಸ್ ಆಗಿದೆ. ನೆಕ್ಸ್ಟು, ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಎಂಪವರ್ಸ್ ದ ಸುಪ್ರೀಂ ಕೋರ್ಟ್ ಆರ್ ಅ ಹೈಕೋರ್ಟ್ ಟು ಪನಿಷ್ ಆರ್ ಕಂಟೆಂಪ್ಟ್ ಫಾರ್ ದೆಮ್ಸೆಲ್ಫಾ? ಹೌದು, ಇದೊಂದು ಪಾಯಿಂಟ್ ಬರ್ಕೊಳಿತೀನಿ, ಇಂಪಾರ್ಟೆಂಟ್ ಇದು.
ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಎಂಪವರ್ಸ್ ದ ಸುಪ್ರೀಂ ಕೋರ್ಟ್ ಆರ್ ಹೈಕೋರ್ಟ್ ಟು ಪನಿಷ್ ಕಂಟೆಂಪ್ಟ್ ಆಫ್ ದೆಮ್ಸೆಲ್ಸು. ಇಲ್ಲೇ ಇದೆ ನೋಡಿ ಪಾಯಿಂಟು. ಇಟ್ ಹ್ಯಾಸ್ ದ ಪವರ್ ಟು ಪನಿಷ್ ಫಾರ್ ಕಂಟೆಂಪ್ಟ್ ಆಫ್ ಇಟ್ ಸೆಲ್ಫ್. ಆಯಿತಾ, ಅವರಿಗೆ ಒಂದು ಡಿಸ್ರೆಸ್ಪೆಕ್ಟ್ ಆಯಿತು ಅಂತಂದರೆ ಅವರಿಗೆ ಅವರೇ ಒಂದು ಶಿಕ್ಷೆಯನ್ನು ದೊರಕಿಸ್ಕೊಳ್ಬಹುದು. ಹೌದಾ, ಕರೆಕ್ಟಾಗಿದೆ ಸೆಕೆಂಡ್ ಸ್ಟೇಟ್ಮೆಂಟು. ಸೊ ಕರೆಕ್ಟು. ಫಸ್ಟ್ ಸ್ಟೇಟ್ಮೆಂಟು ಕೂಡ ಕರೆಕ್ಟು, ಸೆಕೆಂಡ್ ಸ್ಟೇಟ್ಮೆಂಟ್ ಕೂಡ ಕರೆಕ್ಟು. ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಡಿಫೈನ್ಸ್ ಸಿವಿಲ್ ಕಂಟೆಂಪ್ಟ್ ಆ್ಯಂಡ್ ಕ್ರಿಮಿನಲ್ ಕಂಟೆಂಪ್ಟ. ಹೌದಲ್ವಾ, ಕಂಟೆಂಪ್ಟ್ ಕೊಟ್ಟಿದೆ ಅಲ್ವಾ, ಎಲ್ಲಿ ಕೊಟ್ಟಿದೆ, ಇಲ್ಲಿ ಕೊಟ್ಟಿದೆ. ಸೊ ಇಲ್ಲಿ ಕೊಟ್ಟಿದೆ ಏನಂತ, ದ ಅಂಡರ್ ದ ಆ್ಯಕ್ಟ್ ದ ಕಂಟೆಂಪ್ಟ್ ಆಫ್ ಕೋರ್ಟ್ ಮೇ ಬಿ ಸಿವಿಲ್ ಆರ್ ಕ್ರಿಮಿನಲ್. ಸೊ ಕರೆಕ್ಟಾಗಿದೆಯಾ, ಕರೆಕ್ಟು ಅಂತ ಅಂದ್ಬಿಟ್ಟು ತಳ್ಬಿಡ್ತೀರಾ. ಸೊ ಅಲ್ಲ, ಇಲ್ಲೇನು ಕೇಳಿದ್ದಾನೆ, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಮೆನ್ಷನ್ ಮಾಡಿದೆಯಾ, ಇಲ್ಲ ಗುರು ಕಾನ್ಸ್ಟಿಟ್ಯೂಷನಲ್ಲಿ ಮೆನ್ಷನ್ ಮಾಡಿಲ್ಲ. ಅವರು ಒಂದು ಆ್ಯಕ್ಟ್ನ ತೊಗೊಂಬರ್ತಾರೆ, ಆ್ಯಕ್ಟಲ್ಲಿ ತಗೊಂಡು ಬಂದು HN ಸೆನ್ನಿಯಲ್ ಕಮಿಟಿಗೆ ತಗೊಂಡು ಬಂದು ಆ ಆ್ಯಕ್ಟ್ ಪ್ರಕಾರ ನೋಡಿ, ಅದಕ್ಕೆ ಸ್ಟೇಟ್ಮೆಂಟ್ಗಳನ್ನ ನೀಟಾಗಿ ಓದಿ ಅಂತಂದು ನೋಡಿ. ಅಂಡರ್ ದ ಆ್ಯಕ್ಟು, ಈ ಆ್ಯಕ್ಟ್ ಪ್ರಕಾರ ನೋಡಿ, ಈ ಆ್ಯಕ್ಟ್ ಪ್ರಕಾರ ಇದಿದೆ. ಬಟ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದಲ್ಲಿ ಇದೆಯಾ, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದಲ್ಲಿ ಬಂತ ಫಸ್ಟು ಇಲ್ಲ, ಕಾನ್ಸ್ಟಿಟ್ಯೂಷನಲ್ಲಿ ಇರಲಿಲ್ಲ. ಅದನ್ನು ಇವರು ಆ್ಯಕ್ಟಾಗಿ ತೊಗೊಬಂದು ಇವರು ಅದನ್ನು ಡಿಫೈನ್ ಮಾಡಿದ್ದಾರೆ, ಸಿವಿಲ್ ಕೋರ್ಟ್ ಆ್ಯಂಡ್ ಕಂಟೆಂಪ್ಟ್ ಕೋರ್ಟು. ಸೊ ಆಪ್ಷನ್ 3 ಇಸ್ ತಪ್ಪು. ಇದನ್ನು ನೀವು ಪಕ್ಕದಲ್ಲಿ ಬರ್ಕೋಬೇಕು. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇಲ್ಲ, ಇದು ಬೈ ಆ್ಯನ್ ಆ್ಯಕ್ಟ್. ಸೊ ನೆಕ್ಸ್ಟು, ಇನ್ ಇಂಡಿಯಾ ದ ಪಾರ್ಲಿಮೆಂಟ್ ಈಸ್ ವೆಸ್ಟೆಡ್ ವಿತ್ ದ ಪವರ್ ಟು ಮೇಕ್ ಲಾಸ್ ಆನ್ ಕಂಟೆಂಪ್ಟ್ ಆಫ್ ಕೋರ್ಟ್. ಹೌದಾ, ಕರೆಕ್ಟು. ಸೊ 1, 2 and 4 ಕರೆಕ್ಟು. ನೆಕ್ಸ್ಟು, ವಿತ್ ರೆಫರೆನ್ಸ್ ಟು ಇಂಡಿಯಾ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಏನು ಅಂತಂದರೆ, ದ ಗವರ್ನಮೆಂಟ್ ಲಾ ಆಫೀಸರ್ಸ್ ಆ್ಯಂಡ್ ಲೀಗಲ್ ಫರ್ಮ್ಸ್ ಆರ್ ರೆಕಗ್ನೈಸ್ಡ್ ಆಸ್ ಅಡ್ವೊಕೇಟ್ಸ್, ಬಟ್ ಕಾರ್ಪೊರೇಟ್ ಲಾಯರ್ಸ್ ಆ್ಯಂಡ್ ಪೇಟೆಂಟ್ ಅಟರ್ನೀಸ್ ಆರ್ ಎಕ್ಸ್ಕ್ಲೂಡೆಡ್ ಫ್ರಮ್ ರೆಕಗ್ನಿಷನ್ಸ್ ಆಫ್ ಆ್ಯಸ್ ಅಡ್ವೊಕೇಟ್ಸ್. ನೆಕ್ಸ್ಟ್, ಬಾರ್ ಕೌನ್ಸಿಲ್ಸ್ ಇನ್ನೂ ಮಾಡಿಲ್ಲ. ಸೊ ಇದನ್ನು ಸ್ಕಿಪ್ ಮಾಡೋಣ, ಬಾರ್ ಕೌನ್ಸಿಲ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಬಟ್ ಸ್ಟಿಲ್ ಇದಕ್ಕೆ ಆನ್ಸರು ನೀವೇ ಹೇಳಿ, ಬಾರ್ ಕೌನ್ಸಿಲ್ ಮಾಡಿದ್ಮೇಲೆ, ಸರಿನಾ. ಬಾರ್ ಕೌನ್ಸಿಲ್ ಮಾಡೋರಿಗೆ ಅರ್ಥ ಆಗಲ್ಲ. ನೆಕ್ಸ್ಟು, ವಿತ್ ರೆಫರೆನ್ಸ್ ಟು ಇಂಡಿಯನ್ ಜುಡಿಷರಿ ಕನ್ಸಿಡರ್ ದ ಫಾಲೋಯಿಂಗ್. ಎನಿ ರಿಟೈರ್ಡ್ ಜಡ್ಜ್ ಆಫ್ ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಕ್ಯಾನ್ ಬಿ ಕಾಲ್ಡ್ ಬ್ಯಾಕ್ ಟು ಸಿಟ್ ಆ್ಯಂಡ್ ಆ್ಯಕ್ಟ್ ಆಸ್ ಸುಪ್ರೀಂ ಕೋರ್ಟ್ ಜಡ್ಜಸ್ ಬೈ ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ವಿತ್ ದ ಪ್ರಯರ್ ಪರ್ಮಿಷನ್ ಆಫ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ಕರೆಕ್ಟಾ, 2021 ಪೇಪರ್ ಇದೆ, ಕರೆಕ್ಟಾ? ಹೌದು, ಕರೆಕ್ಟು. ಆ್ಯಸ್ ದ ಹೈಕೋರ್ಟ್ ಆಫ್ ಇಂಡಿಯಾ ಹ್ಯಾಸ್ ಅ ಪವರ್ ಟು ರಿವ್ಯೂ ಇಟ್ಸ್ ಓನ್ ಜಜ್ಮೆಂಟ್ ಆ್ಯಸ್ ಅ ಸುಪ್ರೀಂ ಕೋರ್ಟ್ ಡಸ್. ಸೊ ಇದು ಕೂಡ ಕರೆಕ್ಟು. ಸೊ ಎಲ್ಲಿದೆ ಇದು ಅಂತಂದರೆ, ಎಲ್ಲಿದೆ ಅಂತಂದರೆ, ರಿಟೈರ್ಡ್ ಜಡ್ಜ್ ಓಪನ್ ಮಾಡಿದ್ರೆ ನಮಗೆ ಸಿಗ್ತದೆ ಇದು. ನೋಡಿಲಿ, ಎನಿ ಟೈಮ್ ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಕ್ಯಾನ್ ರಿಕ್ವೆಸ್ಟ್ ಅ ರಿಟೈರ್ಡ್ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್ or a retired judge of the High Court to act as a judge of a Supreme Court for a temporary period. He can do so only with the previous consent of the president ಅವರ ಒಂದು ಪರ್ಮಿಷನ್ ಬೇಕು ನೋಡಿ. ಅದೆಲ್ಲಿ ಕೊಟ್ಟಿರೋದು, ದ ರಿಟೈರ್ಡ್ ಜಡ್ಜ್ ಆಫ್ ಇಂಡಿಯಾ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಕ್ಯಾನ್ ಬಿ ಕಾಲ್ಡ್ ಬ್ಯಾಕ್ ಟು ಸಿಟ್ ಆ್ಯಂಡ್ ಆಕ್ಟ್ ಆಸ್ ಎ ಸುಪ್ರೀಂ ಕೋರ್ಟ್ ಜಡ್ಜ್ ಆಫ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ವಿತ್ ದ ಪರ್ಮಿಷನ್ ಆಫ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ಕರೆಕ್ಟ್ ಇದು. ದ ಹೈಕೋರ್ಟ್ ಆಫ್ ಇಂಡಿಯಾ ಪವರ್ ಟು ರಿವ್ಯೂ ಇಟ್ಸ್ ಓನ್. ಸರಿ. ಸೊ ನಮ್ಗಾಗಲೇ ಏನು ನೋಡೋದು, ಹೈಕೋರ್ಟ್ ಮಾಡಿದಾಗ ನಿಮಗೆ ಇದು ಬರ್ತದೆ ಇದು. ಬಟ್ ಸ್ಟಿಲ್ ನಿಮಗೆ ಗೊತ್ತಿರಬೇಕು, ಹೈಕೋರ್ಟಲ್ಲಿ ಕೊಟ್ಟಂತಹ ಒಂದಷ್ಟು ಜಡ್ಜ್ಮೆಂಟ್ಗಳನ್ನ ಇನ್ನೊಂದು ಸತಿ ಅವರು ರಿವ್ಯೂ ಪಿಟಿಷನ್ನ ಸಬ್ಮಿಟ್ ಮಾಡ್ಬೋದು. ಸೊ ದಟ್ ನೀವೇನು ನ್ಯಾಯ ಕೊಟ್ಟಿದ್ದೀರ ಅದನ್ನು ಇನ್ನೊಂದು ಸತಿ ರೀಎಕ್ಸಾಮಿನ್ ಮಾಡಿ. ಈಗ ಸುಪ್ರೀಂ ಕೋರ್ಟಲ್ಲಿ ನೋಡೋದಲ್ಲ, ಅಂಡರ್ 30 ಡೇಸಲ್ಲಿ ಅವರು ಒಂದು ರಿವ್ಯೂ ಪಿಟಿಷನ್ನ ಸಬ್ಮಿಟ್ ಮಾಡಬೇಕು ಅಂತ ಹೇಳಿದೆ. ಸೊ ಅದೇ ಇಲ್ಲಿರೋದು. ನೆಕ್ಸ್ಟು, ವಿತ್ ರೆಫರೆನ್ಸ್ ಟು ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಪ್ರೊಹಿಬಿಷನ್ ಆರ್ ಲಿಮಿಟೇಷನ್ಸ್ ಆರ್ ಪ್ರೊವಿಷನ್ಸ್ ಕಂಟೈನ್ ಇನ್ ದ ಆರ್ಡಿನರಿ ಲಾ ಅಕಾರ್ಡಿಂಗ್. ಎಷ್ಟೊಂದು ದೊಡ್ಡ ಕ್ವಶನ್ ಗುರು, ನೀವು ಓದ್ಕೊಳ್ಳಿ ಇದನ್ನು, ತಲೆ ಕೆಡುತ್ತೆ ಅದು, ಸರಿನಾ. ಸೊ ರೀಸೆಂಟಾಗಿ 2024 ಏನು ಕ್ವಶನ್ ಕೊಟ್ಟಿದ್ದಾನೆ ಅದನ್ನು ಸಾಲ್ವ್ ಮಾಡೋಣ, ಚೆನ್ನಾಗಿದೆ ಅದು. ಸೊ ಅಂಡರ್ ವಿಚ್ ಆಫ್ ದ ಫಾಲೋಯಿಂಗ್ ಆರ್ಟಿಕಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಪ್ಲೇಸ್ಡ್ ದ ರೈಟ್ ಟು ಪ್ರೈವಸಿ. ಯಾವುದೊಂದು ಹೇಳ್ತೀರಾ ರೈಟ್ ಟು ಪ್ರೈವಸಿ? ಆರ್ಟಿಕಲ್ 21 ಬರುತ್ತೆ. ಆರ್ಟಿಕಲ್ 21 ನಿಮಗೆ ರೈಟ್ ಟು ಪ್ರೈವಸಿ ಸಿಗ್ತದೆ. ರೈಟ್ ಟು ಫ್ರೀಡಮಲ್ಲಿ ನಿಮಗೆ ಅಲ್ಲಿ ಆರ್ಟಿಕಲ್ 21 ಸಿಗ್ತದೆ. ನೆಕ್ಸ್ಟು, ದ ರಿಟ್ ಪ್ರಾಹಿಬಿಷನ್ ಈಸ್ ಅನ್ ಆರ್ಡರ್ ಇಶ್ಯೂಡ್ ಬೈ ದ ಸುಪ್ರೀಂ ಕೋರ್ಟ್ ಆರ್ ಹೈ ಕೋರ್ಟ್ಸ್ ಟು ಆ ಗೌರ್ಮೆಂಟ್. ಯಾವ ನೋಡಿ ಪ್ರಾಹಿಬಿಷನ್ ಕೇಳಿದ್ದಾನೆ ನಾನು, ಇನ್ನೂ ನಾನು ಅದನ್ನು ಮಾಡಿಲ್ಲ ಪ್ರಾಹಿಬಿಷನ್ನು ರಿಟ್ಸ್ಗಳ ಬಗ್ಗೆ. ಬಟ್ ಇದು ಗೊತ್ತಿತ್ತು ಅಂತಂದರೆ ಹೇಳಿ ನನಗೆ, ಇದನ್ನು ಕಮೆಂಟಲ್ಲಿ ಹೇಳಿ.
ಪ್ರೊಹಿಬಿಷನ್, ದ ರಿಟ್ ಪ್ರೊಹಿಬಿಷನ್ ಅಂತಂದರೆ ಏನು ಅಂತ ಕೇಳಿದ್ದಾನೆ. ಸೊ ಅದನ್ನು ನೀವು ಹೇಳಿ ಅದನ್ನು. ಸೊ ಇಷ್ಟು ಬಂದು ನಿಮ್ಮ ಸುಪ್ರೀಂ ಕೋರ್ಟ್ ಆಗಿತ್ತು. ಸಮ್ಮರಿ ಶೀಟ್ಸ್ ರೆಡಿ ಇದೆ. ಟೆಲಿಗ್ರಾಮಲ್ಲಿ ಮೆಸೇಜ್ ಹಾಕಿ ಬೈ ಮಾಡಿ, ರಿವಿಷನ್ ಮಾಡಿ ಅಂತ ಹೇಳ್ತಾ ಈ ಕ್ಲಾಸ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು.